ಡ್ಯಾಡಿ. ಡ್ಯಾಡಿ, ಐ ಸೆಡ್ ಗುಡ್ ಮಾರ್ನಿಂಗ್. Stupid idiot. What? ನಿನಗಲ್ಲಮ್ಮ, ಈ ಬಿಕನಾಸಿ ಪ್ರೊಡ್ಯೂಸರ್ ರಮೇಶ್ ಗೌಡ ತಾನೊಬ್ಬನೇ ಪ್ರೊಡ್ಯೂಸರ್ ಅನ್ಕೊಂಡಿದ್ದಾನೆ. ಶುರುವಾಯ್ತು ಇವ್ರದ್ದು ಸಿನಿಮಾಗಳು. ನನ್ನ ಸಿನಿಮಾಗಳಿಂದ ಮಾತ್ರ ಕನ್ನಡ ಚಿತ್ರೋದ್ಯಮ ಬದಲಾವಣೆ ಸಾಧ್ಯ ಅಂತ ಹೇಳ್ಕೊಂಡಿದ್ದಾನೆ. ಹಾಗಾದ್ರೆ ನಾವು ಮಾಡಿದ್ದೆಲ್ಲ ಮಣ್ಣ. ಕನ್ನಡಿಗರ ಅಭಿರುಚಿನೇ ಹಾಳು ಮಾಡಿದ ಭೂಪಾಯವನ್ನ ಇಂಡಸ್ಟ್ರಿ ಬದಲಾಯಿಸ್ತಾನಂತ ಹೋಗೇ ಬಿಟ್ಲು. ಇವರೇ ನಟಿಗೆ ಸಿನಿಮಾ ತೆಗೆಯಲ್ಲ, ಬೇರೆಯವ್ರ ಬಗ್ಗೆ ಕಮೆಂಟ್ ಮಾಡ್ತಾರೆ. ನಿನ್ನ ಅಲಂಕಾರ ನೋಡಿದ್ರೆ ಫಸ್ಟ್ ಪೀರಿಯಡ್ ಕಾಫಿ ಡೇ ನಲ್ಲಿ ಇದ್ದಾಗಿದೆ. Come on, Dad. ಬೆಳಿಗ್ಗೆ ಕಾಫಿ ಡೇ, ಮಧ್ಯಾಹ್ನ ಫೋರಮ್, ಸಂಜೆ PVR. ಕಾಲೇಜಿಗೆ ಹೋಗೋ ಪ್ರೋಗ್ರಾಮ್ ಯಾವಾಗ? ವೆರಿ ಫನಿ. ಫನಿ ಅಂದಾಗ ನೆನಪಾಯ್ತು ನೋಡು, ನಿಮ್ಮ ಕಾಫಿ ಡೇ ನಲ್ಲಿ ಟೇಬಲ್ಲು ಕುರ್ಚಿ ಇಟ್ಟಿರ್ತಾರೆ, ಪಕ್ಕದಲ್ಲೇ ಪುಸುಕ್ಕನ ಕೆಳಗೆ ಹೋಗೋ ಸೋಫಾನ ಯಾಕೆ ಇಟ್ಟಿರ್ತಾರೆ? ಲವರ್ಸ್ಗೆ ಅನುಕೂಲ ಆಗ್ಲಿ ಅಂತ. ಓ, ಮಂಚಾನೆ ಹಾಕ್ಬಿಡ್ಬೋದಲ್ಲ? ಜೋಕಾ? ಅಲ್ಲ, ಐ ವಾಂಟ್ 2000 rupees. ಮಾರ್ನಿಂಗ್ ಶೋ ಕಲೆಕ್ಷನ್ ಅಷ್ಟಾಗಿರಲ್ಲ. ನೀವು ತೆಗ್ದಿರೋ ಡಬ್ಬಾ ಸಿನಿಮಾ ನೋಡೋದಕ್ಕೆ ಯಾವನ್ ಬರ್ತಾನೆ? ನನಗೆ 2000 ರೂಪಾಯಿ ಬೇಕು ಅಷ್ಟೇ. ನಿನ್ನೆ ತಾನೇ 500 ರೂಪಾಯಿ ತಗೊಂಡು ಹೋದೆ. ಅದು ಪಾರ್ಲರ್ಗಾಯ್ತು. ಇವತ್ತು ನನ್ನ ಫ್ರೆಂಡ್ಸ್ಗೆಲ್ಲ ಪಾರ್ಟಿ ಕೊಡಿಸ್ತೀನಿ ಅಂತ ಹೇಳಿದೀನಿ. ನನ್ನ ಅಪ್ಪ ಕಂಜೂಸು, ಅಷ್ಟು ದುಡ್ಡು ಕೊಡಲ್ಲ ಅಂದ ಅಂತ ಹೇಳು. ನಿಮ್ ವೈಫ್ ದುಡ್ಡು ಕೇಳಿದ್ರು ಹೀಗೆ ಹೇಳ್ತೀರಾ? ಅವಳು ನಿನ್ನ ತಾಯಿ ತೇಜು. ನನ್ನ ತಾಯಿ ಸತ್ತು 6 ವರ್ಷ ಆಯ್ತು. ಅದನ್ನ ದಿನಕ್ಕೆ 60 ಸಲ ನೆನಪಿಸ್ಬೇಕಾಗಿಲ್ಲ. ಅಷ್ಟ್ ಸಾರಿ ನೆನಪಿಸಿದ್ರು ಮರೀತಿರ್ತಿರಲ್ಲ. ನಿನ್ನ ನಾಲ್ಗೆ ತುಂಬಾ ಉದ್ದ ಆಗಿದೆ ತೇಜು. ಎದೆಲ್ ಕಹಿ ಹೆಚ್ಚಾದಾಗ ನಾಲ್ಗೆ ಉದ್ದ ಹಾಗೆ ಆಗುತ್ತೆ. ಏನ್ ಕಹಿ? ನಿನ್ಗೇನ್ ಕಡಿಮೆ ಮಾಡಿದ್ದೀನಿ ಅಂತ ಹೀಗೆಲ್ಲ ಮಾತಾಡ್ತಿದ್ಯಾ? ನಿನ್ಗೆ ಒಳ್ಳೆ ಸ್ಕೂಲಿಗೆ ಕಳ್ಸಿಲ್ವಾ? ಒಳ್ಳೆ ಕಾಲೇಜಿಗೆ ಕಳಿಸ್ತಿಲ್ವಾ? ಬಟ್ಟೆ ಬರೆ, ಊಟ ತಿಂಡಿ, ಕಾರು ಟೂರು, ತಂದೆ ಆಗಿ ನನ್ನ ಕರ್ತವ್ಯ ನಾನು ಮಾಡ್ತೀನಿ. ನಾಳೆ ನಿನ್ ಮದ್ವೆಯಾಗಿ ಹೊರಟೋಗ್ಬಿಡ್ತೀಯ. ಆಗ ನನಗೊಂದು ಜೀವನ ಬೇಕಲ್ಲ. ಈ ಭೂತಾಕಾರದ ಮನೆಯಲ್ಲಿ ನಾನು ಒಂಟಿಯಾಗಿ ಬದುಕಲ್ಲ, ಅದಕ್ಕೆ ಮದ್ವೆ ಮಾಡ್ಕೊಂಡೆ. ತಪ್ಪಾ? ಮದ್ವೆ ಆಗಿದ್ದು ತಪ್ಪಲ್ಲ, ಆದ್ರೆ ನಿಮ್ಗಿಂತ 25 ವರ್ಷ ಚಿಕ್ಕವಳ ಮದ್ವೆ ಆಗಿದ್ದು ತಪ್ಪು. ಮಾಧವಿ ಎಂಥ ಸಿಂಗರ್, ಏನೋಳ ಪ್ರತಿಭೆ. ಹಾಗಾದ್ರೆ ಲತಾ ಮಂಗೇಶ್ಕರ್ ಮದ್ವೆ ಆಗ್ಬೋದಿತ್ತಲ್ಲ. ದಿಸ್ ಇಸ್ ಟು ಮಚ್. ನೀನು ಒಪ್ಕೋ ಬಿಡು. ಅವಳು ನನ್ನ ಹೆಂಡತಿ, ನಿನ್ನ ತಾಯಿ. ಮೈ ಫುಟ್. ಯಾರ್ ಬೇಕಿದ್ರು ಹೆಂಡತಿ ಆಗ್ಬಹುದು, ಆದ್ರೆ ತಾಯಿ ಆಗೋದಿಕ್ ಸಾಧ್ಯ ಇಲ್ಲ. ಆ ನಿಮ್ 2ನೇ ಹೆಂಡತಿಗೆ ಹೇಳಿ, ಅವಳು ನನ್ ಸುದ್ದಿಗೆ ಬಂದ್ರೆ ಮೈಕನ್ನ ಕಾಲಲ್ಲಿ ಹಿಡ್ಕೊಂಡು ಹಡೋಗ್ ಮಾಡ್ತೀನಿ ಅಂತ. ಯು ಗೆಟ್ ಔಟ್. ಹೋಗ್ತೀನಿ, ನೇರವಾಗಿ ಅಮ್ಮಮ್ಮನ ಮನೆಗೆ ಹೋಗ್ತೀನಿ. ಹೋಗು. ನಿಮ್ಮ ಅಮ್ಮಮ್ಮನ ಗಂಡ ಅವಳ ರಗಳೆ ತಾಳಾರ್ದೆ ರವ್ ನರಕಕ್ಕೆ ಹೋದ. ಬೇಕಾದ್ರೆ ನೀನು ಅಲ್ಲಿಗೆ ಹೋಗು. ಈ ನರಕಕ್ಕಿಂತ ಆ ನರಕನೇ ಬೆಟರ್. ನೀನೇ ಅವಳ ಹತ್ರ ಒಂದು ಮಾತು ಹೇಳು. ಅವಳು ನನ್ ಮಾತು ಕೇಳಲ್ಲ ರೀ. ನಿನ್ನ ಮಾತು ಕೇಳ್ದೆ ಅವಳು ನನ್ನ ಮಾತು ಕೇಳ್ತಾಳ? ಅವಳಿಗೆ ನನ್ ಮಾತು ರುಚಿಸಲ್ಲ. ನೋಡು, ಹೆಣ್ಣು ಮಕ್ಕಳಿಗೆ ತಾಯಿ ಮಾತು ಹಾಗಲಕಾಯಿ ಕಷಾಯ ಇದ್ದಂಗಿರುತ್ತೆ, ಆರೋಗ್ಯಕ್ಕೆ ಒಳ್ಳೇದು. ಅಪ್ಪಂದ್ರ ಮಾತು ಹಾಗಲ್ಲ. ಇದನ್ನ ಒಂದ್ಸಲ ಟ್ರೈ ಮಾಡಬಹುದು ಅನ್ಸುತ್ತಪ್ಪ. ಯಾವಾಗ ಎಕ್ಸ್ಪೈರಿ ಡೇಟು? ಬಂದ್ಬಿಟ್ಯಾ? ಹೋಗೋಣ. ಹೋಗೋಣ. ಇದನ್ನ ತಗೋ, ನಾ ಬರ್ತೀನಿ. ಸರಿ, ಬರ್ತೀವಿ. ಆಯ್ತು. ನಾ ಹೇಳಿದ್ದು ನೆನ್ಪಿಟ್ಕೋ. ನೆನಪಿರುತ್ತೆ, ಬನ್ನಿ. ಕನ್ಫ್ಯೂಷನ್ ಇದ್ರೆ ಫೋನ್ ಮಾಡಿ ಕೇಳ್ತಾರೆ. ಅವಳನ್ನು ಯಾರು ಅಂತ ಅಂದ್ಕೊಂಡೆ ನೀನು? ಸೀರೆ ಉಟ್ಟಿದ್ಲು, ಹಾಗಾಗಿ ಮಲ್ಲಿಕಾ ಶೆರಾವತ್ ಅಂತೂ ಅಲ್ಲ. ಅವಳು ನಮ್ಮ ಮೋಹಿನಿ ಇಲ್ವಾ, ನಮ್ಮ ಪರದೇಶಿ ಚಿತ್ರದ ಹೀರೋಯಿನ್. ಅವಳ ಅಕ್ಕ. ಪಾಪ ಗಂಡ ಇಲ್ಲ, ಕಾಶ್ಮೀರಕ್ಕೆ ಹೋದವನು ವಾಪಸ್ ಬರ್ಲೇ ಇಲ್ಲ. ಯಾಕೆ? ಅಲ್ಲೇ ಯಾರನ್ನಾದ್ರೂ ಮದ್ವೆ ಆದ್ನ? ಚಿಚಿ, ಅವನು ಪಾಪ ಗನ್ ಕ್ಲೀನ್ ಮಾಡ್ತಾ ಇದ್ದ, ಫೈರ್ ಆಗಿ ಸತ್ತೋಗ್ಬಿಟ್ಟ. ಮೋಸ್ಟ್ ಆಫ್ ದಮ್ ಅಲ್ಲಿ ಹಾಗೆ ಸಾಯೋದು. ಮಗಳು ತುಂಬಾ ಪ್ರಾಬ್ಲಮ್ಯಾಟಿಕ್, ಹೇಳದ್ ಮಾತು ಕೇಳ್ತಾ ಇಲ್ಲ. ಕಾಲೇಜ್ಗಿಂತ ಹೆಚ್ಚಾಗಿ ಫೋರಮ್ ಅಲ್ಲಿ ತಿರ್ಗಾಡ್ತಿರ್ತಾಳೆ. ನೀವು ಬಂದ್ ಬುದ್ಧಿವಾದ ಹೇಳಿ ಅಂತ ನಿಮ್ಮನ್ ಕೇಳಿದ್ಲು ಅಲ್ವಾ? ಎಕ್ಸಾಕ್ಟ್ಲಿ. ನಿಮ್ ಮಗಳಿಗೆ ಬುದ್ಧಿವಾದನ ಅವಳು ಬಂದ್ ಹೇಳ್ತಾಳಂತ. ಅದು ಹೇ, ನೀನು ಕೀಬೋರ್ಡ್ ಪ್ಲೇಯರ್ ವಿಕ್ಕಿ ಅಲ್ವಾ? ಅಲ್ವಾ ಏನೋ, ಅದೇ ವಿಕ್ಕಿನೇ. ಇಲ್ಲೇನ್ ಮಾಡ್ತಿದ್ಯಾ? ಹೇರ್ ಕಟಿಂಗ್. ವಾಟ್? ಸೂಪರ್ ಮಾರ್ಕೆಟಿಗೆ ಇನ್ನೇನಕ್ ಬರ್ತಾರೆ? ಹೌದು,
ಆ ಜರಿನ ಮದ್ವೆ ಮಾಡ್ಕೊಳ್ತೀಯ ಅಂತ ಕೇಳಿದ ತಕ್ಷಣ ನೀನ್ ಮಾಯ ಆಗ್ಬಿಟ್ಟಿದ್ಯಲ್ಲ, ಯಾಕೆ? ಅದು ನಾನು ಅವಳನ್ನ ಲವ್ ಮಾಡ್ತೀನಿ ಅಂತ ಅಷ್ಟೇ ಪ್ರಾಮಿಸ್ ಮಾಡಿದ್ದೆ. ಲವ್ ಮಾಡಿದವ್ರನ್ನೆಲ್ಲ ಮದ್ವೆ ಆಗಕ್ಕಾಗತ್ತಾ? ನೀನು US ಹೋಗಿದ್ದೆ ಅಲ್ವಾ? ಹೋಗಿದೆ ಯುಎಸ್ಗೆ. ಅದೇ ಕಂಪ್ಯೂಟರ್ ರೆಕಾರ್ಡಿಂಗ್ ಟೆಕ್ನಾಲಜಿ ಬಗ್ಗೆ ರಿಸರ್ಚ್ ಮಾಡೋಣ ಅಂತ. ಹಾ, ನಿನ್ ಟೆಕ್ನಾಲಜಿ ತಡ್ಕೊಳಕ್ಕಾಗ್ದೆ ಅವ್ರು ನಿನ್ ವಾಪಸ್ ಹೋಗು ಅಂತ ಹೇಳ್ಬಿಟ್ರಾ? ಅಫ್ಕೋರ್ಸ್ ನನ್ ಟೆಕ್ನಾಲಜಿ ತಡ್ಕೊಳ್ಳೋ ಪವರ್ US ನವ್ರಿಗೆ ಎಲ್ಲಿದೆ ಹೇಳಿ? ನಿಮ್ದು ಮಾತಾಡ್ ಮುಗಿತಾ? ಹೋಗೋಣವಾ? ಹಲೋ ಅಂಕಲ್, ನಿಮ್ ಫಾದರಾ? ಅಲ್ಲ, ಹಸ್ಬೆಂಡ್. ಓ ಸಾರಿ. ಮೈ ಹಸ್ಬೆಂಡ್, ಫೇಮಸ್ ಫಿಲ್ಮ್ ಪ್ರೊಡ್ಯೂಸರ್ ಪಾರ್ಥ ಸಾರಥಿ. ನಿನಗ್ ಮದ್ವೆ ಆಗೋಯ್ತಾ? ಯಾ, ಯಾಕೆ ನೀನ್ ಅವಳನ್ನ ಮದ್ವೆ ಆಗ್ಬೇಕಂತಿದ್ಯಾ? ಪ್ಲೀಸ್. ಸಾರಿ, ಅರ್ಜೆಂಟ್ ನಲ್ಲಿ ಆಗೋಯ್ತು. ಇನ್ಫ್ಯಾಕ್ಟ್ ಹಿ ವಾಸ್ ಇನ್ ಹರಿ. ಯಾರನ್ನು ಕರೆಯೋಕ್ಕಾಗ್ಲಿಲ್ಲ. ಟು ಬಿ ವೆರಿ ಫ್ರಾಂಕ್ ವಿತ್ ಯು, ಅಪ್ಪ ಅಮ್ಮನ್ನು ಕೂಡ ಕರೆಯೋಕ್ಕಾಗ್ಲಿಲ್ಲ. ಲವ್ ಮ್ಯಾರೇಜ್ ಅನ್ನು ಲವ್ ಮೇವು ಅದನ್ನ ಕಟ್ಕೊಂಡು ನಿನ್ಗೇನ್ ಆಗ್ಬೇಕಯ್ಯ? ಪಾರ್ಥ, ಅಲ್ಲ ಸರ್, ಅದು ನಾನು ಮಾಧವಿ ಒಂದೇ ಆರ್ಕೆಸ್ಟ್ರಾ ನಲ್ಲಿ ಕೆಲಸ ಮಾಡ್ತಿದ್ವಿ. ಸೊ ವಾಟ್? ನಥಿಂಗ್ ಸರ್. ನೈಸ್ ಟು ಮೀಟ್ ಯು. ಬಾಯ್ ಬಾಯ್. Okay. ಹಾಯ್. ಈ ಪರ್ಫ್ಯೂಮ್ ನಿಮ್ ಪರ್ಸನಾಲಿಟಿಗೆ ಸಖತ್ತಾಗಿ ಸೂಟ್ ಆಗುತ್ತೆ ಕಣ್ರಿ. ಸರ್ವಣ, ವಾಟರ್ ಬಾಟಲ್ ತಂದ್ಕೊಡ್ತೀರಾ? ಯು ವಾಂಟ್ ದಿಸ್? ಐ ಮೀನ್ ಫಿಲ್ಟರ್. ಸರ್ವಣ, ಟ್ರ್ಯಾಕ್ ಹಾಕು. ಸಿಟ್ ಬಂದಾಗ್ಲೂ ಸಖತ್ತಾಗಿ ಕಾಣ್ತಿರ್ರಿ. ಸರ್ ರೆಡಿ ಸರ್. ಹ್ಮ್. ಏಳನೇ ವಾರದಲ್ಲಿ ಕಲೆಕ್ಷನ್ ಇಲ್ಲ ಅಂತ ಸಿನಿಮಾ ತೆಗಿಯೋಕಾಗತ್ತೇನ್ರಿ? ನಮ್ದು ಫ್ಯಾಮಿಲಿ ಸೆಂಟಿಮೆಂಟ್ ಫಿಲ್ಮು. ಹೆಂಗಸರು ಬರ್ತಾರೆ, ಬರೋ ತನಕ ನಾನು ಕಾಯ್ತೀನಿ. ನನ್ ಸಿನಿಮಾ, ನನ್ ದುಡ್ಡು. 100 ದಿನ ಓಡ್ಸೇ ತೀರ್ತೀನಿ. ಶೀಲ್ಡ್ಗಳನ್ನೆಲ್ಲ ರೆಡಿ ಮಾಡ್ಬಿಟ್ಟಿದ್ದೇನಪ್ಪ. ಸರ್, ಹಾ, ನಮಸ್ಕಾರ ಸರ್. ನಮಸ್ಕಾರ. ಸರ್, ನಾನು ಹಾರೋಳ್ಳಿ ಪಕ್ಕದಲ್ಲಿರುವ ನಿಂದ್ರಳ್ಳಿಯಿಂದ ನೆನೆನೆ ಬಂದ್ಬಿಟ್ಟಿದ್ದೀನಿ ಸರ್. ಓ. ಕಾನಿಷ್ಕದಲ್ಲಿ ರೂಮ್ ಸಿಗ್ಲಿಲ್ಲ, ಹಾ. ಅದಕ್ಕೆ ಮೋತಿ ಮಹಲ್ ರೂಮ್ ಮಾಡಿದ್ದೀನಿ ಸರ್. ವೆರಿ ಗುಡ್. ಸರ್, ಕತೆ ಹೇಳೋಕ್ ಬಂದಿದ್ದೀರಾ? ಹೌದಾ ಸರ್? ಸರ್, ನೀವ್ ಹೇಗೆ ತಿಳ್ಕೊಂಡ್ರಿ? ನಿಮ್ಮನ್ನ ನೋಡಿದ್ರೇನೆ ಕತೆ ಹೇಳೋರು ಅಂತ ಗೊತ್ತಾಗತ್ತೆ. ಈಗ ನಾನು ಕತೆ ಕೇಳೋ ಮೂಡಿಲ್ಲ, ನನ್ ರೆಕಾರ್ಡಿಂಗ್ ನಡೀತಾ ಇದೆ. ಇನ್ನೊಂದ್ ದಿವಸ ಮೀಟ್ ಮಾಡೋಣ. ಸರ್, ನೆನ್ನೆ ಫೋನ್ ಮಾಡಿದಾಗ ಬರೋದಕ್ಕೆ ಹೇಳಿದ್ರಿ ನೀವು. ಹೌದಾ? ಹಾ. ಸರಿ, ಹೇಳಿ ಹೇಳಿ. ಸರ್, ನಿಮ್ಗೋಸ್ಕರ ಒಂದು ಅದ್ಭುತವಾದ ಫ್ಯಾಮಿಲಿ ಸ್ಟೋರಿ ತಗೊಂಡ್ಬಂದಿದ್ದೀನಿ ಸರ್. ನನ್ ಫ್ಯಾಮಿಲಿ ಸ್ಟೋರಿನ? ಏ ಅಲ್ಲ ಸರ್, ಇದೊಂದು ಹಳ್ಳಿಯಿಂದ ಸಿಟಿಗೆ, ಸಿಟಿಯಿಂದ ಹಳ್ಳಿಗೆ ಬರುವಂತ ಫ್ಯಾಮಿಲಿ ಸ್ಟೋರಿ ಸರ್. ಪರವಾಗಿಲ್ಲ, ಹೇಳಿ. ಸರ್, ಸರ್, ಕೂತೊಂದ್ ಕತೆ ಹೇಳ ಸರ್? ಯಾಕೆ ನಿಂತ್ಕೊಂಡೆ ಹೇಳಿ. ಅಲ್ಲ ಸರ್, ಅದು ಕೂತೊಂದ್ ಕತೆ ಹೇಳಿದ್ರೆ ಆ ಕತೆ ಹಾಗೆ ನಿಮ್ ತಲೆಯಲ್ಲಿ ಕೂತ್ಕೊಂಡ್ಬಿಡುತ್ತೆ ಸರ್. ಅಯ್ಯೋ, ಕಳೆದ ಸಲ ಆಂಧ್ರದಿಂದ ಒಬ್ಬ ಬಡ್ಡಿ ಮಗ ಬಂದಿದ್ದ. 6 ವಾರ AC ರೂಮಲ್ಲಿ ಕೂತು ಕತೆ ಹೇಳ್ದ. ಕತೆ ಏನೋ ನನ್ನ ತಲೆಯಲ್ಲಿ ಕೂತ್ಕೋತು, ಜನರ ತಲೆಯಲ್ಲಿ ಕೂತ್ಕೊಳ್ಳಿಲ್ಲ. ಸಿನಿಮಾ 1 ವಾರ ಓಡ್ಲಿಲ್ಲ. ಸರ್, ಆದ್ರೆ ಈ ಕತೆ ಹಾಗಲ್ಲ ಸರ್. ಸರ್, ಇದು ಪ್ಯಾಥೆಟಿಕ್ ಫ್ಯಾಮಿಲಿ ಸಬ್ಜೆಕ್ಟ್ ಸರ್. ನೀವು ಹೇಳುವಾಗ ಕತೆ ಪ್ಯಾಥೆಟಿಕ್ ಆಗಿ ಇರುತ್ತೆ. ಅದನ್ನ ಸಿನಿಮಾ ಮಾಡಿದ್ರೆ ನಾನು ಪ್ಯಾಥೆಟಿಕ್ ಆಗ್ಬಿಡ್ತೀನೋ ಅನ್ನೋ ಭಯ ನನ್ಗೆ, ಅಷ್ಟೇ. ಸರ್, ಫಸ್ಟ್ ಸೀನು ಹಮ್ ಆಪ್ಗೆ ಹೈಕೊಂತರ ಫ್ಯಾಮಿಲಿ ಎಸ್ಟಾಬ್ಲಿಷ್ ಸರ್. ಅದೇ ತರ ಒಂದು ಸಾಂಗ್ ಇಟ್ಕೊಳ್ಳೋಣ ಸರ್. ಸೇಮ್ ಟ್ಯೂನ್, ಸಾಹಿತ್ಯನು ನಾನೇ ಬರ್ದಿದ್ದೀನಿ ಸರ್. ಆಮೇಲೆ ದೇವರ ಮಗನ್ ಶಿವಾಜಿ ಗಣೇಶನ್ ತರ ಫಾದರ್ ಎಂಟ್ರಿ ಸರ್. ಅದೇ ಮೀಸೆ, ಅದೇ ಟವಲ್ಲು, ಅದೇ ಪಂಚೆ, ಅದೇ ನಡಿಗೆ ಸರ್. ಅಲ್ಲಿಂದ ಕಟ್ ಮಾಡಿದ್ರೆ ಹೀರೋ ಇಂಟ್ರಡಕ್ಷನ್ ಸರ್. ಸೇಮ್ ಡೈ ಹಾರ್ಡ್ 4 ತರ ಬ್ರೂಸ್ ವಿಲ್ಲಿಸ್ ಎಂಟ್ರಿ ಕೊಡ್ತಾನಲ್ಲ ಸರ್, ಅದೇ ಸ್ಟೈಲಲ್ಲಿ ಎಂಟ್ರಿ ಕೊಡೋಣ ಸರ್. ಆಮೇಲೆ ಯಮದೊಂಗ ಸಾಂಗ್ ಸೀಕ್ವೆನ್ಸ್ ತರ ಒಂದು ಸಾಂಗ್ ಸರ್. ಅಲ್ಲಿಂದ ಕಟ್ ಮಾಡಿದ್ರೆ ಅಲ್ರಿ, ತಮಿಳು, ತೆಲುಗು, ಹಿಂದಿ, ಇಂಗ್ಲಿಷ್ ಫಿಲ್ಮ್ಗಳಿಂದ CD ನೋಡಿ ಬರ್ದಿದ್ದೀರಾ ಅಂತ ಜನ ಗೊತ್ತಾಗಲ್ವಾ? ಸರ್, ನಮ್ಮ ಮಣ್ಣಿನ ವಾಸನೆ ಇರೋ ಕತೆ ಬರೀರಿ, ಆಮೇಲೆ ಬನ್ನಿ.
ಸರ್ ಮೊನ್ನೆ ನಾನು ನಿಮ್ಗೊಂದು ಕತೆ ಹೇಳಿದೆ ಸರ್, ಮಣ್ಣಿನ ವಾಸನೆ ಇರೋ ಕತೆ. ನಿಮ್ಗೆ ತುಂಬಾ ಇಷ್ಟ ಆಗಿತ್ತು. ಹೌದಾ? ಹೌದು ಸರ್, ಮಚ್ಚು ಬ್ಲೇಡು ಲಾಂಗು. ಮಚ್ಚು ಬ್ಲೇಡು ಲಾಂಗು ಮಣ್ಣಿನ ವಾಸನೆ. ಹೌದು ಸರ್, ನೀವು ಒಂದಷ್ಟು ಚೇಂಜಸ್ ಹೇಳಿದ್ರಿ, ನಾನು ಮಾಡ್ಕೊಂಡ್ ಬಂದಿದ್ದೀನಿ ಸರ್. ಏನ್ ಚೇಂಜಸ್? ಸರ್ ಅದು ಇಂಟರ್ವಲ್ ನೆಲ್ಲ ಹೀರೋನ ಸಾಯಿಸ್ಬಿಡ್ತೀವಿ ಸರ್. ಇಂಟರ್ವಲ್ ಅಲ್ಲಿ ಹೀರೋನ್ ಸಾಯಿಸ್ಬಿಡ್ತೀರಾ? ಹೌದು ಸರ್, ಜನ ಡಿಸ್ಟರ್ಬ್ ಆಗ್ಬೇಕು, ಅಪ್ಸೆಟ್ ಆಗ್ಬೇಕು, ಅವ್ರ ಕಳ್ಳು ಕತ್ತರಿಸ್ಬೇಕು ಸರ್. ಅಲ್ಲಪ್ಪ, ಇಂಟರ್ವಲ್ ಅಲ್ಲೇ ಹೀರೋನ್ ಸಾಯಿಸಿದ್ರೆ ಇಂಟರ್ವಲ್ ನಂತರ ಯಾರು ನೋಡ್ತಾರೆ ಸಿನಿಮಾನ? ನಿಮ್ ತಾತನ? ನಮಸ್ಕಾರ ಸರ್ ಅದು ಪ್ರೊಫೆಷನಲ್ ಜಲಸಿ, ನಾಮೇಲೆ ವಿಚಾರಿಸ್ಕೋತೀನ. ಸರ್, ಇವ್ಳು ನನ್ ಮಗಳು ಪ್ರೀತಿ ಅಂತ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾಳೆ. ಹೌದಾ? ನಿಮ್ ಫಿಲಿಂ ಅಲ್ಲೇ ಆಕ್ಟ್ ಮಾಡ್ಬೇಕು ಅಂತ ಅವಳಿಗೆ ತುಂಬಾ ಆಸೆ ಇದೆ. ಅದೇನ್ ನಮ್ ಸಿನಿಮಾನೇ? ನೀವು ಪ್ರತಿಭೆನ ತುಂಬಾ ಚೆನ್ನಾಗಿ ಬಳಸ್ಕೊಂತೀರಾ ಅಂತ ಇಡೀ ಇಂಡಸ್ಟ್ರಿನೇ ಹೇಳುತ್ತೆ ಸರ್. ಬಳಸ್ಕೋತೀನ? ನೀವೇನು ಅನ್ಕೊಳ್ಳದೆ ಇದ್ರೆ ನನ್ ಮಗಳೇ ಸ್ವತಃ ಬರ್ದಿರೋ ಒಂದ್ ಸೀನ್ ಇದೆ, ನಿಮ್ ಮುಂದೆ ಆಕ್ಟ್ ಮಾಡಿ ತೋರಿಸ್ತಾಳೆ ಸರ್. ಈಗಲ? ಇಲ್ಲ, ಪ್ರತಿಭೆ ತೋರ್ಸೋಕೆ ಎಲ್ಲಾದ್ರೆ ಏನ್ ಸರ್? ಸರಿ ತೋರ್ಸಿ. ಅಮ್ಮ ಪ್ರೀತಿ, ನೀನ್ ಪ್ರತಿಭೆ ತೋರ್ಸಮ್ಮ. ಇಲ್ಲೇ ಇದೀರಾ? ಹೌದು ಸರ್. ಬರೀರಿ ಬರೀರಿ. ಸರಿ ಮಣ್ಣಿನ ಸರ್. ವಾಸನೆ. ಸರಿ ಸರ್. ಯಾರೋ ಎಳೆ ಹುಡುಗಿ ಸಿಕ್ಬಿಟ್ಲು ಅಂತ ನಾನ್ ನಿನ್ ಕಾಲ್ ಕಸ ಆಗ್ಬಿಟ್ಟೆ ಅಲ್ಲ ಪಾಪಿ. ಆ ನಿನ್ ಹೆಂಡತಿ ನಿನ್ ಲೀಲೆಗಳನ್ನ ನೋಡಕ್ಕಾಗ್ದೆ ಪಾಪ ಸ್ವರ್ಗದಲ್ಲಿ ಎಷ್ಟ್ ನರಳ್ತಾ ಇದ್ದಾಳೋ ಏನೋ. ನಂಗ್ ಮೋಸ ಯಾಕೆ ಮಾಡ್ದೆ ಹೇಳು, ಹೇಳು ನೀನು. ನನ್ನ ಹಾಳು ಮಾಡ್ಬಿಟ್ಟೆ, ಕೆಡಿಸ್ಬಿಟ್ಟೆ, ನನ್ ಶೀಲಹರಣ ಮಾಡ್ಬಿಟ್ಟೆ ನೀನು. ಯಾರಾದ್ರೂ ನೋಡಿದ್ರೆ ಏನ್ ಅನ್ಕೋತಾರೋ? ನೋಡು, ನೀನು ಯಾರ ಜೊತೆ ಬೇಕಾದ್ರೂ ಅಫೇರ್ ಇಟ್ಕೋ, ಹಾ. ನೋ ಅಬ್ಜೆಕ್ಷನ್. ಅದ್ರ ಬಗ್ಗೆ ನಾನೇನ್ ಯಾವತ್ತೂ ಏನು ಕೇಳಲ್ಲ. ಆದ್ರೆ ನನ್ನನ್ನ ಎರಡನೇ ಹೆಂಡತಿಯಾಗಾದ್ರೂ ಮದ್ವೆ ಮಾಡ್ಕೊ. ನನ್ನ ಎರಡನೇ ಮದುವೆ ಮಾಡ್ಕೋ. ಹೇಳು, ಹೇಳು. ಇಟ್ಕೋತ್ಯೋ ಕಟ್ಕೋತ್ಯೋ? ಹೇಳು. ಇಟ್ಕೋತ್ಯೋ ಕಟ್ಕೋತ್ಯೋ? ಇಟ್ಕೋತೀಯಾ ಹೇಳು. ಇಲ್ಲ ಕಟ್ಕೋತೀಯಾ? ಇಟ್ಕೋತೀಯೋ ಇಲ್ಲ ಕಟ್ಕೋತೀಯೋ? ಇಟ್ಕೋತ್ಯೋ ಕಟ್ಕೋತ್ಯೋ? ಹೇಳು. ಇಟ್ಕೋತ್ಯೋ ನನ್ನ? ಹೇಳು ಪ್ಲೀಸ್. ಮದುವೆ ಬಾ ನೋಡು, ಬಾ ನೋಡು. Acting. ಮದುವೆ ಬಿಡ. ಮದುವೆ ಮದುವೆ ನಿಂತ್ಕೊಳ್ಳೆ. ಏನದು? ಆ ಹುಡುಗಿ ನಿಮ್ಮನ್ನ ಇಟ್ಕೊ ಅಂತಿದ್ದಾಳೆ. ಆಕ್ಟ್ರೆಸ್. ನೀವ್ ಯಾಕೆ ಆ ಹುಡುಗಿನ ಇಟ್ಕೋಬೇಕು? ಹಾಗಲ್ವೇ? ಯಾಕೆ ಈ ಸಿಂಗರ್ ಸಾಕಾಗ್ಲಿಲ್ವಾ ನಿಮ್ಗೆ? ಸಾಕು, ಆಕ್ಟ್ ಮಾಡಿ ತೋರಿಸ್ತಾ ಇದ್ದಾಳೆ, ಚಾನ್ಸ್ ಬೇಕಂತೆ. ಓ, ಇಟ್ಕೋ ಅಂದ್ ಕೂಡ್ಲೆ ನೀವ್ ಚಾನ್ಸ್ ಕೊಟ್ಬಿಡ್ತೀರಾ? ಕೊಡ್ಲಿಲ್ಲ, ಅವಳು ಅಮ್ಮನ ಜೊತೆ ಬಂದಿದ್ದಾಳೆ, ಅವಳೇ ತಗೊಂಡ್ಲು. ಇಲ್ಲಿ ಸ್ಕ್ರೀನ್ ಟೆಸ್ಟ್ ಮಾಡೋದ್ರ ಬದಲು ಒಳಗ್ ಬಂದು ನನ್ನ ಹಾಡಾದ್ರೂ ಕೇಳ್ಬೋದಲ್ವಾ? ಎಲ್ಲ ಮಿಕ್ಸ್ ಆದ್ಮೇಲೆ ಕೇಳ್ತೀನಿ. ಆ ರಾಘವೇಂದ್ರ ಎಲ್ಲಾ ಟ್ಯೂನ್ಗಳು ಒಂದೇ ತರ ಇರ್ತವೆ, ಎಷ್ಟ್ ಸಲ ಕೇಳೋದು? ಹೇ ಡ್ಯಾಡ್, ನಾವಿಬ್ರು ಫೋರಮ್ಗೆ ಹೋಗ್ತಿದೀವಿ, ನಿಮ್ಗೇನಾದ್ರೂ ಬೇಕಾ? ಬೇಡ, ಎಲ್ಲ ಇಲ್ಲೇ ಕೊಡ್ತಿದ್ದಾರೆ. ಹುಷಾರಾಗಿ ಹೋಗ್ಬಿಟ್ ಬಾ. ಓಕೆ ಬಾಯ್. ಬಾಯ್. ರೀ, ಆ ರಾಸ್ಕಲ್ ಮಹೇಶನ್ ಜೊತೆ ಯಾಕೆ ಕಳಿಸ್ತಾ ಇದೀರಾ? ಅವನಿಗೆ ಏನಾಗಿದೆ? ಎಷ್ಟ್ ದಿವಸದಿಂದ ನೋಡ್ತಾ ಇದ್ದೀನಿ. ಈಸ್ ಎ ನೈಸ್ ಬಾಯ್. ಅವನು ನೈಸ್ ಬಾಯ್ ಅಲ್ವಾ? ಕರ್ಮ ಕರ್ಮ ಕರ್ಮ, ಎಲ್ಲ ನಾನ್ ಅನುಭವಿಸ್ಬೇಕಾಗಿ ಬಂದಿದೆ. ಅವನ ಜೊತೆ ಹೋದ್ರು ನೀನೇನ್ ಅನುಭವಿಸೋದು? ಥ್ಯಾಂಕ್ಸ್ ದೇವ್ರಿ, ಹೋಂಡಾ ಸಿಟಿ ಕೆಲ್ಸಿತ್ತು. ಸರ್ ನಿಲ್ಸಿ, ಸರ್ ಸರ್ ನಿಲ್ಸಿ. ಸರ್ ಸರ್ ಸ್ಟಾಪ್. ರೋಕೋ ರೋಕೋ ಪ್ಲೀಸ್ ರೋಕೋ. ಏನಿದು, ಒಬ್ರು ನಿಲ್ಲಿಸ್ತಾನೆ ಇಲ್ವಲ್ಲ? ನಾನೇನ್ ಬೆಲೆಗ ಕೇಳ್ದೆ. ಇವ್ನು ನಿಲ್ಸಿದ್ರು ಯೂಸ್ ಇಲ್ಲ, ಸ್ಕೂಟ್ರ್ ಹಳೇದು, ಭಾರ ತಡಿಯಲ್ಲ. ಏನ್ ಮಾಡೋದು? ಅಯ್ಯೋ, ಈ ಟೈಮಲ್ಲಿ ಅರ್ಜೆಂಟ್ ಆಗ್ತಾ ಇದೆಯಲ್ಲ. ಯಾರು ನೋಡ್ಗಿಡ್ತಾವ್ರ? ಬೇಡ, ಕದ್ ನೋಡ್ಬಿಡ್ತಾರೆ ಯಾರು. ಕುತ್ಕೊಂಡ್ಬಿಡ್ತೀವಿ, ಯಾರಿಗೂ ಕಾಣಲ್ಲ. ಓ ಜಲಲ ಜಲಲ ಜಲಧಾರೆ. ಬಸ್ಸು. ಅಯ್ಯೋ, ನಿಲ್ಸಿ ನಿಲ್ಸಿ ನಿಲ್ಸಿ. ಸರ್ ಸರ್ ಸರ್, ನಿಮಿಷ ಅಲ್ಲೇ ಇರಿ, ಚಪ್ಪಲಿ ಹಾಕೊಂಡ್ಬಿಡ್ತೀರಿ. ನಿಮಿಷ ನಿಮಿಷ, ಬಂದೆ ಬಂದೆ ಬಂದೆ, ನಿಲ್ಸಿ ನಿಲ್ಸಿ. ಏನ್ ಮಾಡ್ದೀಗ?
ಏನಾಯ್ತಯ್ಯ? ಯಾಕೆ ಕಾರ್ ನಿಲ್ಲಿಸ್ದೆ? ಯಾರೋ ರಸ್ತೆಯಲ್ಲಿ ಬಿದ್ಬಿಟ್ಟಿದ್ದಾನೆ ಸರ್. ನೋಡ್ತೀನಿ ತಾಳಿ. ಏನಪ್ಪಾ ಸತ್ಗಿದ್ದು ಹೋಗಿದ್ದಾನೋ ಏನು? ಏನಾಯ್ತು ಇವನಿಗೆ? ಸರ್ ಕ್ಷಮಿಸಿ ಸರ್, ಬೆಂಗಳೂರಿಗೆ ಹೋಗ್ಬೇಕಾಯ್ತು, ಬಸ್ ಮಿಸ್ ಆಗೋಯ್ತು, ಯಾರು ನಿಲ್ಲಿಸ್ತಾನಿಲ್ಲ ಸರ್, ಅದಕ್ಕೆ ಉಪಾಯ ಮಾಡಿದೆ ಸರ್. ಬೆಂಕಿ ಹಾಕ ನಿನ್ ಉಪಾಯಕ್ಕೆ. ನಾನ್ ಬ್ರೇಕ್ ಹಾಕಿದ ತಕ್ಷಣ ಗಾಡಿ ನಿಂತೋಯ್ತು. ಇಲ್ಲ ಅಂದ್ರೆ ಹೊಗೆ ಹಾಕ್ಸ್ಕೊಂಡ್ ಬಿಡ್ತಾ ಇದ್ದೆ. ಹೊಗೆ ಹೆಂಗ ಆಗ್ತೀನಿ ಸರ್? ಸರ್ ತುಂಬಾ ದೂರದಿಂದ ನಡ್ಕೊಂಡ್ ಬರ್ತಾ ಇದೀನಿ ಸರ್, ಯಾವ ಗಾಡಿ ನಿಲ್ಲಿಸ್ತಾ ಇಲ್ಲ ಸರ್, ದಯವಿಟ್ಟು ಡ್ರಾಪ್ ಕೊಡಿ ಸರ್ ಪ್ಲೀಸ್. ಅದೆಲ್ಲ ಆಗಲ್ಲಯ್ಯ. ಈ ಕಲ್ಗಳು ಜೋಡಿಸಿದ್ ನೀನೇನಾ? ಹೌದು ಸರ್. ತೆಗಿ ಅದನ್ನ. ಸರ್ ದಯವಿಟ್ಟು ಡ್ರಾಪ್ ಕೊಡಿ ಸರ್ ಪ್ಲೀಸ್ ಸರ್, ನಿಮ್ ಮಾತು ಏನಯ್ಯ? ಸಾರಿ ಸರ್. ನನ್ ಮೇಲೆ ಬಿಡ್ತೀಯ? ಹಾಕ್ತೀನಿ ನೋಡು. ರಾಮಯ್ಯ ಸರ್ ಏನಯ್ಯ ಅದು? ಸರ್ ನಾನು ಹೇಳ್ತೀನಿ ಸರ್, ಬಸ್ ಮಿಸ್ ಆಗೋಯ್ತು ಸರ್, ಬೆಂಗಳೂರಿಗೆ ದಯವಿಟ್ಟು ಡ್ರಾಪ್ ಕೊಡಿ ಸರ್ ಪ್ಲೀಸ್ ಸರ್. ಸರ್ ಇಂಥವ್ರನ್ನೆಲ್ಲ ನಂಬೇಡಿ. ಡೋಂಗಿ ನನ್ ಮಕ್ಕಳು. ಡೋಂಗಿ ಅಂದ್ರೆ ಕಳ್ ನನ್ ಮಗ ಅಂತ. ಅಯ್ಯೋ ಸರ್ ನಾನು ಅಂತಾರಲ್ಲ ಸರ್, ದಯವಿಟ್ಟು ಡ್ರಾಪ್ ಕೊಡಿ ಸರ್ ಪ್ಲೀಸ್ ಸರ್. ರಾಮಯ್ಯ ಹಚ್ಕೊಳ್ಳಯ್ಯ ಪಾಪ. ಥ್ಯಾಂಕ್ ಯು ಸರ್. ಆ ಕಡೆಯಿಂದ ಬಾರಯ್ಯ. ಹೋಗು. ಮುಂದೆ ಬರ್ತೀನಿ. ಅಯ್ಯೋ ನನ್ ಬ್ರೀಫ್ ಕೇಸ್, ಸಾರಿ ಬ್ರೀಫ್ ಕೇಸ್. ಮುಂದೆ ಬಾರಯ್ಯ. ಬೇಡ ಯಜಮಾನ್ ಗೊತ್ತೀನಿ, ಹೊರಡಯ್ಯ ಪರವಾಗಿಲ್ಲ. ಸರಿ ಸರ್. ಸ್ಟಾರ್ಟ್ ಮಾಡಿ ರಾಮಯ್ಯ, ನಡೀರಿ. ಇನ್ನು ಹೊಸ್ತಾ ಡ್ರೈವಿಂಗ್? ನೀನೇ ಕಲ್ಸ್ಕೊಡು. ಅಯ್ಯೋ ಕಲ್ಲೆಲ್ಲ ಅಲ್ಲೇ ಬಿಟ್ಬಿಟ್ಟೆ. ರಾಮಯ್ಯ ನೀವಾದ್ರೂ ಎತ್ತಬಾರ್ದಾಗಿತ್ತಾ? ನಾಳೆ ಬಂದ್ ಎತ್ತೀನಿ ಬಿಡು. ಬ್ಯೂಟಿಫುಲ್ ಗಾಡಿ. ಅದಕ್ಕೆ ತಗೊಂಡಿರೋದು. ಸರ್ ಕಾರು ಒಂದು 2-3 ಲಕ್ಷ ಆಗ್ಬೋದಾ ಸರ್? ನೀನ್ 2 ಲಕ್ಷಕ್ಕೆ ಬೆಂಕಿ ಹಾಕ. 15 ಲಕ್ಷ ಕಣಯ್ಯ. 15 ಲಕ್ಷ ಶೋಕಿ ಮಾಡಕ್ ತಗೊಂಡ್ರ ಸರ್? ಇಲ್ಲ, ಆಟ ಆಡಕ್ ತಗೊಂಡಿದ್ದಾರೆ. ರಾಮಯ್ಯ ಮಾತ್ ನಿಲ್ಸಿ, ರೋಡ್ ಮೇಲೆ ಕಾನ್ಸಂಟ್ರೇಟ್ ಮಾಡು. ಸಾರಿ ಸರ್. ಅದನ್ನು ರಸ್ತೆ ನೋಡ್ಕೊಂಡೆ ಹೇಳೋ. ಸರಿ ಸರ್. ಹಲೋ, ಯಾರು? ಓ ಮಾರ್ತ, ಹೌ ಆರ್ ಯು? ಹೇಗಿದ್ಯಪ್ಪ ನಿನ್ ಫಿಲಂ ಲ್ಯಾಂಡು? ಯಾವ್ದಾದ್ರು ಪ್ರೊಡಕ್ಷನ್ ಶುರು ಮಾಡಿದ್ಯೇನೋ? ಏನೋ ಕತೆ ಸಿಕ್ಕಿಲ್ವಾ? ಕತೆಗೇನಯ್ಯ, ಕತೆ ಹುಡುಕಿದ್ರೆ ಬೇಕಾದಷ್ಟು ಸಿಗುತ್ತೆ. ನಿನಗೆ ಕತೆ ಕೇಳೋ ಪೇಷನ್ಸ್ ಇರ್ಬೇಕಷ್ಟೇ. ಸಿನಿಮಾದವ್ರಿಗೆ ನೋಡು, ಆ ದೇವ್ರ ಮೇಲೆ ಇರುವಷ್ಟು ನಂಬಿಕೆ ಪಾಪ ಆ ದೇವ್ರ ಮೇಲೆ ಇಲ್ಲ ಕಣಯ್ಯ. ಏನು ನಾನಾ ಫಿಲಂ ಪ್ರೊಡಕ್ಷನ್ ಮಾಡದ? ನೋ 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 ನೋ. ಯಾಕಯ್ಯ, ನಾನು ಆರೋಗ್ಯವಾಗಿ ನೆಮ್ಮದಿಯಾಗಿರೋದು ನಿನ್ಗೆ ಇಷ್ಟ ಇಲ್ಲ ಅಂತ ಕಾಣಿಸುತ್ತೆ. ಆಯ್ತು, ಸದ್ಯಕ್ ಬೇಡ, ಮುಂದೆ ನೋಡೋಣಂತೆ. ಓಕೆ ಬಾಯ್, ಸಿ ಯು. ಸರ್ ಆಕ್ಚುಯಲ್ ಆಗಿ ನಾನು ಸ್ಟೋರಿ ರೈಟ್ರೆ ಸರ್. ಐ ಸಿ. ಹ್ಞೂ ಸರ್. ಸರ್ ಬಹಳಷ್ಟು ಫಿಲಂಗೆ ಸ್ಟೋರಿ ಬರ್ದಿದ್ದೀನಿ ಸರ್. ಯಾವ್ದಾದ್ರು ಫಿಲ್ಮ್ ಆಗಿದ್ಯಾ ಸರ್? ಇಲ್ಲ ಸರ್, ಎಲ್ಲ ಬರ್ದಿಟ್ಟಿನಿ ಸರ್, ಇನ್ನು ಯಾವ್ದು ಫಿಲಂ ಆಗಿಲ್ಲ ಸರ್. ಐ ಸಿ. ಸರ್ ಒಂದು ವಿಲೇಜ್ ಸ್ಟೋರಿ ಇದೆ ಸರ್, ಜಾಯಿಂಟ್ ಫ್ಯಾಮಿಲಿ ಸ್ಟೋರಿ. ವಿಷ್ಣು ಅಂಬಿ ಸಿಕ್ಬಿಟ್ರಂತೂ ಸರ್ ಬರ್ದಿಟ್ಕೊಳ್ಳಿ ಸರ್, ಹಾಕಿದ ಥಿಯೇಟರ್ ಅಲ್ಲಿ 25 ವಾರ ಸರ್, ಹಂಗೆ ಬಿಟ್ಬಿಟ್ರೆ ಇನ್ನೂ 25 ವಾರ ಓಡ್ಬಿಡುತ್ತೆ. ಒಟ್ಟು 50 ವಾರ ಆಯ್ತಾ? ಇನ್ 2 ವಾರ ನೀವು ದಬಾಯಿಸ್ಬಿಟ್ರೆ 1 ವರ್ಷ ಆಗತ್ತೆ. ಮುಂಗಾರ್ ಬೆಳೆ ಕೃಷ್ಣಪ್ಪ ಅವ್ರ ತರ ಫೇಮಸ್ ಆಗ್ಬಿಡ್ತೀರಾ ಸರ್. ಕ್ಲೈಮ್ಯಾಕ್ಸ್ ಅಂತೂ ಎಕ್ಸ್ಟ್ರಾರ್ಡಿನರಿ, ಹಂಗೆ ಮಾಡ್ಬಿಟ್ರಂತೂ ರೋಡಲ್ಲೆಲ್ಲ ನಿಮ್ದೆ ಕಟ್ಔಟ್ ಸರ್. ಹ್ಞೂ ಸರ್. ನಾನು ಸಿನಿಮಾ ಪ್ರೊಡ್ಯೂಸರ್ ಅಲ್ಲಪ್ಪ, ಇಂಡಸ್ಟ್ರಿಯಲಿಸ್ಟ್ ಸರ್. ಒಳ್ಳೇದೇ ಆಯ್ತಲ್ಲ, ಈಗ ಪಿಕ್ಚರ್ ತೆಗಿತಾರಲ್ಲ, ಇಂಡಸ್ಟ್ರಿಯಲಿಸ್ಟ್ ಅಲ್ವಾ ಸರ್? ನೋಡು, ನಾನು ಇಂಡಸ್ಟ್ರಿ ಶುರು ಮಾಡಿ ಕೇವಲ 2 ವರ್ಷ ಆಗಿದೆ ಅಷ್ಟೇ. ಹೌದಾ ಸರ್? ನೀವು ದೊಡ್ಡ ಮನ್ಸ್ ಮಾಡಿ ಹೇಳಿ ಸರ್, ನಿಮ್ಗೆ ಇಂತ ಕತೆ ಬೇಕು ಅಂತ ಹೇಳಿ ಸರ್. ಸರ್ KG ರೋಡ್ ಅಲ್ಲಿ ಯಾವ ಥಿಯೇಟರ್ಗೆ ಯಾವ ತರ ಪಿಕ್ಚರ್ ಬೇಕು ಅಂತ ಹೇಳಿ ಸರ್, ಅದಕ್ಕೆ ತಕ್ಕಂತ ಕತೆ ಕೊಡ್ತೀನಿ ಸರ್, ಇಮಿಡಿಯೇಟ್ ಆಗಿ ಕೊಡ್ತೀನಿ ಸರ್. ಕತೆ ಕೊಡ್ತೀಯಾ? ಸರಿ, ಒಂದು ಅವಕಾಶ ಕೊಡಿ ಸರ್ ಪ್ಲೀಸ್. ನೋಡ್ರಿ, ನಿಮ್ಮ ಕತೆಗಳಲ್ಲಿ ನನಗೆ ಆಸಕ್ತಿ ಇಲ್ಲ. ನನ್ನ ಫ್ರೆಂಡ್ ಒಬ್ಬ ಪ್ರೊಡ್ಯೂಸರ್ ಇದ್ದಾನೆ, ಅವನಿಗೆ ಇಷ್ಟ ಆದ್ರೂ ಆಗಬಹುದು. ಅವನು ವಿಸಿಟಿಂಗ್ ಕಾರ್ಡ್ ಕೊಡ್ತೀನಿ, ನೀವು ಹೋಗಿ ಅವನ ಭೇಟಿಯಾಗಿ. ನಾನು ಫೋನ್ ಮಾಡಿ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ಸರ್. ಸರ್ ತುಂಬಾ ಥ್ಯಾಂಕ್ಸ್ ಸರ್, ನಿಮ್ ಉಪಕಾರ ಮರೆಯಲ್ಲ ಸರ್. ಸರ್ ನನ್ ಕತೆ ಏನಾದ್ರು ಓಕೆ ಆಯ್ತು ಅಂದ್ರೆ ನಿಮ್ಗೊಂದು 5000 ಕೊಡ್ತೀನಿ ಸರ್. ವಾಟ್? ಬೇಜಾರ್ ಮಾಡ್ಕೋಬೇಡಿ ಸರ್, 100 days ಹೋದ್ರೆ ಇನ್ನೂ 2000 ಎಕ್ಸ್ಟ್ರಾ ಕೊಡ್ತೀನಿ. ಸರ್ ನನ್ ಕತೆ ಯಶಸ್ವಿ ಆಗ್ಲಿ ಅಂತ ಆಶೀರ್ವಾದ ಮಾಡಿ ಸರ್, ಕೈ ಆಶೀರ್ವಾದ ಮಾಡಿ. ಮೈ ಡಿಯರ್, ಬಾಯ್, ಗುಡ್ ಲಕ್. ಲೇಟ್ ಆಗ್ತಿದೆ ತೇಜು, ನೀನ್ ಇನ್ನೂ ಮನೆ ಮೇಲೆ ಕೂತ್ಕೊಂಡಿದ್ರ? 4 ಗಂಟೆಗೆ ಸಿನಿಮಾ ಶುರು ಆಗುತ್ತೆ. ಗಿವ್ ಮಿ 5 minutes ಮಹೇಶ್, ಬೇಗ ಬಂದ್ಬಿಡ್ತೀನಿ. ನಾನು ಡ್ರೆಸ್ ಚೇಂಜ್ ಮಾಡ್ತಿದ್ದೀನಿ, ಇನ್ನೇನ್ ಹಾಗೆ ಹೋಯ್ತು.
ಓ ಕಮಾನ್, ನೀನ್ ಹಾಕೊಂಡಿದ್ ಡ್ರೆಸ್ಸೇ ಚೆನ್ನಾಗಿತ್ತು. ಅದು ಅಲ್ಲದೆ ನೀನ್ ಏನೇ ಹಾಕೊಂಡ್ರು ನಿಮ್ ಮಮ್ಮಿಗಿಂತ ಚೆನ್ನಾಗ್ ಕಾಣ್ತೀಯ. ಅವಳನ್ನ ನನ್ ಮಮ್ಮಿ ಅಂತ ಕರಿಬೇಡ, ಅವಳು ನಮ್ಮ ಅಪ್ಪನ ಹೆಂಡತಿ ಅಷ್ಟೇ. ನನ್ನ ಅವಳ ಜೊತೆ ಕಂಪೇರ್ ಮಾಡ್ಬೇಡ. ಓಕೆ, ಮಾಡಲ್ಲ. ಅವ್ರನ್ನ ನಿನ್ ಜೊತೆ ಕಂಪೇರ್ ಮಾಡ್ತೀನಿ, ಓಕೆನಾ? ಹಾಯ್, ನಿಮ್ಗೊಂದು ಕಾಂಪ್ಲಿಮೆಂಟ್ ಕೊಡ್ಲಾ? ನಿಮ್ ಮಗಳಿಗಿಂತ ನೀವೇ ಸಖತ್ತಾಗಿ ಕಾಣ್ತೀರಿ. ಶಟ್ ಅಪ್. ಆಕ್ಚುಲಿ ನಾನು ಇಲ್ಲಿಗೆ ಬಂದಿದ್ದೆ ಅವಳನ್ನ ಮಾತಾಡ್ಸೋ ನೆಪದಲ್ಲಿ ನಿಮ್ಮನ್ನ ನೋಡಕ್ಕೆ. ನ್ಯಾಚುರಲ್ ಬ್ಯೂಟಿ. ಹಲ್ವಾನೆ ತಿನ್ನಕ್ಕಾಗದೇ ಇರೋ ಮುದ್ಕಂಗೆ ಹಣ್ಣನಂತ ಹುಡುಗಿ. Just shut up. How dare you? Get out of my house. Get out of my house right now. I said get out. ಹೇಳಿದ ಅರ್ಥ ಆಗ್ತಾ ಇಲ್ವೇನೋ ನಿನ್ಗೆ? ಹೋಗೋ ಇಲ್ಲಿಂದ, ಹೊಟ್ಟೋಗೋ ಇಲ್ಲಿಂದ. I said get out. ಯಾರ ನೀನ್ ಆಚೆ ಹೋಗು ಅಂತ ಹೇಳ್ತಿರೋದು? ಈ ರಾಸ್ಕಲ್ಗೆ. ಅವನು ನನ್ ಬಾಯ್ ಫ್ರೆಂಡ್. ಅದು ಮನೆ ಆಚೆ, ಇಲ್ಲಿ ನಾನು ಯಜಮಾಂತಿ. ನೀನು ನಮ್ ತಂದೆ ಮದುವೆ ಆಗೋ ತಪ್ಪು ಮಾಡಿದ್ದಕ್ಕೆ ಇಲ್ಲಿ ಬಂದ್ ಹೆಂಗ್ಸು ಅಷ್ಟೇ. ನಿನ್ನ ಅಭಿಪ್ರಾಯ ಕಟ್ಕೊಂಡು ನನಗೇನು? ನಿನ್ ತಂದೆ ನನ್ನ ಹೆಂಡತಿ ಅಂತ ಒಪ್ಕೊಂಡು ನನಗ್ ತಾಳಿ ಕಟ್ಟಿದ್ದಾರೆ. ನೀನ್ ಅವ್ರನ್ನ ಬ್ಲಾಕ್ ಮೇಲ್ ಮಾಡಿ ತಾಳಿ ಕಟ್ಟೋ ಹಾಗೆ ಮಾಡಿದೀಯ. ವಾಟ್ ರಬಿಶ್. ತೇಜು, ನಿನ್ ತಾಯಿ ಜೊತೆ ಹಾಗೆಲ್ಲ ಮಾತಾಡಬಾರ್ದು ಅಂತ ನಿನ್ ಎಷ್ಟು ಸಲ ಹೇಳಿದ್ದೀನಿ. ಬಾಯಿಗೆ ಬಂದಾಗ ಮಾತಾಡ್ತಿರೋದು ಈ ಹೆಂಗ್ಸು. ಬಾಯಿಗೆ ಬಂದಾಗ ಮಾತಾಡೋ ಅಧಿಕಾರ ಇದೆ ಅವಳಿಗೆ. ಅವಳಿ ಅಧಿಕಾರನ ನಾನ್ ಯಾವತ್ತೂ ಒಪ್ಕೊಳ್ಳೋದಿಲ್ಲ. ನಿನ್ನ ಒಪ್ಪಿಗೆ ನಾನು ನಿರೀಕ್ಷಿಸಿಲ್ಲ ಯಾವತ್ತು. ಇನ್ ಒಂದು ಕ್ಷಣ ನಾನು ಈ ಮನೇಲಿ ಇರೋದಿಲ್ಲ. ನೀನು ಇನ್ನೊಂದು ಕ್ಷಣ ಇಲ್ಲಿದ್ರೆ ನಾನೇ ಹೊರಗೆ ತಳ್ತೀನಿ. ನಾನು ಅಮ್ಮಮ್ಮನ ಮನೆಗೆ ಹೋಗ್ತೀನಿ. ಬಾರೋ. ಅಮ್ಮಮ್ಮನ ಮನೆಗೆ ಹೋಗ್ತಾಳಂತ ಎಲ್ಲಾದ್ರೂ ಹಾಳಾಗೋಗು. ನೀನ್ ಯಾಕೆ ಪದೇ ಪದೇ ಅವಳ ಜೊತೆ ಜಗಳ ಆಡ್ತೀಯ? ಜಗಳ ಆಡೋದು ನಾನಲ್ಲ, ನಿಮ್ ಮಗಳು. ಅವಳು ನಿನ್ ಮಾತು ಕೇಳಲ್ಲ ಅಂದ್ಮೇಲೆ ಬಿಟ್ಬಿಡು. ಹ್ಯಾಕ್ ಬಿಡ್ಲಿ? ಅವಳು ಒಪ್ಲಿ ಬಿಡ್ಲಿ, ನಾನು ಅವಳ ತಾಯಿ ಸ್ಥಾನದಲ್ಲಿದ್ದೀನಿ. ಆ ಮಹೇಶ್ ಎಂಥ ಡೊಟ್ಟಿ ಫೆಲೋ ಅಂತ ನನಗೆ ಗೊತ್ತು. ಹುಡುಗರು ಹಾಗೆ. ಹುಡುಗರು ಅನ್ಕೊಡ್ಲೆ ಪೋಲಿಯಾಗಿ ಮಾತಾಡ್ಬೇಕಾ? ಅವನನ್ನ ಎಷ್ಟ್ ದಿವಸದಿಂದ ನೋಡ್ತಾ ಇದ್ದೀನಿ. ಅವನು ಅಂತವನಲ್ಲ. ಅಂದ್ರೆ ನಾನ್ ಸುಳ್ಳು ಹೇಳ್ತಾ ಇದೀನಾ? ಹಾಗಲ್ಲ. ಹಾ, ಇನ್ ಹೇಗೆ? ನಿಮಗೆ ಹೆಂಡತಿ ಮಾತಿಗಿಂತ ಮೂರನೇವ್ರ ಮಾತಿಗೆ ಬೆಲೆ ಅಂದ್ರೆ ನೀವು ನನ್ನ ಎಷ್ಟು ಪ್ರೀತಿಸ್ತೀರಾ ಅಂತ ನನಗೆ ಹೇಗ್ ಗೊತ್ತಾಯ್ತು? ಅಯ್ಯ, ಎಲ್ಲಿಂದ ಎಲ್ಲಿಗೆ ಹಾರ್ತೀಯ? ನಾನು ಹೇಳಿದ್ರ ಅರ್ಥ. ನಿಮ್ ಮಾತಿನ ಅರ್ಥ ಮಾಡ್ಕೊಳ್ಳೋಷ್ಟು ಪೇಷನ್ಸ್ ನನಗಿಲ್ಲ. ನಾನು ಹೋಗ್ತಾ ಇದ್ದೀನಿ. ಅಯ್ಯೋ ರಾಮ, ಎಲ್ಲಿಗೆ ಹೋಗ್ತೀಯ? ಎಲ್ರು ಮನೆ ಬಿಟ್ಟು ಹೋದ್ರೆ ನಾನೇನ್ ಮಾಡ್ಲಿ? ಬಾಟಲ್ ಇದೆಯಲ್ಲ, ಓಪನ್ ಮಾಡ್ಬಿಟ್ಟು. ಅಲ್ಲ, ನನ್ನ ಮಾತು ಕೇಳು. ಅಯ್ಯೋ, ಏನಾಯ್ತ್ರಿ? ಹೇಳಿ ಹೇಳಿ, ಏನಾಯ್ತ್ರಿ? ಸೊಂಟ ಹೋಯ್ತು. ಅಯ್ಯೋ ಸಾರಿ ರೀ. ತಾಯಿ ಮಗಳು ಸೇರಿ ನನ್ನ ಸೊಂಟ ಮುರಿದ್ರಲ್ಲಪ್ಪ. ಅಯ್ಯೋ, ಹಾಗೆಲ್ಲ ಮಾತಾಡ್ಬೇಡ್ರಿ ಪ್ಲೀಸ್. ನೀನೆಲ್ಲೂ ಹೋಗಲ್ಲ ತಾನೆ? ಇಲ್ಲ ಇಲ್ಲ, ಹೋಗುದಿಲ್ಲ. ನೀವ್ ಹೇಳಿ, ನಿಧಾನಕ್ಕೆ ಹೇಳಿ. ಬಿಸಿನೀರ್ ಶಾಖ ಕೊಡ್ಲಾ? ಬೇಡ ಬೇಡ. ಡಾಕ್ಟರ್ ಕಾರಂತ ಫೋನ್ ಮಾಡಿ. ಡಾಕ್ಟರ್ ಕಾರನ್ ಬೇಡ, ಅವನು ತುಂಬಾ ಕುರಿತಾನೆ. ಸುಮ್ಮನೆ ಇರ್ರಿ ನೀವು. ಮೆತ್ತಗೆ ನಿಧಾನಕ್ಕೆ ಬನ್ನಿ, ಕೂತ್ಕೊಳ್ಳಿ. ಡಾಕ್ಟರ್ ಕಾರಂತ ಫೋನ್ ಮಾಡ್ತೀನಿ. ಅಯ್ಯೋ ಬೇಡ ಮಾರೈತಿ. ಅಯ್ಯೋ, ಬಂದೇ ಬಿಡ್ತಾನ ಅವನು. ಹಲೋ ಡಾಕ್ಟರ್ ಕಾರಂತ್. ನಾನ್ ಮಾಧವಿ. ಹೇಗಿದ್ದೀರಿ? ನಾನ್ ಚೆನ್ನಾಗಿದ್ದೀನಿ. ಅದು ಪಾರ್ಥ ಬಿದ್ದು ಹೋಗಿಬಿಟ್ರ? ಅಯ್ಯೋ ಇಲ್ಲ, ಹೋಗಿಲ್ಲ. ಹೌದಾ? ಸೊಂಟ ಮುರ್ಕೊಂಡಿದ್ದಾರೆ. ಬಿದ್ದು ಸೊಂಟ ಮುರ್ಕೊಂಡದ್ದ? ಬಿದ್ದೇ ಸೊಂಟ ಮುರ್ಕೊಂಡಿದ್ದು. ಪ್ಲೀಸ್ ನೀವು ಸ್ವಲ್ಪ ಬೇಗ ಬನ್ನಿ. ಆಯ್ತು, ಬಂದೆ. ಥ್ಯಾಂಕ್ಸ್. ಹೇಗ್ ಸೊಂಟ ಮುರಿದ್ರೆ ಇವ್ರಿಗೇನು? ಸುಮ್ನೆ ತಲೆ ತಿಂತಾರೆ. ಕಾಯ್ಕೊಂಡಿದ್ದಾನೆ. ಸತೋದ್ನ ಅಂತ ಕೇಳಿದ್ನಲ್ಲ, ಅದಕ್ಕೆ ಅವ್ನು ಕರೆಯೋದು ಬೇಡ ಅಂದಿದ್ದು. ನೀವು ಟೆನ್ಷನ್ ಮಾಡ್ಕೋಬೇಡಿ, ರೆಸ್ಟ್ ತಗೊಳ್ಳಿ. ಸ್ವಲ್ಪ ಕಾಫಿ ತರಲ್ಲ ನಿಮ್ಗೆ? ಕಾಫಿನ ಸ್ವಲ್ಪ ವಿಸ್ಕಿ ಕೊಟ್ರೆ ನೋವು ಕಮ್ಮಿ ಆಗ್ಬಹುದು. ಯಾವಾಗಿನ ಹಾಗೆ ನೀರ್ ಜಾಸ್ತಿ ಆಗ್ಬಿಡ್ಬೇಡ. ನನಗ್ ಗೊತ್ತಿದೆ, ಕುಡಿಯೋಕೊಂದ್ ನೆಪ ಸಿಕ್ಬಿಡ್ತು ಇವ್ರಿಗೆ. ಸಂತೋಷಕ್ಕೂ ಕುಡಿಯಕ್ ಬೇಕು, ಸೊಂಟಕ್ಕೂ ಕುಡಿಯಕ್ ಬೇಕು. ಹೇಳು ವಿವೇಕ್. ಏನ್ ಮಾಡ್ತಾ ಇದೀಯೋ? ಅಯ್ಯೋ, ಸೊಂಟ ಮುರ್ಕೊಂಡು ಬಿದ್ದಿದ್ದೀನಪ್ಪ. ನನಗ್ ಗೊತ್ತಿತ್ತು ಒಂದಲ್ಲ ಒಂದ್ ದಿವ್ಸ ಹೀಗಾಗುತ್ತೆ ಅಂತ. ಸಾಕು ಸುಮ್ನಿರೋ. ನಾನು ಮಾಧವಿನ ಮದುವೆ ಆದಾಗಿನಿಂದ ನಿಮ್ಮೆಲ್ರಿಗೂ ನನ್ನ ಸೊಂಟದ ಮೇಲೆ ಗಮನ. ಜೋಕ್ ಮಾಡ್ದೆ ಕಣ. ಏನ್ ಸಮಾಚಾರ? ಬರ್ತಾ ಒಬ್ಬ ಡ್ರಾಪ್ ಬೇಕು ಅಂತ ಕೇಳ್ಕೊಂಡು ಕಾರ್ ಹತ್ತದ್ನಪ್ಪ. ಸ್ಟೋರಿ ರೈಟರ್ ಅಂತೆ, ತುಂಬಾ ಚೆನ್ನಾಗ್ ಕತೆ ಹೇಳ್ದ. ನಮ್ ಡ್ರೈವರ್ ಅಂತೂ ಗೊಳೋ ಅಂತ ಹತ್ಬಿಡದ. ನನ್ ಕಣ್ಣಲ್ಲೂ ನೀರ್ ಬಂತು ಅಂದ್ರೆ ಅರ್ಥ ಮಾಡ್ಕೋ, ಕತೆ ಇನ್ನೆಷ್ಟ್ ಚೆನ್ನಾಗಿದೆ ಅಂತ. ಓಹೋ, ನಿನ್ ಕಣ್ಣಲ್ಲಿ ನೀರ್ ನೋಡಿದ್ದು 2003ರಲ್ಲಿ.
ನನ್ನ ಕಾಮಿಡಿ ಫಿಲ್ಮ್ ಪ್ರೀಮಿಯರ್ ನಲ್ಲಿ. ಇವತ್ತು ಅವ್ನ್ ಕಳಿಸ್ಲಾ? ಬೇಡಪ್ಪ, ಇವತ್ತು ನಾನು ಕ್ಲಬ್ಬಿಗೆ ಹೋಗ್ಬೇಕು, ಪಾರ್ಟಿ ಇದೆ. ಬಿದ್ದು ಸೊಂಟ ಮುರಿದಿದೆ. ಇವತ್ತು ಪಾರ್ಟಿ ಗೀಟಿ ಅಂತ ಹೊರಗಡೆ ಹೋಗಕ್ ಸಾಧ್ಯ ಇಲ್ಲ. ಯಾರದು? ವಿವೇಕ್, ಯಾರೋ ಸ್ಟೋರಿ ರೈಟರ್ ಹಾ, ಒಳ್ಳೇದೇ ಆಯ್ತು. ಸಂಜೆ ಪೂರ್ತಿ ಕಥೆ ಕೇಳ್ಕೊಂಡು ರೆಸ್ಟ್ ತಗೊಳ್ಳಿ. ಕಳ್ಸೋಕ್ ಹೇಳಿ. ಕೇಳಿದೇನಪ್ಪ? ಕಳ್ಸ್ಕೊಡಪ್ಪ. ಓಕೆ ಬಾಯ್. ಡಾಕ್ಟರ್ ಬಂದ್ರು ಅನ್ಸುತ್ತೆ. ಬಂದ ಪಿಚಾಚಿ. ಬನ್ನಿ ಡಾಕ್ಟರ್. ಇದೆಂತ ಮಾಧವಿ ಅವರೇ, ನಾನು ಕಳೆದ ಬಾರಿ ಕಂಡದ್ದಕ್ಕೂ ಮತ್ತೂ ಎತ್ತರ ಆಗಿದ್ದೀರಿ. ನೀವು ಎತ್ತರ ಆದದ್ದು, ನಾನು ಕುಳ್ಳಾದದ್ದು ಒಂದು ಅರ್ಥ ಆಪುದಿಲ್ಲ. ಎಲ್ಲಿದ್ದಾನೆ ನನ್ನ ಮಿತ್ರ ಪಾರ್ಥ ಪೇಷಂಟು? ಹಾಲಲ್ಲಿ ಇದಾರೆ. ಸೊಂಟ ಮುರಿದದ್ದು ಬೆಡ್ರೂಮಿನಲ್ಲ. ಹಾಲಲ್ಲೇ ಮುರಿದಿದ್ದು ಹಾಲಲ್ಲೇ ಇದಾರೆ. ಬನ್ನಿ. ಇದು ನಂಬಲಿಕ್ಕೆ ಸಾಧ್ಯ ಇಲ್ಲ. ಸೊಂಟ ಮುರಿದರೆ ಬೆಡ್ರೂಮಿನಲ್ಲೇ ಮುರಿಯಬೇಕು. ಇವನಿಗೆ ವಯಸ್ಸಾದದ್ದು ತಿಳಿಯುವುದು ಬೇಡವಾ? ಒರುಕೊಂಡು ಕೂತ್ಕೊಳ್ಳಿ. ಡೋಂಟ್ ವರಿ, ಡಾಕ್ಟರ್ ಬಂದಿದ್ದಾರೆ. ಬನ್ನಿ ಡಾಕ್ಟರ್. ಹಲೋ ಪಾರ್ಥ. ಹಲೋ ಡಾಕ್ಟರ್, ಹೇಗಿದೆ ಆರೋಗ್ಯ? ಅಯ್ಯೋ, ನನ್ನ ಆರೋಗ್ಯ ಎಂತ ಕೇಳ್ತೆ ಮಾರಯ್ಯ. ಸೋಮವಾರ ಸೊಂಟ ನೋವು, ಮಂಗಳವಾರ ಮೊಂಡಿ ನೋವು, ಬುಧವಾರ ಬೆನ್ನು ನೋವು, ಗುರುವಾರ ಗಂಟ್ಲು ನೋವು, ಶುಕ್ರವಾರ ವಾತ, ಇವತ್ತು ಶನಿವಾರ ಶೀತ. ಕ್ಲಿನಿಕ್ ನಲ್ಲಿರುವ ಅರ್ಧ ಮಾತ್ರ ನನಗೆ ಬೇಕಾಗ್ತದೆ ನುಂಗ್ಲಿಕ್ಕೆ. ಭಾನುವಾರ ಒಂದು ದಿನ ಫ್ರೀ ಇರ್ತೇನೆ ಮಾರಯ್ಯ. ಆದ್ರೆ ಅವತ್ತು ಬೇರೆ ಕೆಲಸ, ಮನೆ ಕೆಲಸ ಎಲ್ಲ ನಾನು ಮಾಡಿದ್ರೆ ನನ್ನ ಹೆಂಡತಿಗೆ ಭಾರಿ ಸಂತೋಷ. ಹೌದು, ನಾ ಇಲ್ಲಿ ಬಂದದ್ದೆ ಅಂತಕ್ಕೆ? ನನ್ ಸೊಂಟ ಉಳುಕಿದೆ. ಈ ವಯಸ್ಸಿನಲ್ಲಿ ಮದುವೆ ಆದ್ರೆ ಇನ್ನೇನಾದೀತು? ಅದಲ್ಲ ಡಾಕ್ಟ್ರೆ, ಇಲ್ಲೇ ಹಾಲ್ನಲ್ಲೇ. ಬೆಡ್ರೂಮ್ ಬಿಟ್ಟು ಹಾಲಿನಲ್ಲ? ಹಾಗಲ್ಲ, ನಡೆದಾಡುವಾಗ್ಲೇ ಹಾಗಾಗಿದ್ದು. ಅಂದ್ರೆ ಮಂಚದ ಮೇಲಲ್ಲವಾ? ಅಲ್ವೇ ಅಲ್ಲ, ನಡೆದಾಡುವಾಗ್ಲ? ಹೌದು. ಅದು ಸಾಧ್ಯ ಇಲ್ಲ ಬಿಡು. ಸಾಧ್ಯ ಇಲ್ಲ. ನೀನು ಡಾಕ್ಟರ್ ಸೊಂಟ ನೋಡಿ ಮೊದಲು. ಆಯ್ತು ಮಾರಯ್ಯ, ವಿಷಯ ತುಂಬಾ ಡೇಂಜರ್. 1960ಯಲ್ಲಿ ಒಮ್ಮೆ. ಮಾಧವಿ, ಹಾ, ನೀನೆಲ್ಲಿ ಹೊರಟೆ? ಅನಿತಾ ಮನೆಗೆ. ಇವತ್ ನಮ್ದು ಕಿಟ್ಟಿ ಪಾರ್ಟಿ ಇದೆ. ಸಾರಿ ಮಾರಯ್ಯ. ನನ್ನ ಸೊಂಟ ಮುರಿದಿದ್ದು ನಿಂಗೆ ಕಾಣಿಸ್ತಿಲ್ವಾ? ಕಾಣಿಸ್ತಾ ಇದೆ, ಡಾಕ್ಟರ್ ಇದಾರಲ್ಲ. ಎಂತ ಮಾರಯ್ರೆ, ನಾನಿದ್ದರೆ ನೀವಿಲ್ಲಿದ್ದ ಹಾಗೆ ಆಗ್ತದ? ನೀವ್ ಹೋಗೋದ್ರೊಳಗೆ ನಾನು ಬಂದ್ಬಿಡ್ತೀನಿ ಡಾಕ್ಟ್ರೆ. ಅಲ್ಲ, ನನಗ್ ಕ್ಲಬ್ಬಿಗೆ ಹೋಗ್ಬೇಡ ಅಂತ ಹೇಳಿ ನೀನ್ ಕಿಟ್ಟಿ ಪಾರ್ಟಿಗೆ ಹೋಗೋದು ಯಾವ ನ್ಯಾಯ? ಹಾ, ಕಳೆದ ತಿಂಗಳು ನಾನು ವೈರಲ್ ಫೀವರ್ ಅಂತ ಮಲಗಿದಾಗ ನೀವು ಕ್ಯಾಸೆಟ್ ರಿಲೀಸ್ ಫಂಕ್ಷನ್ ಹೋಗಿಲ್ವಾ? ಅದಕ್ಕೆ ಸೇರ್ ತಿರ್ಸ್ಕೊತಾ ಇದೀಯಾ? ಇವತ್ತು ಸೆಲೆಬ್ರೇಷನ್. ಏನ್ ನನ್ ಸೊಂಟ ಮುರಿದಿದ್ದಕ್ಕ? ಅಯ್ಯೋ ಅಲ್ಲ ರೀ, ಇವತ್ತು ನಮ್ಮ ಅಸೋಸಿಯೇಷನ್ 8th year ಸೆಲೆಬ್ರೇಷನ್. ಏನೋ ನೀನ್ ಹೋಗ್ತಾ ಇರೋದು ನಂಗೆ ಸ್ವಲ್ಪನೂ ಇಷ್ಟ ಇಲ್ಲ. ನಾನ್ ಬರ್ತೀನಿ ಅಂತ ಹೇಳಿದ್ಮೇಲೆ ಹೋಗೋಳೆ. ಅಲ್ಲ, ನನ್ನ ಸೊಂಟ ಮುರಿದಿರುವಾಗ ನೀನ್ ಅಲ್ಲಿಗೆ ಹೋದ್ರೆ ಜನ ಆಡ್ಕೊಳ್ಳೋದಿಲ್ವಾ? ಆಹಾ, ಗಂಡ ಹಾಸ್ಪಿಟಲ್ ಇರೋವಾಗ್ಲೇ ನಮ್ ಪ್ರೆಸಿಡೆಂಟ್ ಮೀಟಿಂಗ್ ಮಿಸ್ ಮಾಡ್ಕೊಂಡಿರ್ಲಿಲ್ಲ ಗೊತ್ತಾ? ನಿನಗೂ ನಿನ್ನ ಮಗಳಿಗೂ ಏನು ವ್ಯತ್ಯಾಸ ಇಲ್ಲ. ನಿಮ್ ಮಗಳ ತರ ನಾನೇನು ಪಬ್ಗೋ ಡಿಸ್ಕೋತೆಕ್ಕೋ ಹೋಗ್ತಾ ಇಲ್ಲ ಗೊತ್ತಾ? ಅವರಲ್ಲಿ ಡೀಸೆಂಟ್ ಆಗಿರ್ತಾರೆ. ನಿಮ್ಮ ಕಿಟ್ಟಿ ಪಾರ್ಟಿಯಲ್ಲೇ ಏನ್ ನಡೀತಿದೆ ಅನ್ನೋದು ಊರಿಗೆ ಗೊತ್ತಿದೆ. ಬಾಯ್, ಎಲ್ಲದಕ್ಕೂ ನನ್ನಲ್ಲೇ ತಪ್ಪು ಕಂಡು ಹಿಡಿತಾರೆ. ಎಲ್ಲ ನನ್ ಕರ್ಮ. ಸಾರಿ ಡಾಕ್ಟರ್, ನನ್ನ ಹೆಂಡತಿ ಒಂಥರ. ಒಮ್ಮೊಮ್ಮೆ ಚಂಡಿ ಮೈ ಮೇಲೆ ಬರ್ತಾಳ ಅವಳಿಗೆ. ಅಡ್ಡಿಲ್ಲ ಬಿಡು ಮಾರಾಯ. ನನ್ನ ಹೆಂಡತಿಯಾಗೆ ಹೊಡೆದು ಹೇಳುವುದಿಲ್ಲವಲ್ಲ, ಪುಣ್ಯ. ಇದು ನೋಡು ಸುತ್ತಿಗೆ. ಇದನ್ನೇಕೆ ನಾನು ಬ್ಯಾಗ್ ನಲ್ಲಿ ಕೊಂಡೊಯ್ಯುವುದು? ಅವಳ ಕೈಗೆ ಪೊರಕೆ ಸಿಕ್ಕದೇ ಇದ್ರೆ ಸುತ್ತಿಗೆಯಲ್ಲಿ ಜಪ್ಪುತ್ತಾಳೆ. ಹಾ ಬಿಡು. ಎಲ್ಲಿ ನಿನ್ನ ಕಣ್ಣು ಅಯ್ಯೋ, ತೋರಿಸು. ಮೊದಲು ಸೊಂಟ ನೋಡ್ರಿ ಡಾಕ್ಟರ್. ಈಗ ನನಗೆ ಸಮ ಬೆನ್ನು ತೋರಿಸು. ಏನ್ರಿ ಮಾಡ್ತೀರಿ? ನಿಮಗೆ ವಿಪರೀತ ಕೋಲ್ಡ್ ಆಗಿದೆ. ಕ್ರೋಸಿನ್ ತೆಗೆದುಕೊಂಡಿದ್ದೇನಲ್ಲ. ಡಾಕ್ಟರ್ ಆಗಿ ನಿಮ್ಗೆ ಗೊತ್ತಿಲ್ವಾ? ಕ್ರೋಸಿನ್ ನಲ್ಲಿ ಪ್ಯಾರಾಸಿಟಮಲ್ ಅಂಶ ಕಡಿಮೆ ಇದೆ. ಮೆಟಾಸಿನ್ ತಗೊಳ್ಳಿ. ಹೌದಾ? ಆ ಮಂಗ ನಂಗೆ ಇದನ್ನು ಹೇಳಲೇ ಇಲ್ಲ. ಯಾರು? ನನ್ನ ಡಾಕ್ಟರ್. ಅವನಿಗೆ ಮಾಡ್ತೇನೆ ತಡೆ ಈಗ. ಹಲೋ, ನಾನು ಡಾಕ್ಟರ್ ಕಾರಂತ್ ಮಾತಾಡುವುದು. ನಿನ್ನ ಪೇಷಂಟ್. ಓ ಹೇಳಿ ಮಾರಾಯ. ನೀನ್ ನನಗೆ ಎಂತ ಮದ್ದು ಕೊಟ್ಟದ್ದು? ಕ್ರೋಸಿನ್. ಅದರಲ್ಲಿ ಪ್ಯಾರಾಸಿಟಮಲ್ ಉಂಟಾ? ಸ್ವಲ್ಪ ಉಂಟಲ್ಲ. ಉಳಿದದ್ ಯಾರು? ನಿನ್ನ ಅಪ್ಪ ಕೊಡ್ತಾನ? ಎಂತ ನೀವು ಹೇಳೋದು? ಮಂಡೆ ಸಮ ಇಲ್ವ ನಿನಗೆ? ಎಂತ ಆಯ್ತು? ಇಲ್ಲೊಬ್ರು ರಾಯರಿದ್ದಾರೆ. ಅವರು ಡಾಕ್ಟರ್ ಅಲ್ಲ, ಫಿಲ್ಮ್ ಪ್ರೊಡ್ಯೂಸರ್. ಸೊಂಟ ಮುರಿದು ಸಾಯ್ತಾ ಬಿದ್ದಿದ್ದಾರೆ. ಅಂತ ಸ್ಥಿತಿಯಲ್ಲೂ ಕೂಡ ಅವರು ನನಗೆ ಈ ವಿಷಯವನ್ನು ತಿಳಿಸಿ ನನ್ನನ್ನು ಕಾಪಾಡಿದ್ದಾರೆ. ಅವ್ರು ನನ್ನ ಮಿತ್ರರು ಕೂಡ. ಹಾಗೇನಾ? ಇಲ್ದಿದ್ರೆ ನನ್ನ ಗತಿ ಏನಾಗುವುದು? ನನ್ನ ಪುಣ್ಯ ಅವರು ಹೇಳಿದ್ದಕ್ಕಾಯ್ತು. ಇಲ್ಲದಿದ್ದರೆ ನಿನ್ನ ಮಾತು ನಂಬಿ ಗುಳಿಗೆ ನುಂಗಿ ಅವರ ಜೊತೆಯಲ್ಲಿ ಜೀವ ಕಳ್ಕೊಳ್ಳುವ ವ್ಯಾಪಾರ. ಆಗ್ಲಿಕ್ಕಿಲ್ಲ. ನನ್ನ ಮೇಲೆ ಎಕ್ಸ್ಪೆರಿಮೆಂಟ್.
ನಾನು ಸುಮ್ಮನೆ ಬಿಡುವುದಿಲ್ಲ ನಿನ್ನನ್ನ. ಕೇಸ್ ಹಾಕ್ತೇನೆ. ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ. ಲೈಸೆನ್ಸ್ ನಮಗೆಲ್ಲ ಲೈಸೆನ್ಸ್ ಇಲ್ಲವಾ? ಹಲೋ ಕಟ್ ಮಾಡಿಬಿಟ್ಟ ಹಡಬೆ. ಲೈಸೆನ್ಸ್ ಇಲ್ಲದೆ ಕ್ಲಿನಿಕ್. ಈಗಿನ ಡಾಕ್ಟರ್ನ ನಂಬಲಿಕ್ಕೆ ಆಗುದಿಲ್ಲ. ಈಗ ನಾನ್ ನಿಂದ ಎಂತೆಲ್ಲ ನೋಡಿದೆ. ಸೊಂಟ ಬಿಟ್ಟು ಎಲ್ಲ ನೋಡಿದ್ರು. ಅದಕ್ಕೆ ಎಂತ ಆಗಿಲ್ಲ ಮಾರಾಯ. ನುಯ್ತದ ಮತ್ತೆ ಚಿಂತೆ ಮಾಡುವುದೇ ಬೇಡ. ಅದಕ್ಕೆ ನಾನೀಗ ಗುಳಿಗೆ ಬರೆದು ಕೊಡ್ತೇನೆ. ದಿನಕ್ಕೆ 2ರಂತೆ 3 ದಿನ ನುಂಗಿ ನೀರು ಕುಡಿ. ಸೊಂಟ ಇದ್ದದ್ದೇ ನೆನಪಾಗುವುದಿಲ್ಲ. ಅಂದ್ರೆ ನೋವು ನೆನಪಾಗುವುದಿಲ್ಲ ಅಂದೆ. 3 ದಿನ ಬೆಡ್ ರೆಸ್ಟ್. ಹಾಸಿಗೆಯಿಂದ ಮೇಲೆ ಕೆಳಗೆ ಎಲ್ಲೂ ಅಲ್ಲಾಡುವ ಹಾಗೆ ಇಲ್ಲ, ಆಯ್ತಾ? ನಾನು ಇಲ್ಲಿ ಒಂದು ನಂಬರ್ ಬರೆದಿಡ್ತೇನೆ. ಡಾಕ್ಟರ್ ಮಾಧವ್ ಕಿಣಿ, ಒಳ್ಳೆ ಮಸಾಜ್ ಡಾಕ್ಟ್ರು. ಮಲಗುವ ಮುನ್ನ ಮಸಾಜ್ ಮಾಡಿಸಿಕೊ, ಒಳ್ಳೆ ನಿದ್ದೆ ಬರ್ತದೆ. ನನಗೂ ಚಂದ ಕಮಿಷನ್ ಸಿಗ್ತದೆ. ನಾನು ಹೋಗಿ ನೋಡ್ತೇನೆ, ನೀ ರೆಸ್ಟ್ ಮಾಡು. ಇನ್ನು ಇಂಜೆಕ್ಷನ್ ಕೊಡ್ಲಿಕ್ಕೆ ಉಂಟು ನಿನಗೆ. ಯಾರು? ನಮಸ್ಕಾರ ಸರ್. ಸರ್ ನಾನು ಸ್ಟೋರಿ ರೈಟರ್ ಸರ್. ನಿಮ್ ಫ್ರೆಂಡ್ ಕಳ್ಸಿದ್ದು ಸರ್. ವಿಲೇಜ್ ಸ್ಟೋರಿ ಸರ್. ಸರ್ ಜಾಯಿಂಟ್ ಫ್ಯಾಮಿಲಿ ಕತೆ ಸರ್. ನಾನು ಪಾರ್ಥ ಸಾರಥಿ ಅಲ್ಲ, ಡಾಕ್ಟರ್ ಶಿವರಾಮ ಕಾರಂತ. ಸರ್ ಅವ್ರು ಸತ್ತೋಗ್ ಬಹಳ ವರ್ಷ ಆಗ್ಲಿಲ್ವಾ? ತಪ್ಪು. ಕಡಲ ತೀರದ ಭಾರ್ಗವ ಶಿವರಾಮ ಕಾರಂತ ಅಲ್ಲ, ಮತ್ತೆ? ಕಡಲ ತೀರದ ಡಾಕ್ಟರ್. ಬನ್ನಿ. ಸರಿ ಸರ್. ಎಂತ ಮಾಡ್ತಾ ಇದ್ದೀರಿ? ಅಯ್ಯೋ, ಇತ್ತೀಚೆಗೆ ಚಪ್ಪಲಿ ಕಳ್ಳರು ಜಾಸ್ತಿ ಆಗ್ಬಿಟ್ಟಿದ್ದಾರೆ, ಅದಕ್ಕೆ ಬಚ್ಚಿಟ್ಬಿಡ್ತೀನಿ. ಈಗ ಕದಿಯಕ್ಕಾಗಲ್ಲ. ಪಾರ್ಥ ಸಾರಥಿಯವರು ಸೊಂಟ ಉಳುಕಿ ಮಲಗಿದ್ದಾರೆ. ಹೇಗೆ ಸರ್? ಹೇಗ? ಹಾ. ಎಲ್ಲರೂ ಹೇಗೆ ಮಲಗುತ್ತಾರೋ ಹಾಗೆ. ಅದಲ್ಲ ಸರ್, ಸೊಂಟ ಉಳ್ಕಿದ್ ಹೇಗೆ ಅಂದೆ. ಓ ಹಂಗ, ಗೊತ್ತಾಯ್ತು ಪಾರ್ಥ, ಯಾರೋ ಕತೆಗಾರರು ಬಂದಿದ್ದಾರೆ. ಓಯ್, ಬನ್ನಿ ಮಾರ್ರೆ. ನಾನಿನ್ ಬತ್ತೆ. ತಡ ಆದ್ರ ಕಡೆಗೆ ಆ ಫೋನ್ ಡಾಕ್ಟರ್ ಕ್ಲಿನಿಕ್ ಮುಚ್ಚಿ ಬಿಡ್ತಾ. ಯಾವ್ದಾದ್ರು ಮಾತ್ರ ನುಂಗ್ಕೊಂಡು ಹೋಗ್ತೇನೆ. ಮನೆಗೆ ಹೋದ್ಮೇಲೆ ಗೊಜ್ಜು ಉಂಟಲ್ಲ, ಆಯುರ್ವೇದ ಗೊಜ್ಜು. ಇದ್ಯಾರ್ಥ? ನಂದೇ. ಪಾರ್ಥ, ನಿನಗೆ ಸೊಂಟ ನೋವು ಹೆಚ್ಚಾದ್ರೆ ಫೋನ್ ಮಾಡಾಯ್ತಾ? ಕೂಡ್ಲೆ ಬರ್ತೇನೆ. ಕಡಿಗೂ ಸಿರನ್ ಸಿಕ್ಲೇ ಇಲ್ಲ ಕಾಣು. ಮೊನ್ನೆ ಅವಳಿಗೆ ಸಿಟ್ಟು ಬಂದಾಗ ಸಿರನ್ ತೆಗೆ ಸಮ ಚುಚ್ಚಿದ್ಲು. ಇಲ್ಲಿ ಹೊರಗ್ ತೆಗೆದ್ಲೋ ಇಲ್ಯೋ ಆ ಭಗವಂತನಿಗೆ ಗೊತ್ತು. ಹಾಯ್, ಬನ್ನಿ ನನ್ ಬೆನ್ನಿಗೆ. ಬಾಗ್ಲು ಹಾಯ್ಕಣಿ. ಪುರ್ಸೊತ್ತಿಲ್ದೆ ಕತೆ ಹೇಳ್ತಾ ಇಕಣಿ. ಯಾರು ಉಪದ್ರೂ ಇಲ್ಲ, ಹೆಂಡತಿ ಕೂಡ ಬರಿಯಾಗಿಲ್ಲ. ಬನ್ನಿ ಹೋಗುವ. ಸರ್ ಅವ್ರನ್ನ ಬಿಟ್ಬಿಟ್ಟು ಬರ್ತೀನಿ. ಹಾಯ್, ಬನ್ನಿ ಬೇಗ. ಅರ್ಜೆಂಟ್ ಮಾಡಬೇಡಿ ಸರ್, ಆಮೇಲೆ ನನ್ ಸೊಂಟ ಉಳುಕ್ಬಿಡುತ್ತೆ. ಬಂದೆ ಸರ್. ನಿಮ್ಮನ್ನ ನೋಡಿದ್ರೆ ನಂಗೆ ತುಂಬಾ ನೋವಾಗುತ್ತೆ ಸರ್. ಅದಕ್ಕೆ ಸರ್ ಹೆಂಗಸರ ಮದ್ವೆ ಆಗ್ಬಾರ್ದು ಅನ್ನೋದು. ಹಿಂಗೆ ಸರ್ ಇಂಜೆಕ್ಷನ್ ಚುಚ್ಚೋದು. ಈಗ ನೋಡಿ, ನಾನು ಅಲ್ಲಿ ಒಂದು ನಂಬರ್ ಬಿಟ್ಟಿದ್ದೇನೆ. ಹಾ. ಮಸಾಜ್ ಡಾಕ್ಟರ್. ಮುಸಾಜ್ ಮಾಲಿಶ್. ಮೈಕೈಗೆ ಎಣ್ಣೆ ಹಚ್ಚೋದು. ನೀವು ಹೊರಡುವ ಮುನ್ನ ಹಾ. ಪಾರ್ಥನಿಗೆ ನೆನಪು ಮಾಡಿಬಿಡಿ. ಸರಿ ಸರಿ. ಇನ್ನೊಂದು, ಹಾ. ಆ ಡಾಕ್ಟರ್ ಇಲ್ಲಿಗೆ ಬಂದಾಗ ಸಮೀಪದಲ್ಲಿ ಮೊಬೈಲು, ವಾಚ್, ರಿಂಗ್, ಕಾಸ್ಟ್ಲಿ ಐಟಮ್ ಯಾವುದು ಇರುವುದು ಬೇಡ ಅಂತ ಹೇಳಿಬಿಡಿ. ಅವ್ರ ಕಳ್ಳ ಸರ್. ಚಟ ಇರ್ಲಿಕ್ಕೂ ಸಾಕು. ನಾನಿನ್ ಬರ್ತೇನೆ, ಆಯ್ತಾ? ತುಂಬಾ ಸಂತೋಷ ಸರ್. ಅವಾಗ ಅವಾಗ ಬರ್ತಾ ಇರಿ ಸರ್. ಎಂತಕ್ಕೆ? ಸುಮ್ನೆ. ಸುಮ್ಮನೆ ಬಂದರೆ ನನ್ನ ಫೀಸ್ ಕೊಡೋರು ಯಾರು? ನೀವು ಕೊಡ್ತೀರೋ? ಕೊಡಲ್ಲ. ನಮಸ್ಕಾರ ಸರ್. ನಮಸ್ಕಾರ, ಬನ್ನಿ ಕೂತ್ಕೊಳ್ಳಿ. ನಾನು ಮುನಿಯಾ ಅಂತ ಸರ್. ದುನಿಯಾ ಅಲ್ಲ ಸರ್, ಮುನಿಯಾ. ಮೂ ಫಾರ್ ಮೂದೇವಿ, ದುನಿಯಾ ದು ಫಾರ್ ದುರಾಂಕಾರಿ. ನಾನು ಮುನಿಯಾ ಸರ್, ದುನಿಯಾ ಅಲ್ಲ. 6 ತಿಂಗಳಿಂದ ದುನಿಯಾ ಅಂತ ಕೇಳಿ ಬಾಯಿಗೆ ಅದೇ ಬಂತು. ಮುನಿಯಾ. ಮೂ. ಹೌದು ಸರ್, ಅದೇ ನಿಮ್ ಫ್ರೆಂಡ್ ಫೋನ್ ಮಾಡಿದ್ರಲ್ಲ. ಹೌದು, ಫೋನ್ ಮಾಡಿದ್ದ. ಆಕ್ಚುಲ್ ಆಗಿ ನಾನೊಬ್ಬ ಸ್ಟೋರಿ ರೈಟರ್ ಸರ್. ಗುಡ್. ಮದುವೆ ಆಗಿದ್ಯಾ? ಮದ್ವೆ ಆಗದೆ ಇರೋ ಹತ್ರ ನೀವು ಕತೆ ಕೇಳಲ್ವಾ ಸರ್? ಹಾಗೇನಿಲ್ಲ, ಸುಮ್ನೆ ಕೇಳ್ದೆ. ಓ, ಆಗಿತ್ತು ಸರ್. ಆಗಿತ್ತು ಅಂದ್ರೆ? ನಮ್ ಮನೆ ಪಕ್ಕ ಒಂದ್ ಸೈಕಲ್ ಶಾಪ್ ಇತ್ತು. ಹಾ. ಅಲ್ಲಿ ನನ್ನ ಹೆಂಡತಿ ಸೈಕಲ್ ಕಲಿಯಕ್ ಹೋಗ್ತಿದ್ಲು ಸರ್. ಓ, ಬ್ಯಾಲೆನ್ಸ್ ತಪ್ಪಿ ಬಿದ್ದು. ಇಲ್ಲ ಸರ್, ಆ ಸೈಕಲ್ ಶಾಪ್ ಓನರ್ ಜೊತೆನೆ ಓಡೋಗ್ಬಿಟ್ಟು ನನ್ ಬ್ಯಾಲೆನ್ಸ್ ತಪ್ಪೋಯ್ತು ಸರ್.
ಪರವಾಗಿಲ್ಲ ಬಿಡಿ ಸರ್. ನನಗೆ ತುಂಬಾ ವಯಸ್ಸಾಗಿದೆ ಅಂತ ಅವಳ ಕಂಪ್ಲೇಂಟು. ಓ, ನನಗ್ ವಯಸ್ಸಾದ್ರೆ ನಾನೇನ್ ಮಾಡಕ್ಕಾಗತ್ತೆ ಸರ್? ಸರ್ ಅದಕ್ಕೆ ಹೇಳೋದು, ಚಿಕ್ಕ ಹುಡುಗಿರ್ನ ಯಾವತ್ತೂ ಮದ್ವೆ ಆಗ್ಬಾರ್ದು. ಯಾವಾಗ ಯಾರ ಜೊತೆ ಓಡೋಗ್ತಾರೋ ಒಂದು ಗೊತ್ತಾಗಲ್ಲ. ಹ್ಮ್? ಏನ್ ಹೇಳ್ತೀರಾ ಸರ್? ಹ್ಮ್. ಏನಾದ್ರೂ ಹೇಳಿ ಸರ್. ಮದ್ವೆ ಆಗದೆ ಇದ್ರೇನೆ ಒಳ್ಳೇದು ಅಲ್ವಾ ಸರ್? ನೀವು ಕತೆ ಶುರು ಮಾಡಿ. ಓಕೆ ಸರ್. ಸರ್ ಇಲ್ಲಿ ಇಡ್ಬೋದಾ? ತುಂಬಿದ ಮನೆಯಲ್ಲಿ ತಬ್ಬಲಿಗಳು. ಯಾರು? ಸರ್ ಇದು ನನ್ನ ಫಿಲಂ ಟೈಟ್ಲ್. ಸರ್ ಇದೊಂದು ಜಾಯಿಂಟ್ ಫ್ಯಾಮಿಲಿ ಕತೆ ಸರ್. ನಮಗಂತ ಕತೆನೆ ಬೇಕು. ಏನಿಲ್ಲ ಅಂದ್ರೂ ಒಂದು ದೊಡ್ಡ ಸೆಟ್ ಹಾಕ್ಬೇಕಾಗಿ ಬರ್ಬೋದು. ಅದನ್ನ ಬಿಟ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ಹೊಲಕ್ಕೆ ಬೆಂಕಿ ಹಾಕೋ ಸೀನ್ ಬರ್ಬೋದು. ಅದನ್ನ ಬಿಟ್ರೆ ಒಂದು ಎತ್ತಿನ ಗಾಡಿ ರೇಸ್ ಬರುತ್ತೆ. ನೀವು ಎತ್ತುಗಳಿಗೆ ತಲೆ ಕೆಡ್ಸ್ಕೋಬೇಕಾಗಿಲ್ಲ. ನಮ್ ಮೂಲೆ ಮನೆ ನಿಂಗಣ್ಣ ಇದೆಲ್ಲ, ಅವನ ಹತ್ರ ಒಳ್ಳೆ ಎತ್ತುಗಳಿವೆ. ಆದ್ರೆ ಒಂದ್ ಮಾತು, ಅದಕ್ಕೆ ಒಡೆಯಂಗಿಲ್ಲ. ಒಳ್ಳೆ ಮಾತಲ್ಲಿ ಹೇಳಿದ್ರೆ ಚೆನ್ನಾಗ್ ಕೆಲಸ ಮಾಡ್ತವೆ, ನಿಮ್ ತರ. ಅಂದ್ರೆ ನಮ್ ತರ. ಅದನ್ನ ಬಿಟ್ರೆ ಇನ್ನೊಂದು ಜ್ಞಾಪಕ ಬಂತು ಸರ್. ಗಡ್ಡದವ್ರು ಯಾರು ಅದ್ರ ಹತ್ರ ಹೋಗಂಗಿಲ್ಲ. ಯಾಕಂದ್ರೆ ಅದು ಹುಟ್ಟದಾಗಿಂದ ಹುಲ್ಲೇ ತಿಂದಿಲ್ಲ, ಗಡ್ಡಾನೆ ಹುಲ್ಲು ಅನ್ಕೊಂಡು ತಿನ್ಬಿಡುತ್ತೆ. ಇನ್ನ ಅದನ್ನ ಬಿಟ್ರೆ ಇನ್ನೆಲ್ಲ ಸಣ್ಣ ಪುಟ್ಟ ಖರ್ಚುಗಳು ಅಷ್ಟೇ. ನೀವು ಖರ್ಚಿನ ಬಗ್ಗೆ ಯೋಚನೆ ಮಾಡಬೇಡಿ. ಸರಿ ಸರ್. ಖರ್ಚು ಮಾಡದೆ ಸಿನಿಮಾ ಮಾಡಿದ್ರೆ ಮನೇಲಿ ಕೂತು ನಾವು ನೀವು ಅಯ್ಯೋ ನೋಡಿ ಬಿಡ್ತೂನಿ ಸರ್, ಹಂಗೆಲ್ಲ ಅನ್ಬೇಡಿ ಸರ್. ದೇವ್ರೆ ಕಾಪಾಡಪ್ಪ. ಸರ್ ನನ್ ಕತೆ ಮೈಸೂರ್, ಮಂಡ್ಯ, ಹಾಸನ್, ಕೂರ್ಗು, ಚಿತ್ರದುರ್ಗ, ದಾವಣಗೆರೆ, ಶಿವಮೊಗ್ಗ, ಚಿಕ್ಕಮಂಗ್ಳೂರ್ ಕಡೆ ಫುಲ್ ಸೇಫ್ ಸರ್. ಆ ಕಡೆ ಥಿಯೇಟರ್ ಓನರ್ಗಳು ನಾಡಿ ಮಿಡ್ತಾರೆ, ನಂಗೆ ಚೆನ್ನಾಗ್ ಗೊತ್ತು ಸರ್. ಸರ್ ಆಮೇಲೆ ಕಾಮಿಡಿ ಟ್ರ್ಯಾಕ್ ನ ಹುಬ್ಳಿ ಭಾಷೆಯಲ್ಲಿ ಇಟ್ಬಿಟ್ರೆ ಹುಬ್ಳಿ, ಧಾರವಾಡ, ಬೆಳಗಾಂ, ಬಿಜಾಪುರ್, ರಾಣಿಬೆನ್ನೂರ್ ಕಡೆ ಎಲ್ಲ ಎಕ್ಸ್ಟ್ರಾಡರಿ ಮಾಸಿಟ್ಟು ಸರ್. ಸರ್ ಆಮೇಲೆ ಈ ವಿಲನ್ಗಳು ಇದಾರಲ್ಲ ಸರ್, ಅವ್ರ ಕೈಲಿ ತೆಲುಗು ಮಾತಾಡಿಸ್ಬಿಟ್ರೆ ಕೋಲಾರು, ಬೆಳ್ಳಾರಿ, ಹೊಸಪೇಟೆ, ಗುಲ್ಬರ್ಗ, ರಾಯಚೂರ್ ಕಡೆ ಎಲ್ಲ ಕಿತ್ಕೊಂಡು ಹೋಗ್ತಾ ಇರುತ್ತೆ ಸರ್. ಮಾಸ್ ಆಗಿರುತ್ತೆ ಸರ್. ಯಾಕಂದ್ರೆ ಇದೆಲ್ಲ ಬಾರ್ಡರ್ ಏರಿಯಾ ಅಲ್ವಾ ಸರ್, ತುಂಬಾ ತೆಲುಗು ಜನ ಇರ್ತಾರೆ. ಅವ್ರ ತಾಯಿ ಭಾಷೆ ತೆಲುಗು ಅಲ್ವಾ, ವಿಲನ್ಗಳು ತೆಲುಗು ಮಾತಾಡ್ಬಿಟ್ರೆ ಖುಷಿ ಆಗ್ತಾರೆ. ಅವ್ರು ಖುಷಿ ಆದ್ರೆ ಕಾಸು ನಮಗೆ ತಾನೇ ಬರೋದು. ಅದು ಬಿಟ್ರೆ ಹೀರೋಯಿನ್ ಕೈಲಿ ಇಂಗ್ಲಿಷ್ ಮಾತಾಡ್ಸ್ಬೇಕು ಸರ್. ಆಗ ಬೆಂಗಳೂರು, ಮೈಸೂರು, ಮಲ್ಟಿಪ್ಲೆಕ್ಸ್ ಎಲ್ಲ ಫುಲ್ ಸೇಫ್ ಸರ್. ನೀವು ಕತೆ ಹೇಳ್ರಿ. ಓಕೆ ಸರ್. ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬೋ ದೈವ. ಕತೆ ಹೇಳ್ರಿ ಅಂದ್ರೆ ನೀವು ಹಾಡು ಹೇಳ್ತಿದ್ದೀರಾ? ಇಲ್ಲ ಸರ್, ನಮ್ ಫಿಲಮ್ ಸಾಂಗ್ ಇಂದ ಓಪನ್ ಆಗುತ್ತೆ ಸರ್. ಇದು ಬಾಲಿವುಡ್ ಟೆಕ್ನಿಕ್ ಸರ್. ಸರ್ ನನ್ನ ಕಥೆಯಲ್ಲಿ ಹ್ಯಾಪಿ ಫ್ಯಾಮಿಲಿ ಅಂತ ತೋರಿಸ್ತೀವಿ. ಇದರಲ್ಲಿ ತಾತ, ಅಜ್ಜಿ, ಅಪ್ಪ, ಅಮ್ಮ, ಅಣ್ಣ, ಅಕ್ಕ, ಅತ್ತಿಗೆ, ಬಾಬಾ, ಆಮೇಲೆ ಇಷ್ಟು ಜನ ಇರ್ತಾರೆ ಸರ್. 40-50 ಜನ ಆರ್ಟಿಸ್ಟ್ ಸರ್. ಅವರೆಲ್ಲ ದೊಡ್ಡ ಆರ್ಟಿಸ್ಟ್. ಅವ್ರಲ್ದೆ ಪಾಪ, ಪಾಂಡು, ಸಿಲ್ಲಿ, ಲಲ್ಲಿ ಇವರೆಲ್ಲ ಚೈಲ್ಡ್ ಆರ್ಟಿಸ್ಟ್ ಸರ್. ಒಟ್ನಲ್ಲಿ ದೊಡ್ಡ ಫ್ಯಾಮಿಲಿ ಸರ್. ತುಂಬಿದ ಮನೆಯಲ್ಲಿ ತಬ್ಬಲಿಗಳು. ಕಟ್ ಮಾಡಿದ್ರೆ ಹಚ್ಚು ಹಸಿರಿನ ಹೊಲ ಸರ್. ನೀವು ಹೊಲಕ್ಕೇನ್ ಟೆನ್ಷನ್ ಮಾಡ್ಕೋಬೇಡಿ ಸರ್. ನನ್ ಫ್ರೆಂಡ್ ಒಬ್ಬ ಇದ್ದಾನೆ, ಒಳ್ಳೆ ಪೇಂಟ್ರು. ಅವ್ನು ಎಷ್ಟು ಚೆನ್ನಾಗಿ ಪೇಂಟ್ ಮಾಡ್ತಾನೆ ಅಂದ್ರೆ ಆ ಹೊಲ ಕೂಡ ಅಷ್ಟು ಗ್ರೀನ್ ಆಗಿರಲ್ಲ. ಆ ಪೇಂಟಿಂಗ್ ನಾವು ಯೂಸ್ ಮಾಡ್ಕೋಬಹುದು ಸರ್. ಸರ್ ಈ ಸೀನ್ ಕಟ್ ಮಾಡಿದ ತಕ್ಷಣ ಹೀರೋಯಿನ್ ಇಂಟ್ರೊಡಕ್ಷನ್, ಮೈ ತುಂಬಾ ಸೀರೆ ಉಟ್ಕೊಂಡು ಸರ್. ಓ ಗ್ಲಾಮರ್ ಬೇಕಲ್ಲ ಸರ್, ನನಗೆ ಗೊತ್ತು ಸರ್. ಹಿಂದೆ ಬೆನ್ ತುಂಬಾ ಸೀರೆ ಒತ್ಸಿ ಫ್ರಂಟ್ ಅಲ್ಲಿ ಸ್ವಲ್ಪ ಓಪನ್ ಮಾಡಿ ಜಲಕ್ ತೋರ್ಸನ. ಎಕ್ಸ್ಪೋಸ್ ಮಾಡಕ್ ಲೋನೆಕ್ ಇಟ್ಬಿಟ್ರೆ ಫ್ಯಾಮಿಲಿ ಆಡಿಯನ್ಸ್ ಬರಲ್ಲ ಸರ್. ಹಂಗೆ ಡಿಸಾಲ್ವ್ ಮಾಡಿದ್ರೆ ಅಕೇಲಾ ಕ್ರೇನ್ ಡೌನ್ ಬರುತ್ತೆ ಸರ್. ಬಾಳ ಬಂಗಾರ ನೀನು, ಹಣೆಯ ಸಿಂಧೂರ ನೀನು, ನಿನ್ನ ಕೈಲಾಡೋ ಗೊಂಬೆ ನಿನ್ನ ಕೈಲಾಡೋ ಗೊಂಬೆ ನಾನಯ್ಯ, ಗೊಂಬೆ ನಾನಯ್ಯ. ಹೇಳು ವಿವೇಕ್, ಹೇಗಿದೆಯಪ್ಪ ಕತೆ? ಕತೆಗಾರ ಎಷ್ಟು ದಿವಸದಿಂದ ಕಾಯ್ತಾ ಇದ್ಯೋ ಸೆಡ್ ತಿರ್ಸ್ಕೊಳ್ಳೋಕೆ? ಅನ್ಯಾಯವಾಗಿ. ಹೌದು ಸರ್, ಅನ್ಯಾಯ ಕಂಡಾಗ ಹೀರೋ ಎದೆ ದಗ ದಗ ದಗನೆ ಉರ್ದೋಗುತ್ತೆ ಸರ್. ರೀ ರೆಕಾರ್ಡಿಂಗ್ ಕೈಯಲ್ಲಿ ಮಚ್ಚಿಡ್ಕೊಂಡು ನಗುವುದೋ ಅಳುವುದೋ ನೀವೇ ಹೇಳಿ ಅಂತ ಓಡಿ ಓಡಿ ಬರ್ತಾ ಇರ್ತಾನೆ. ಹೀರೋ ಕೈಯಲ್ಲಿ ಮಚ್ ನೋಡಿ ವಿಲನ್ ಎತ್ತೋ ಬಿದ್ನೋ ಅಂತ ಓಡ್ತಾ ಇರ್ತಾನೆ. ಒಡಿ ಮಗ ಒಡಿ ಮಗ ಒಡಿ ಮಗ, ಬಿಡ ಬೇಡ ಅವನ್ನ ಒಡಿಯಲೇ.
ಏನ್ ಸರ್ ಕೇಳಿಸ್ಕೊಂಡ್ಯಾ? ಕೇಳಿಸ್ತಾ ಇದಾರೆ ಅವ್ರ ಕದಿಯಲ್ಲ ಯಾಕಪ್ಪ ಹಿಂಗ್ ಮಾಡ್ದೆ ನಂಗೆ? ಹೋದ್ಸಲ ನೀನ್ ಯಾರನ್ನೋ ನನಗ್ ಗಂಟೆ ಹಾಕಿದ್ದೆ, ಅವ್ನು 2 ಗಂಟೆ ನನ್ ತಲೆ ತಿಂದ ಗೊತ್ತಾ? ಬ್ರೇಕ್ ಇದು ಒಳ್ಳೇದಲ್ಲ ನಿನ್ಗೆ? ಸರ್ ಅದ್ಗೆ ತುಂಬಾ ಒಳ್ಳೆಯವರು ಸರ್. ಮೈದುನ ಅಂದ್ರೆ ಪ್ರಾಣ, ಮೈದುನನ್ಗೂ ಅಷ್ಟೇ. ಅತ್ತಿಗೆ ಅಂದ್ರೆ ತಾಯಿ ಸಮಾನ ಸರ್. ಕಂಡೇನಾ ಕಂಡೇ ಕಾಣದ ಚಕ್ 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 ತಾಯಿಯ ಚಕ್ 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 ಇದನ್ನ ಸಿನಿಮಾ ಮಾಡಿದ್ರೆ 500 ಹಾಡುಗಳು ಇರ್ತಾವೆ. ಅನುಭವ್ಸು. ಸರ್, ಹಾಡೊಂದು All the best, ನಾ ಮಾತಾ. ಹಾಡುವೆನು ಹೃದಯ ರಾಗದಲ್ಲಿ, ಕವಿತೆಯನು ಬರೆಯುವೆನು ಮನದಾಸೆ ಚೆಲ್ಲಿ. ಕಟ್ ಮಾಡಿದ್ರೆ ಹೀರೋ ಬೆಟ್ಟನ ಚಕ ಚಕ, ಒಂದ್ ನಿಮಿಷ ಆಕ್ಷನ್ ತೋರಿಸ್ಬಿಡ್ತೀನಿ ಸರ್. ಹೀರೋ ಬೆಟ್ಟನ ಚಕ 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 ಅಂತ ಹತ್ತಾನೆ, ವಿಲನ್ ಕಾಲ್ನ ಟಕ 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 ಅಂತ ಎಳಿತಾನೆ. ಹೀರೋ ಚಕ 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 ಅಂತಾನೆ, ವಿಲನ್ ಟಕ ಟಕ ಅಂತ ಹೇಳ್ತಾನೆ. ಸಡನ್ ಆಗಿ ನಾಗರಾವು ಹಾವಿನ ದ್ವೇಷ 12 ವರ್ಷ, ಹಾವಿನ ದ್ವೇಷ ಅತ್ತಾನೆ. ಸರ್ ಕರೆಕ್ಟ್ ಸರ್. ನನ್ನ ಸ್ಟೋರಿ ಲೈನ್ ನ ಕರೆಕ್ಟ್ ಆಗಿ ಕ್ಯಾಚ್ ಮಾಡ್ಬಿಟ್ರಿ ಸರ್. ಸರ್ ಒಂದೇ ನಿಮಿಷ ಟೈಮ್ ಕೊಡಿ ಸರ್. ಗಣಪ ಏಕಂತ ಮುಚ್ಕೋ. ಶುಕ್ಲಾಂಬರದ ವಿಷ್ಣು ಶೇಷಂ ಚತುರ್ಭುಜ ಪ್ರಸನ್ನೋದಂ ಜಯ ಸರ್ ನೋ ಶಾಂತಿ ಕಾಪಾಡಪ್ಪ. ಸರ್ ನನ್ ಕತೆನ ಓಕೆ ಮಾಡ್ಬಿಟ್ರಲ್ಲ ಸರ್, ಆ ಖುಷಿಗೆ ಸರ್ ಇದು. ಸರ್ ಆಶೀರ್ವಾದ ಮಾಡಿ ಸರ್. ಒಂದ್ ಕೆಲಸ ಮಾಡೋಣ, ಹೇಳಿ ಸರ್. ಇಲ್ಲಿ ನಾನು ಒಬ್ನೇ ಕೇಳೋದಕ್ಕಿಂತ ಮತ್ತೆ ಕ್ಲಬ್ಬಿಗೆ ಸರ್? ಹೋಗೋಣ. ಅಲ್ಲಿ 10 ಜನ ಕೇಳ್ತಾರೆ, ಹಾ. ಅವ್ರ ರಿಯಾಕ್ಷನ್ ಗೊತ್ತಾಗುತ್ತೆ. ಸರ್ ನಿಮ್ದು ತುಂಬಾ ದೊಡ್ಡ ಮನಸ್ಸು ಸರ್. ಬೇರೆ ಪ್ರೊಡ್ಯೂಸರ್ ತರ ಅಲ್ಲ ಸರ್. ನನ್ ಟ್ಯಾಲೆಂಟ್ ಎಲ್ಲರಿಗೂ ಎಕ್ಸ್ಪೋಸ್ ಮಾಡ್ತಾ ಇದೀರ ಸರ್. ಆಶೀರ್ವಾದ ಮಾಡಿ ಸರ್. ತುಂಬಾ ಥ್ಯಾಂಕ್ಸ್ ಸರ್. ತುಂಬಾ ಇದನ್ನ ಒಳಗಿಡಿ. ಹೌದು ಸರ್. ಗಣೇಶ ಮಗಳ ಮಾತು ಎತ್ತಿದ್ರೆ ಸಾಕು ಜಗಳ. ನೀನ್ ನಿನ್ ಗಂಡನ್ ತುಂಬಾ ಲೀನಿಯನ್ಸ್ ಕೊಟ್ಟಿದ್ಯಾ. ನಾನ್ ಪಾರ್ಟಿಗೆ ಹೋಗ್ತೀನಿ ಅಂದ್ರು ಜಗಳ. ಅಂಕಲ್ ಮೆಂಟಲ್ಲ. ಏಯ್ ಬಾಮುಚ್ಚೆ, ಈ ಗಂಡಂದ್ರಿಗೊಂದ್ ರೂಲು, ಹೆಂಡ್ತಿರ್ಗೊಂದ್ ರೂಲು. ನಿನಗ್ ಗೊತ್ತಿಲ್ಲ ಶರತ್ ನನಗೆ ಎಷ್ಟು ಹೊಟ್ಟೆ ಉರ್ಸೋನು ಗೊತ್ತಾ? ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ಹೇಳ್ಬಿಟ್ಟು ಹೋಗ್ಬೇಕು, ಏನಾದ್ರೂ ಮಾತಾಡ್ಬೇಕು ಅಂದ್ರೂ ಕೇಳ್ಬೇಕು. ಕೈಗೆ ಬೇಡಿ ಒಂದ್ ಹಾಕಿರ್ಲಿಲ್ಲ ಅಷ್ಟೇ. ಆದ್ರೆ ಈಗ ನೋಡು, ಆರಾಮ್. ನಾನು ನನ್ ಪುಟ್ಟಿ, ಯಾರ್ ತಂಟೆ ಇಲ್ಲ, ತಕ್ರಾರಿಲ್ಲ. ನಾವಿಬ್ರು ಹಾಯಾಗಿದ್ದೀವಿ. ಕರೆಕ್ಟ್ ಮಮ್ಮಿ. ಈಗ ಏನ್ ಮಾಡ್ಲಿ ನಾನು? ಫೋನ್ ಎತ್ಕೊಂಡು ರಾತ್ರಿ ಬರಲ್ಲ ಅಂತ ಹೇಳು. ಕೋಪ್ ಕರಗ್ಲಿ, ಅವನೇ ಫೋನ್ ಮಾಡ್ತಾನೆ. ಹೋಗೋಣವಾ? ಹೋಗೋಣ ಸರ್. ಒಂದ್ ನಡೀರಿ ನಿಮಿಷ. ಸರ್. ಏನ್ ಸರ್ ಅದು? ನೀನ್ ಆ ಕಡೆ ಹೌದು ಸರ್. ಕೈ ಕೊಡು. ನಾನು ನೀವು ಕುಡ್ದಿದ್ ನೋಡ್ಲಿಲ್ಲ ಸರ್. ಗುಡ್ ಬಾಯ್. ಸರ್ ಇದು ಇಟ್ಕೊಳ್ಳಿ ಸರ್. ನಾ ಹಿಡಿಬೇಕಾ? ಸರ್ ನನ್ ಕತೆಲೂ ಅಷ್ಟೇನೆ ಸರ್. ವಿಲನು ಗಪ್ ಅಂತ ಕುಡಿದ್ಬಿಟ್ಟು ಕ್ಲಬ್ ಡ್ಯಾನ್ಸರ್ ಮೇಲೆ ಕೈ ಹಾಕೊಂಡು ಹಂಗೇ ನಡ್ಕೊಂಡು ಹೋಗ್ತಾನೆ ಸರ್. ಇಳಿರಿ ಸರ್. ಅಲ್ಲಪ್ಪ, ನನ್ನ ಭಾರ ನಿನ್ ಮೇಲಿದೆ, ನೀನ್ ಮೊದ್ಲಿಳಿ. ಅಯ್ಯೋ ಇಲ್ಲ ಸರ್, ನೀವು ದೊಡ್ಡವರು, ನಮ್ ಫಿಲಂ ಪ್ರೊಡ್ಯೂಸರ್, ಮೊದ್ಲು ನೀವ್ ಇಳಿರಿ ಸರ್. ಸರಿ. ಅಯ್ಯೋ, ನೀನ್ ಮೊದ್ಲಿಳಿಯಪ್ಪ. ಅಯ್ಯೋ ಬೇಡ ಸರ್, ನೀವು ದೊಡ್ಡವರು, ನೀವು ನಡೆದಿದ್ದಾರಿಲ್ಲ, ನಮ್ಮಂತ ಚಿಕ್ಕವ್ರು ನಡಿಬೇಕು. ನೀವು ಮೊದ್ಲು ಇಳಿರಿ ಸರ್. ಏನು? ನಿಧಾನ ನಿಧಾನ ಸರ್. ಮೆಲ್ಲಿಗೆ ಸರ್, ಮೆಲ್ಲಿಗೆ ಇಳಿರಿ. ಅಯ್ಯೋ, ಎತ್ತಪ್ಪ. ಹ್ಞೂ ಸರ್, ಹ್ಞೂ ಸರ್. ಫೋನ್ ಅಲ್ಲ, ಆ? ನನ್ನನ್ನು ಎತ್ತು ಓ, ಅಂದೆ. ಸರಿ ಸರ್, ಇದೊಳ್ಳಿ ಸರ್, ಮೆಲ್ಲಿಗೆ ಸರ್, ಮೆಲ್ಲಿಗೆ. ಇವತ್ ರಾತ್ರಿ ನಾನ್ ಮನೆಗ್ ಬರ್ತಾ ಇಲ್ಲ. ಇನ್ಮೇಲೆ ಬರ್ಬೇಕೋ ಇಲ್ವೋ ಅನ್ನೋದನ್ನ ಯೋಚನೆ ಮಾಡಿ ಹೇಳ್ತೀನಿ. ನೀವೇನು ನನ್ ಬಗ್ಗೆ ಟೆನ್ಷನ್ ಮಾಡ್ಕೋಬೇಕಿಲ್ಲ. ಕರೆಕ್ಟ್. ಈಗ ತಮಾಷೆ ನೋಡು. ಅಯ್ಯೋ, ಅಲ್ಲ ಮಾಧವಿ. ಸರ್ ನಾನ್ ಕತೆ ಹೇಳಕ್ ಬಂದೆ, ನಿಮ್ ಕತೆನೇ ಹಿಂಗಾಗೋಗಿದೆ. ಟ್ರಾಜಿಡಿ. ಕತೆ ಹೇಳಕ್ಕಿದ್ ಸರಿಯಾದ ಸಮಯ ಅಲ್ಲ ಸರ್. ನಾನು ಇನ್ನೊಂದಿನ ಬರ್ತೀನಿ. ಹೋಗ್ತೀಯಾ? ಸರ್ ಹಾ? ನಿಮ್ಮನ್ನ ಇಲ್ಲೇ ಬಿಟ್ಟು ಹೋಗಕ್ ನನ್ ಮನ್ಸು ಒಪ್ತಾ ಇಲ್ಲ. ಸೋಫಾ ಮೇಲೆ ಕುಣಿಸ್ಬಿಟ್ಟು ಹೋಗ್ಲಾ ಸರ್? ಹಾ. ಬನ್ನಿ. ಅಯ್ಯೋ, ಬೇಡ. ಸರ್ ಎದುರ್ಕೋಬೇಡಿ ಸರ್, ನಾನು ಹುಷಾರ ಕರ್ಕೊಂಡು ಹೋಗ್ತೀನಿ. ಅವಾಗ್ಲೇ ನೀವೇ ಬಿದ್ದಿದ್ದು. ಬನ್ನಿ ಸರ್, ಬನ್ನಿ. ಎದೊಳ್ಳಿ ಬೀಳಿಸ್ಬಿಟ್ಟು ನಾನೇ ಹೆಗಲ್ ಮೇಲೆ ಕೈ ಹಾಕಿ ಸರ್. ಬೇಡ ಬೇಡ, ನಾನು ತೆವಳ್ಕೊಂಡೇ ಹೋಗ್ತೇನೆ. ನಿಜ. ಬಿದ್ದಲೇ ಏಟ್ ಬಿತ್ತಲ್ಲಪ್ಪ ಮತ್ತೆ. ಮೆಲ್ಗೆ 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 ಕೂತ್ಕೊಳ್ಳಿ. ನನ್ ಮೇಲೆ ಕೂತ್ಕೊಂಡ್ಬಿಟ್ರಿ ಸರ್. ಎದೊಳ್ಳಿ ಸರ್. ಇಂಡಸ್ಟ್ರಿಯಲ್ಲಿ ಎಂತ ಹೆವಿ ವೇಟ್ ನನ್ಗೆ ಇವಾಗ ಗೊತ್ತಾಯ್ತು. ಅಬ್ಬಾ, ನನ್ ಸೊಂಟ. ಸರ್ ನಾನು ಇನ್ನೊಂದಿನ ಬರ್ತೀನಿ ಸರ್. ಇನ್ನೊಂದಿನ ಮತ್ತೆ ಅಲ್ಲ ಬರ್ತೀಯಾ? ಸರ್, ಹೋಗ್ಲಾ ಅನ್ಬಾರ್ದು, ಅದಕ್ಕೆ ಬರ್ತೀನಿ ಅಂದೆ ಸರ್. ಹೋಗ್ಬಿಡ್ ಬಾ. ಹೌದು ಸರ್. ಸೊಂಟನ ಒಂಟ್ರೋಗನ ನೋವ್ತಾ ಇದೆ. ಸರ್ ಹ್ಮ್. ನಿಮ್ ಫ್ಯಾಮಿಲಿ ಡಾಕ್ಟರ್ ಕಾರಂತವ್ರು ಮಸಾಜ್ ಡಾಕ್ಟರ್ ಫೋನ್ ಮಾಡಕ್ಕೆ ಜ್ಞಾಪ್ಸು ಅಂತ ಹೇಳಿದ್ರು.
ಮಾಡ್ಕೊಡ್ಲಾ ಬೇಡಪ್ಪ. ಸರ್ ಹ. ಸೊಂಟ ನೋವು ಇರ್ಬೇಕಾದ್ರೆ ಮಸಾಜ್ ಮಾಡಿಸ್ಕೊಂಡ್ರೆ ಹೆಲ್ಪ್ ಆಗುತ್ತೆ ಸರ್. ಮಾಡ್ಲಾ ಸರ್? ಮಾಡು. ಸರ್ ನಂಬರು? ನಂಬರಲ್ಲಿ ಡೈರಿಯಲ್ಲಿ ಬರ್ದಿದ್ದಾರೆ ಎಂ ಎಂ. ಸರಿ ಸರ್. ಡೈರಿ ಎಂ 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 ಎಂ. ಅವ್ರ ಹೆಸರು ಸರ್? ಮಾಧವ್ ಕಿಣಿ. ಮಾದಾಕಿಣಿ ಮಾದಾಕಿಣಿ ಮಾದಾಕಿಣಿ. 234234252 234234252 234234252 234234252. ರಿಂಗ್ ಆಗ್ತಾ ಇದೆ. ಇನ್ನೂ ರಿಂಗ್ ಆಗ್ತಾನೆ ಇದೆ. ಹಲೋ ಹಲೋ ಡಾಕ್ಟರ್. ಡಾಕ್ಟ್ರಾ? ನಾನು ಪ್ರೊಡ್ಯೂಸರ್ ಪಾತಾ ಸರ್ ಅವ್ರ ಮನೆಯಿಂದ ಮಾತಾಡ್ತಾ ಇದ್ದೀನಿ. ಪಾರ್ಥ್ ಸಾರಥಿ ಮನೆಯಿಂದನಾ? ಹೌದು ಮೇಡಮ್, ಲೇಡಿ ಡಾಕ್ಟ್ರು. ಲೇಡಿ ಡಾಕ್ಟ್ರಾ? ಪಾರ್ಥ ಸಾರು ತುಂಬಾ ನೋವಿನಲ್ಲಿದ್ದಾರೆ. ಅವ್ರ ಸೊಂಟ ನೋವು ಒಂದ್ ಕಡೆ ಆದ್ರೆ ಅವ್ರ ಹೆಂಡತಿ ಬಿಟ್ಟೋಗಿದ್ ಇನ್ನೊಂದ್ ನೋವು. ಅದೆಲ್ಲ ಯಾಕೆ ಹೇಳ್ತಿದೀಯೋ? ಏನು, ಹೆಂಡತಿ ಬಿಟ್ಟೋಗಿದಾಳ? ಹೌದು ಮೇಡಮ್. ಡಾಕ್ಟ್ರೇ, ನೀವೊಂದ್ ಅರ್ಧ ಗಂಟೆ ಬಂದು ಅವ್ರಿಗೆ ಮಸಾಜ್ ಮಾಡೋದ್ರೆ ಅವ್ರ ನೋವೆಲ್ಲ ಮಾಯ ಆಗುತ್ತೆ. ಬೇಗ ಬರ್ತೀರಾ ಪ್ಲೀಸ್? ಅಯ್ಯೋ, ಐ ಲವ್ ಹಿಮ್. ಬರೀ ಹಾಫ್ ಅನ್ ಅವರ್ ಏನು, ಜೀವನ ಪೂರ್ತಿ ಮಸಾಜ್ ಮಾಡೋದಕ್ಕೆ ನಾನ್ ರೆಡಿ. ಅವರು ನಿಮ್ನ ತುಂಬಾ ಲವ್ ಮಾಡ್ತಾ ಇದಾರಂತೆ. ಲವ್ವ? ಯಾರೋ ಅದು? ನೀವ್ಯಾರು? ನಾನೊಬ್ಬ ಸ್ಟೋರಿ ರೈಟ್ರು, ಫಿಲಂಗಳಿಗೆಲ್ಲ ಕತೆ ಬರೀತೀನಿ. ನನ್ನ ಹೆಸರು ಮುನಿಯಾ ಅಂತ, ಮೂ ಫಾರ್ ಮೂದೇವಿ. ನನ್ ಮೊದಲನೇ ಸಿನಿಮಾ ಹಿಟ್ ಆಗ್ತಾ ಇದ್ದಂಗೆ ನನ್ನ ಹೆಸರನ್ನ ಉದಯ ಸಿಂಹ ಲೇಖ ಅಂತ ಇಟ್ಕೋತೀನಿ. ನನ್ ಎರಡನೇ ಸಿನಿಮಾ ಹಿಟ್ ಆಗ್ತಾ ಇದ್ದಂಗೆ US ಲೇಖ ಅಂತ ಇಟ್ಕೋತೀನಿ. US ಲೇಖ? ಚೆನ್ನಾಗಿದ್ಯಾ? ವಾವ್, ಚೆನ್ನಾಗಿದೆ. ಹಾಲಿವುಡ್ ರೈಟರ್ ತರ ಇರುತ್ತೆ. ಇದೊಂದು ದೊಡ್ಡ ಫ್ಯಾಮಿಲಿ ಕತೆ, ಜಾಯಿಂಟ್ ಫ್ಯಾಮಿಲಿ ಕತೆ. ಹೌದಾ? ವಂಡರ್ಫುಲ್. ಯಾರೋ? ಇದಿ ಸರ್. ದೊಡ್ಡ ಮಗ ಶ್ರೀರಾಮಚಂದ್ರನ್ ತರ, ಹೆಂಡತಿ ಸೀತಾದೇವಿ ನಂತರ. ಯಾರಯ್ಯ ಅದು? ಸರ್, ನೀವು ಮಧ್ಯ ಮಧ್ಯೆ ಡಿಸ್ಟರ್ಬ್ ಮಾಡಬೇಡಿ ಸರ್. ಮೇಡಮ್ಗೆ ಕತೆ ತುಂಬಾ ಇಷ್ಟ ಆಗಿದೆ. ಬ್ರೀಫ್ ಆಗಿ ಕತೆ ಹೇಳ್ಬಿಡ್ತೀನಿ. ಇಂತ ಒಂದು ಫ್ಯಾಮಿಲಿ ಒಳಗೆ ತಾಟ್ಕಿತಿ ತರ ಒಬ್ಳು ಎಂಟ್ರ್ ಆಗ್ತಾಳೆ. ಅವಳ ಹೆಸರು ಮಾಧ್ವಿ ಅಂತ ಇಟ್ಕೊಳ್ಳಿ. ಇಟ್ಕೊಂಡಿರೋಳೆ. ಅವಳಿಂದ ಹೀರೋಗೆ ತುಂಬಾ ನೋವಾಗಿ ಕ್ಲೈಮ್ಯಾಕ್ಸ್ ಅಲ್ಲಿ ಎದೆ ಹಿಡ್ಕೊಂಡು ಕುಡ್ಕೊಂಡು ಪ್ರೇಮದ ಕಾದಂಬರಿ ಬರೆದರು ಕಣ್ಣೀರಲಿ ಕತೆಯು ಮುಗಿದೆ ಓದರು ಮುಗಿಯದಿರಲಿ ಬಂಧನ. ವಾಂತಿ ಮಾಡ್ಬಿಟ್ಟಿ ಅದ್ರಲ್ಲಿ. ಕತೆ ತುಂಬಾ ಎಮೋಷನಲ್ ಆಗಿದೆ. ಒಂದ್ ನಿಮಿಷ ಇರಿ ಮೇಡಮ್. ಕತೆ ತುಂಬಾ ಇಮೋಷನಲ್ ಆಗಿದೆಯಂತೆ. ಮೇಡಮ್ಗೆ ತುಂಬಾ ಇಷ್ಟ ಆಗಿದೆ. ನಿಮ್ಗೆ ಒಂಚೂರು ಟೇಸ್ಟೇ ಇಲ್ಲ. ಹೇಳಿ ಮೇಡಮ್. ನಾನು ಇನ್ನೊಂದು ಅರ್ಧ ಗಂಟೆಲಿ ಬರ್ತೀನಿ ಅಂತ ಪಾರ್ಥ ಅವ್ರಿಗೆ ಹೇಳಿ. ಓಕೆ ಮೇಡಮ್, ಇನ್ನು ಅರ್ಧ ಗಂಟೆಲಿ ಇಲ್ಲಿ ಬರ್ತಾರಂತೆ. ಜಿಮ್ಮಿ ಜೂಲಿ ಕ್ವೈಟ್. ನನ್ನ ನಾಯಿಗಳನ್ನ ಕಟ್ಟಾಕಿ ಕೂಡ್ಲೆ ಹೊರಡ್ತೀನಿ. ಸರಿ ಮೇಡಮ್, ನಾಯಿಗಳನ್ನ ಕಟ್ಟಾಕಿ ಕೂಡ್ಲೆ ಹೊರಡ್ತಾರಂತೆ. ನಾಯಿನ? ಯಾರ ಹತ್ರ ಮಾತಾಡ್ತಿದೀಯೋ? ಇರಿ ಕೇಳ್ತೀನಿ. ಮೇಡಮ್, ನಿಮ್ ಹೆಸರೇನು? ಮಂದಾಕಿನಿ. ಡಾಕ್ಟರ್ ಮಂದಾಕಿಣಿ. ಬಂದಾಕಿನಿ. ಇಡಯ್ಯ ಫೋನು. ಮೇಡಮ್, ನೋವು ತಡ್ಕೊಳಕ್ಕಾಗದೆ ಕೂಗಾಡ್ತಾ ಇದ್ದಾರೆ. ಬೇಗ ಬಂದ್ಬಿಡಿ ಮೇಡಮ್. ಓಕೆ ಮೇಡಮ್, ಬನ್ನಿ ಮೇಡಮ್, ಇಡ್ತೀನಿ ಮೇಡಮ್. ಏನ್ ಸರ್ ನೀವು ಡಾಕ್ಟರ್ ಮಂದಾಕಿಣಿ ಅವ್ರ ಕತೆನ ಅಷ್ಟು ಇಂಟ್ರೆಸ್ಟ್ ಇಂದ ಕೇಳ್ತಾ ಇದ್ರು, ನೀವು ಇಟ್ಬಿಡು ಅಂತ ಇದ್ದೀರಾ. ಮಾಧವ್ ಕಿಣಿಗ್ ಫೋನ್ ಮಾಡು ಅಂದ್ರೆ ಮಂದಾಕಿನಿಗ್ ಫೋನ್ ಮಾಡ್ತೀಯಲ್ಲೋ? ಅವಳು ಡಾಕ್ಟರ್ ಅಲ್ಲ, ಆಕ್ಟ್ರು. ಮತ್ತೆ ಮಸಾಜ್ ಮಾಡ್ತೀನಿ ಅಂತಂದ್ರು. ಆಕ್ಟರ್ ಹೆಂಗ್ ಸರ್ ಮಸಾಜ್ ಮಾಡಕ್ಕಾಗತ್ತೆ? ಮಸಾಜ್ ಏನು ಅವಳಿಗೆ ಹೇಳಿದ್ರೆ ಹೋಗ್ಲಿ ಬಿಡು. ಅವಳು ನನ್ನ ಕಣ್ಣೀರಿನ ಕೊಳ ಚಿತ್ರದ ಹೀರೋಯಿನ್ ಕಣಪ್ಪ. ತಣ್ಣೀರಿನ ಕೊಳ ಅಂತನಾ? ತಣ್ಣೀರಿನ ಕೊಳ ಅಂತ ಹೆಸರಿಟ್ರೆ ಯಾರು ಬರ್ತಾರೆ? ಅಯ್ಯಪ್ಪ ಭಕ್ತರು ಬರ್ಬೇಕಷ್ಟೇ. ಕಣ್ಣೀರಿನ ಕೊಳ ನೋಡು. ನೀನೀಗ ಹೋಗಿ ಅವಳಿಗೆ ಫೋನ್ ಮಾಡು. ನನ್ ಸೊಂಟ ಸರಿ ಹೋಗಿದೆ, ನನ್ನ ಹೆಂಡತಿನೂ ಬಂದಿದ್ದಾಳೆ, ನೀನ್ ಬರೋದ್ ಬೇಡ ಅಂತ ಹೇಳು. ಅಲ್ಲ ಸರ್, ನಾನ್ ಹೇಗೆ ಹೇಳಿ ಸರ್? ಅಷ್ಟ್ ಪ್ರೀತಿಯಿಂದ ಓಡೋಡಿ ಬರ್ತಾವ್ರೆ. ನಾನ್ ಬರ್ಬೇಡ ಅಂದ್ರೆ ಅವ್ರು ಎದೆ ಹೊಡೆದೋಗಲ್ವಾ ಸರ್? ಅವಳು ಇಲ್ಲಿ ಬಂದ್ರೆ ನನ್ನ ಎದೆ ಹೊಡೆದೋಗುತ್ತಪ್ಪ. ಫೋನ್ ನಲ್ಲಿ ನನ್ನ ಹೆಂಡತಿ ಮೆಸೇಜ್ ಕೇಳಿದ್ಯಲ್ಲ, ಕೇಳಿದೆ. ಅವಳಿಗೆ ಏನಾದ್ರು ಇವಳು ಬಂದಿದ್ರು ಅಂತ ಗೊತ್ತಾದ್ರೆ ಡೈವರ್ಸ್ ಕೊಟ್ಬಿಟ್ಟು. ಅಯ್ಯೋ ಬಿಡ್ತೂನಿ ಸರ್. ಬಟ್ ಅವ್ರ ಫೋನ್ ಅಲ್ಲಿ ಆತರ ಅನ್ಸ್ಲಿಲ್ವಲ್ಲ ಸರ್? ಸಿನಿಮಾದವರೇ ಹಾಗಪ್ಪ, ಫೋನ್ ನಲ್ಲಿ ಸ್ಕ್ರೀನ್ ಮೇಲೆ ಒಳ್ಳೆಯವರಾಗಿ ಕಾಣ್ತಾರೆ. ಹೋಗಿ ಫೋನ್ ಮಾಡು. ಮಾಡ್ಲೇಬೇಕಾ ಸರ್? ಪ್ಲೀಸ್. ಆಯ್ತು ಸರ್. 234234252 234234252. ರಿಂಗ್ ಆಗ್ತಾ ಇದೆ. ಇನ್ನೂ ರಿಂಗ್ ಆಗ್ತಾನೆ ಇದೆ. ಹಲೋ. ಹಾ ಮೇಡಮ್, ನಾನು ಮುನಿಯಾ, ಸ್ಟೋರಿ ರೈಟರ್. ಮೇಡಮ್, ಪಾರ್ಥ ಸರ್ಗೆ ಸೊಂಟ ನೋವು ದಿಢೀರ್ ಅಂತ ಸರಿಯಾಗಿ ಹೋಗಿದೆ. ಹಾಗೆ ಮಾಧವಿ ಮೇಡಮ್ ದಿಢೀರ್ ಅಂತ ಮನೆಗೆ ಬಂದ್ಬಿಟ್ಟಿದ್ದಾರೆ. ನೀವು ಬರೋದ್ ಬೇಡ. ಅಯ್ಯೋ, ನಾನ್ ಹೊರಟ್ಬಿಟ್ಟಿದ್ದೀನಲ್ಲ.
ಅಯ್ಯೋ ಎಂತ ಕೆಲ್ಸ ಆಗೋಯ್ತು ಮೇಡಮ್, ಮಸಾಜ್ ತಾನೆ, ಇನ್ನೊಂದಿನ ಬಂದ್ ಮಾಡಿದ್ರೆ ಆಯ್ತು ಬಿಡಿ. ನೀವ್ ನಂಗ್ ನಿರಾಶೆ ಮಾಡ್ತಾ ಇದೀರಾ. ದಯವಿಟ್ಟು ನಿರಾಶೆ ಆಗ್ಬೇಡಿ ಮೇಡಮ್. ಚಂದ್ರಿಕಾ ಆದ್ಲಾ? ಚಂದ್ರಿಕಾನ? ಚಂದ್ರಿಕಾ ಯಾರು? ನನ್ ಕಥೆಯಲ್ಲಿ ಸೆಕೆಂಡ್ ಹೀರೋ ಬರ್ಬೇಡ ಅಂತ ತಳ್ಳುದ್ರು ಬಿಟ್ಲಾ, ಬರ್ತಾನೆ ಇದ್ಲಲ್ವಾ? ಆ ಫೋನ್ ತಗೊಂಡ್ ಬಾರಯ್ಯ ಇಲ್ಲಿ. ಮೇಡಮ್, ಸಾರು ತುಂಬಾ ಟೆನ್ಷನ್ ಅಲ್ಲಿ ಇದಾರೆ. ಸೊಂಟ ನೋವು ಅನ್ನೋದು ಸಾಮಾನ್ಯ ವಿಷಯನ, ಅದಕ್ ಮೇಲೆ ಒಂಟಿಯಾಗಿರೋದು ಇನ್ನೂ ಬಾಧೆ. ಅಯ್ಯೋ ಅರ್ಥ ಮಾಡ್ಕೊಳ್ಳಿ ಮೇಡಮ್. ಪಾರ್ಥ ಒಂಟಿ ಆಗಿದಾರ? ಮತ್ತೆ ಮಾಧವಿ ಬಂದ್ರು ಅಂತ ಹೇಳಿದ್ರಿ? ಇಲ್ಲ ಮೇಡಮ್, ಮಾಧವಿ ಮೇಡಮ್ ಬಂದು ಮೇಲ್ಗಡೆ ಸ್ನಾನ ಮಾಡಕ್ ಹೋಗಿದ್ದಾರೆ. ಸಾರು ಗ್ರೌಂಡ್ ಫ್ಲೋರ್ ಅಲ್ಲಿ ಒಂಟಿಯಾಗಿದ್ದಾರೆ ಅಂತ ಅಂದೆ. ಫೋನ್ ತಗೊಂಡ್ ಬಾ. ಬಂದೆ ಬಂದೆ ಸರ್, ಬಂದೆ ಬಂದೆ ಸರ್. ಮೇಡಮ್ ಒಂದ್ ನಿಮಿಷ ಇರಿ, ಫೋನ್ ಕೊಡ್ತೀನಿ ಸರ್ಗೆ. ಒಂದ್ ನಿಮಿಷ. ಮೇಡಮ್, ನೀವು ಸ್ಕ್ರೀನ್ ಮೇಲೆ ಅಭಿಮಾನಿಗಳಿಗೆ ಎಷ್ಟು ಖುಷಿ ಕೊಡ್ತೀರಾ ಅಷ್ಟೇ ಖುಷಿ ಸಾರ್ ಕೊಟ್ಬಿಡಿ. ಲುಕಿಯರ್ ಮಂದಾಕಿನಿ, ನೀನು ಇಲ್ಲಿಗೆ ಬರ್ಬೇಕಾಗಿಲ್ಲ. ನಾನ್ ಬರ್ತಾ ಇದ್ದೀನಿ. ಮಾಧವಿ ಎನಿ ಟೈಮ್ ಬರ್ಬೋದು ಇಲ್ಲಿ. ಐ ಡೋಂಟ್ ಬಿಲೀವ್ ಯು. ಮಾಧವಿ ಇಷ್ಟೊತ್ತಿಗೆ ಅವಳ ಹಳೆ ಬಾಯ್ ಫ್ರೆಂಡ್ ಶರತ್ ಬೆಡ್ರೂಮ್ ಅಲ್ಲಿ ಇರ್ತಾಳೆ. ಅವರಿಬ್ಬರ ಮಧ್ಯೆ ಯಾವ ಸಂಬಂಧನೂ ಇಲ್ಲ. ಹಾಗಂತ ನೀನ್ ಅನ್ಕೊಂಡಿದ್ಯಾ? ಅದೇ ಸತ್ಯ. ಅದು ನಿನ್ ಭ್ರಮೆ. ನೋಡು, ಏನೇ ಇರಬಹುದು, ಆದ್ರೆ ನೀನು ಇಲ್ಲಿಗೆ ಬರ್ಬೇಕಾಗಿಲ್ಲ. ನಾನ್ ನಿನ್ನ ಹತ್ರ ಬರೋದ್ನ ತಡೆಯೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಮೆಲ್ಗೆ ಸರ್, ಕೊಡಿ ಸರ್. ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಆ ಅಮ್ಮ ಬಂದ್ರೆ ಬಾಗ್ಲೇ ತೆಗಿಯೋದ್ ಬೇಡ. ಅಕಸ್ಮಾತ್ ಇನ್ನೂ ಬಾಗಲ್ ತಟ್ತಾನೆ ಇದ್ರೆ ಅವ್ರ ಹೆಂಡತಿನೇ ಮಸಾಜ್ ಮಾಡ್ತಾ ಇದಾರೆ, ಹೋಗಿ ತೊಲಗಯ್ಯ ಇಲ್ಲಿಂದ. ಸರ್, ನೀವು ತಪ್ಪು ತಿಳ್ಕೊತಾ ಇದೀರಾ. ಇಷ್ಟೆಲ್ಲ ಮಾಡ್ತಾರೆ ನಿಮ್ಗೋಸ್ಕರ ಅಲ್ವಾ? ನಾನೇ ನನಗ್ ಮಸಾಜ್ ಮಾಡಿ ಅಂತ ಕೇಳಿದ್ದ. ಯಾರ್ ಸರ್ ಅವರು? ನಮ್ಮ ಅಪ್ಪ. ನನಗೆ ತಡ್ಕೊಳಕ್ ಆಗದೆ ಇರುವಾಗ ಅವ್ರನ್ನ ಕರಿತೀನಿ ಹೀಗೆ. ಅಯ್ಯೋ, ಎಂತ ಕೋಇನ್ಸಿಡೆನ್ಸು. ನಮ್ ರಾಮಚಂದ್ರನು ಹೀಗೆ. ಯಾರವನು? ಎಲ್ಡರ್ ಬ್ರದರ್. ಯಾರ ಎಲ್ಡರ್ ಬ್ರದರ್? ನನ್ ಜಾಯಿಂಟ್ ಫ್ಯಾಮಿಲಿ ಕಥೆಯಲ್ಲಿ. ನೀನು 2 ನಿಮಿಷದಲ್ಲಿ ಜಾಗ ಖಾಲಿ ಮಾಡದೇ ಇದ್ರೆ ನಾನು ಪೊಲೀಸನ್ನು ಕರೆಸ್ತೇನೆ. ಪೊಲೀಸ್ನವ್ರನ್ನ ಕರೆಸ್ತೀರಾ? ಹೌದು. ಓಡಿಸ್ತೀರಾ? ಕರೆಸಿ. ಇದು ದೌರ್ಜನ್ಯ. ಸರಸ್ವತಿ ಮಕ್ಕಳಿಗೆ ಮಾಡ್ತಾ ಇರೋ ಅಪಚಾರ. ನೀವೀಗೆ ಮುಂದುವರ್ಸಿದ್ರೆ ಕೆ ಕಲ್ಯಾಣ್, ವಿ ಮನೋಹರ್, ಹಂಸಲೇಖ, ಸೂರಿ, ಯೋಗರಾಜ್ ಭಟ್, ರಾಜೇಂದ್ರ ಕಾರಂತ್ ಇವ್ರೆಲ್ಲ ಕರೆಸಿ ನಿಮ್ ಮನೆ ಮುಂದೆ ಹೋರಾಟ ಮಾಡ್ತೀವಿ. ಮಾಡಯ್ಯ, ಈಗ ತೊಲಗು. ಹೋಗ್ತೀನಿ ಸರ್, ಆದ್ರೆ ಈ ತರ ಕೂಗಾಡಿ ಸೊಂಟ ನೋವು ಜಾಸ್ತಿ ಮಾಡ್ಕೋಬೇಡಿ. ಯೋಚನೆ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ. ಸರ್, ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ಸರ್. ನಿಮ್ ಮನಸ್ಸಿಗೆ ನೋವು ಮಾಡಿ ನಾನೇನ್ ಸಾಧನೆ ಮಾಡ್ತೀನಿ ಸರ್. ಅದು ನಿಮ್ ತಪ್ಪಲ್ಲ ಸರ್, ನನ್ ಜಾತಕದಲ್ಲಿರೋ ದೋಷ ಸರ್. ಶನಿ ಒಂದ್ ಮನೆ ಪಕ್ಕಕ್ಕೆ ಹೊರಟೋಗಿರೋದ್ರಿಂದ ಈ ರೀತಿಯಾದ ಅವಮಾನ ಅನುಭವಿಸ್ಬೇಕಾಗಿದೆ ಸರ್. ಸರ್, ನಿಮ್ ಈವ್ನಿಂಗ್ ನ ನನ್ ಕಥೆಯಲ್ಲಿ ಹಾಳು ಮಾಡಿದ್ಕೆ ನನ್ ಮೇಲೆ ಕ್ಷಮೆ ಇರ್ಲಿ ಸರ್. ಬರ್ತೀನಿ ಸರ್. ಸರ್, ಕೊನೆಯದಾಗ ಒಂದೇ ಒಂದ್ ಪ್ರಶ್ನೆ ಕೇಳಲ್ಲ ಸರ್? ಕೇಳು. ಈ ಶರತ್ ಯಾರು ಸರ್? ನನ್ ಆಫ್ ಯುವರ್ ಬಿಸ್ನೆಸ್. ಗೆಟ್ ಔಟ್. ಸತ್ಯ ಹೇಳಿದ್ರೆ ಇದೇ ಬೆಲೆ ಸರ್. ನೀವು ಕೇಳಿದಾಗ ನನ್ ಫ್ಯಾಮಿಲಿ ವಿಚಾರದಲ್ಲಿ ಏನೋ ಚೂರು ಮುಚ್ಚಿಟ್ನಾ ಸರ್? ನನ್ ಹೆಂಡತಿ ಯಾವನು ತಗಡ್ ನನ್ ಮಗನ್ ಜೊತೆ ಓಡೋಗಿದ್ ವಿಚಾರನೂ ನಿಮ್ಗೆ ಹೇಳ್ದೆ. ಯಾಕೆ ಹೇಳ್ದೆ ಹೇಳಿ? ನಿಮ್ಮೇಲೆ ನಂಬಿಕೆ ಇತ್ತು ಸರ್. ಆದ್ರೆ ನಿಮಗ್ ನನ್ ಮೇಲೆ ನಂಬಿಕೆ ಇಲ್ಲ ಅನ್ನೋದನ್ನ ಯೋಚನೆ ಮಾಡಿದ್ರೆ ಬಹಳ ಸಂಕಟ ಆಗುತ್ತೆ ಸರ್. ಬಿಡಿ ಸರ್, ಪರವಾಗಿಲ್ಲ. ನನ್ ಹೆಂಡತಿನೇ ನನ್ ಮೇಲೆ ನಂಬಿಕೆ ಇಟ್ಟಿಲ್ಲ ಅಂದ್ಮೇಲೆ ಹೊರಗ್ನವ್ರು ಇಡ್ತಾರ? ಹೋಗ್ಲಿ ಬಿಡಿ ಸರ್. ಯಾವ್ದಕ್ಕೂ ಒಳ್ಳೆ ಡಾಕ್ಟರ್ಗೆ ನಿಮ್ ಸೊಂಟನ್ ತೋರ್ಸ್ಕೊಳ್ಳಿ. ಆ ಸುತ್ತಿಗೆ ಸೊಳ್ಳೆ ಔಷಧಿ ಇಟ್ಕೊಂಡಿರೋ ಡಾಕ್ಟರ್ಗೆ ತೋರ್ಸ್ಬೇಡಿ. ಇನ್ನು ಹೆಚ್ಚಿಗೆ ದಿನ ಬಾಳ್ಬೇಕು. ಬರ್ತೀನಿ. ಶರತ್ ಮತ್ ನಾನು ಆತ್ಮೀಯ ಮಿತ್ರರಾಗಿದ್ವಿ. ಎಷ್ಟೋ ವರ್ಷದ ಸ್ನೇಹ. ಅವನೊಬ್ಬ ಫಿಲ್ಮ್ ಡೈರೆಕ್ಟರ್. ನನ್ನ 3 ಫಿಲ್ಮ್ಗಳನ್ನ ಡೈರೆಕ್ಟ್ ಮಾಡಿದ್ದ. ನಾನು ಮದುವೆ ಆದ್ಮೇಲೆ ಅವನು ಮಾಧವಿನ ಪ್ರೀತಿಸ್ತಿದ್ದ ಅಂತ ನಂಗೆ ಗೊತ್ತಾಯ್ತು. ಅವಳನ್ನು ಕೇಳಿದ್ರೆ ಆಣೆ ಪ್ರಮಾಣ ಮಾಡಿ ಅವನು ತನ್ನನ್ನು ಪ್ರೀತಿಸ್ತಿರೋದು ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾಳೆ. ಅಲ್ಲಿಂದ ನಾವಿಬ್ರು ದೂರ ಆದ್ವಿ. ಈ 3 ವರ್ಷದಲ್ಲಿ ನಮ್ಮಿಬ್ಬರಿಗೆ ಮಾತೇ ಇಲ್ಲ. ಸರ್, ಒಂದ್ ವಿಷಯ ಕೇಳ್ತೀನಿ, ಬೇಜಾರ್ ಮಾಡ್ಕೊಳ್ಳಲ್ಲ ತಾನೆ? ಏನು? ನಿಮ್ ಮಿಸ್ಸಸ್ ನಿಮ್ಗಿನ್ನ ಎಷ್ಟು ವರ್ಷ ಚಿಕ್ಕವರು? ಹೇಳಿ ಸರ್, ನಾನು ಯಾರಿಗೂ ಹೇಳೋದಿಲ್ಲ. ಏನೋ 15-20 ವರ್ಷ. 15-20 ಸರ್? 15-20 ಕರೆಕ್ಟ್ ಆಗಿ ಹೇಳಿ ಸರ್. 2 ಅಲ್ಲ, 25. 25 ಇರ್ಲಿ. ಶರತ್ಗೂ ನಿಮ್ಗೂ ಎಷ್ಟು ವರ್ಷ ಡಿಫ್ರೆನ್ಸ್ ಸರ್? ಹೇಳಿ ಸರ್. ಇದನ್ನು ಯಾರಿಗೂ ಹೇಳಲ್ಲ. ಅವನು ನನಗಿಂತ 5 ವರ್ಷ ಚಿಕ್ಕವ.
ಯಾಕೆ? ಈಗ ಶರತ್ ಅವ್ರಿಗೆ ಫೋನ್ ಮಾಡಿ ಸರ್. ನಾನ್ ಯಾಕೆ ಅವನಿಗೆ ಫೋನ್ ಮಾಡ್ಲಿ? ಯಾಕಂದ್ರೆ ಮೇಡಮ್ ಗ್ಯಾರಂಟಿ ಅಲ್ಲಿ ಹೋಗಿರ್ತಾರೆ, ನೀವು ಫೋನ್ ಮಾಡಿ ಸರ್. ಸುಮ್ನಿರಯ್ಯ, ಅವಳಿಗೂ ಅವನಿಗೂ ಸಂಬಂಧ ಇಲ್ಲ ಅಂತ ಹೇಳಿದ್ನಲ್ಲ. ಸರ್ ಅದು ಜಗಳಕ್ ಮುಂಚೆ, ಜಗಳ ಆದ್ಮೇಲೆ ನಿಮ್ಗಿನ ವಯಸ್ಸಲ್ಲಿ ಚಿಕ್ಕವ್ರು ಇರೋ ಶರತ್ ಹತ್ರ ತಾನೇ ಹೋಗೋದು. ಏನೊಬ್ಬ ಸುಮ್ನಿರಯ್ಯ. ಸರ್ ನಿಮಗೆ ಕಿರಿಕಿರಿ ಮಾಡಕ್ಕೆ ಅಂತಾನೆ ಹೋಗಿರ್ತಾರೆ, ಒಂದ್ಸಲ ಚೆಕ್ ಮಾಡೋಣ. ಮಾಡಿ ಸರ್, ಮಾಡಿ ಸರ್. ಅವಳು ಹಾಗೆಲ್ಲ ಹೋಗಲ್ಲ. ಸಿದ್ದೇಶನು ಹಿಂಗೇ ಹೇಳ್ತಿದ್ದ. ಇಂಟರ್ವಲ್ ಕರೆಕ್ಟ್ ಆಗಿ ಅವನ ಹೆಂಡತಿ ಜಗಳ ಮಾಡ್ಕೊಂಡು ಹೊರಟೋಗ್ತಾಳೆ. ಇಂಟರ್ವಲ್ ಆದ ಫಸ್ಟ್ ಸೀನ್ ಬಂದ್ ನೋಡ್ತಾನೆ, ಅವನ ಹೆಂಡತಿ ಇನ್ನೊಬ್ಬನ ಜೊತೆ ಬೆಡ್ರೂಮ್ ಅಲ್ಲೇ ಇರ್ತಾಳೆ. ಬಚ್ಚಿಟ್ಕೊಂಡ್ ನೋಡ್ತಾನೆ, ಅವನ ಹೆಂಡತಿ ಅವನ್ ಗೆಳೆಯ ಇಬ್ರುನು ಅಬ್ಬಾ ಬಾಯಿ ಮಾತಲ್ಲಿ ಹೇಳಿದ್ರೆ ಗೊತ್ತಾಗಲ್ಲ, ಕಣ್ಣಾರೆ ನೋಡ್ಬೇಕು. ಈ ಸೀನ್ ಯಾಕಾಯ್ತು? ಸಿದ್ದೇಶಂಗ್ ವಯಸ್ಸಾಗಿತ್ತು. ಫೋನ್ ಮಾಡು. ಯಾರಿಗೆ? ಶರತ್ಗೆ. ಸರ್ ನಂಬರು? 3 ವರ್ಷದ ಹಿಂದೆ ಅವನ ನಂಬರು 35455555. ರಾಂಗ್ ನಂಬರ್. ರಾಂಗ್ ನಂಬರ? ಹ್ಞೂ ಸರ್. ಅದೇಂಗ್ ಹೇಳ್ತೀಯ? ಸರ್ ನೀವ್ ಹೇಳಿದ್ದು 7 ಡಿಜಿಟ್ ನಂಬರ್, ಅದಕ್ಕೆ 2 ಸೇರ್ಸಿದ್ರೆ 8 ಡಿಜಿಟ್ ಆಗುತ್ತೆ. ಸೇರ್ಸು ಮತ್ತೆ. ನೀವೇ ಸೇರ್ಸಿ ಹೇಳ್ಬಿಡಿ. ದಡ್ಡ. 2 ಹ್ಮ್ 35 45 55 5. ರಿಂಗ್ ಆಗ್ತಾ ಇದೆ. ಇಲ್ಲಿಂದ ಫೋನ್ ಮಾಡಿದ್ದು ಅಂತ ಅವನಿಗೆ ಗೊತ್ತಾಗಬಾರ್ದು. ಇನ್ನೂ ರಿಂಗ್ ಆಗ್ತಾನೆ ಇದೆ. ಹಲೋ. ಹಲೋ, ಡೈರೆಕ್ಟರ್ ಶರತ್ ಅವರಾ? ಹೌದು. ನಮಸ್ಕಾರ ಸರ್, ನಾನು ಮುನಿಯಾ ಅಂತ. ನಾನು ಪುಟ್ಟಣ್ಣ ಕಣ್ಗಾಲ್ ಅವರ ತಂಗಿ ಮಗಳ ಗಂಡನ ಸಡ್ಕ ಸರ್. ಸರ್ವೋತ್ತಮ್ ಅಂತ ಕೇಳಿದೀನಿ. ಸರ್ವೋತ್ತಮ್ ಮಗ ಸರ್, ಕನ್ಫ್ಯೂಸ್ ಮಾಡ್ಕೋಬೇಡಿ. ಏನ್ರಿ? ನಿಜವಾಗ್ಲೂ ನಾನ್ ನಿಮ್ಮ ಅಭಿಮಾನಿ. ನೀವು ಮಾಡಿದ ಪಿಕ್ಚರ್ ಎಲ್ಲ ನೋಡಿದೀನಿ. ಥ್ಯಾಂಕ್ ಯು. ನೀವು ತೆಗಿಯೋ ತರ ಸಾಂಗ್ ಬೇರೆ ಯಾವ ಡೈರೆಕ್ಟರ್ ತೆಗಿಯಕ್ಕಾಗಲ್ಲ. ಮಾಧವಿ ವಿಷಯ ಕೇಳು. ಜನುಮಾದ ಜೋಡಿ ನೀನು, ಕನಕ ಕನಕ, ಹುಡುಗನ ಪ್ರಾಣ ನೀನು, ಕೊನೆಯ ತನಕ, ಮಲ್ಲೆ 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 ನನ್ನ ಹೂಮಾಲೆ. ಸಾರಿ ಸರ್, ಶ್ರುತಿ ತಪ್ಪೋಯ್ತು ಸರ್. ಆಮೇಲೆ ಇನ್ನೊಂದು ಇದೆಯಲ್ಲ, ಮಣಿ 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 ಮಣಿಗೊಂದು ದಾರ, ಮಾಧವಿ ಬಗ್ಗೆ ಹೇಳು. ದಾರ ಜೊತೆ ಮಣಿ ಸೇರಿದ್ರೆ ಚಂದದೊಂದು ಹಾರ. ಹಾ, ಸಾಕು 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 ಸಾಕು. ಏನಾಗ್ಬೇಕಿತ್ತು? ನಾನೊಬ್ಬ ಸ್ಟೋರಿ ರೈಟರ್ ಸರ್. ಓಹೋ, ಕತೆ ಏನಾದ್ರೂ ಬರ್ದಿದ್ದೀರಾ? ಸಾರ್ ಬರ್ದಿದ್ದೀನಿ, ಜೊತೆಲೇ ಇಟ್ಕೊಂಡು ಓಡಾಡ್ತಾ ಇದ್ದೀನಿ. ದಯವಿಟ್ಟು ನಂಗೆ ಒಂದೇ ಒಂದು ಅವಕಾಶ ಕೊಡಿ ಸರ್, ಬಂದ್ ನಿಮ್ಗೊಂದು ಕತೆ ಹೇಳ್ತೀನಿ. ಅಯ್ಯಯ್ಯೋ, ಈಗ ಬೇಡ. ನಾಳೆ ಸ್ಟುಡಿಯೋಗೆ ಬನ್ನಿ. ಎಲ್ಗೆ ಸರ್? ಬಾಲಾಜಿ ಸ್ಟುಡಿಯೋ. ಬಾಲಾಜಿ ಸ್ಟುಡಿಯೋ? ಬಾಲಾಜಿ ಸ್ಟುಡಿಯೋ ಎಲ್ಲಿ ಬರುತ್ತೆ? ನಿನ್ ಕಜ್ಜಿ ಆಗ ಮಾಧವಿ ಬಗ್ಗೆ ಹೇಳು ಅಂದ್ರೆ. ಸರ್ ಎಷ್ಟೊತ್ತಿಗೆ ಬರ್ಲಿ ಅಲ್ಲಿಗೆ? ಬೆಳಿಗ್ಗೆ ಒಂದು 10-10ವರೆಗೆ ಬಂದ್ಬಿಡಿ ಸಾಕು. 10:30 ಸರ್? ತುಂಬಾ ಥ್ಯಾಂಕ್ಸ್ ಸರ್, ಧನ್ಯವಾದಗಳು ಸರ್. ಮಾಧವಿ ಬಗ್ಗೆ ಕೇಳೋದಕ್ಕೆ ತಾನೇ ನೀನ್ ಫೋನ್ ಮಾಡಿದ್ದು? ಮಾಧವಿ ಮಾಡ್ತಾನೆ. ಮೆಳ್ಳೆ ಮೆಳ್ಳೆ ಮೆಳ್ಳೆ. ಮಾಧವಿ ಯಾರು ಸರ್? ಅಯ್ಯೋ ನಿನ್ನ. ಓ ಸರ್ ಸರ್ ಸರ್, ಮಾಧವಿ ನಿಮ್ ಹೆಂಡತಿ ಮರ್ತೋಯ್ತೆ ಸರ್, ಗೊತ್ತಾಯ್ತು ಸರ್. ಇನ್ನೊಂದ್ಸಲ ಮಾಡ್ತೀನಿ ಸರ್. 2 3 5 4 5 4 5. ರಿಂಗ್ ಆಗ್ತಾ ಇದೆ. ಇನ್ನೊಂದ್ಸಲ ರಿಂಗ್ ಆಗ್ತದೆ ಅಂತ ಹೇಳ್ಬೇಡ. ಹಲೋ, 2 ಲೊಕೇಶನ್ ಇದೆ. ಇಲ್ಲ 2 ಲೊಕೇಶನ್ ಬೇಕಾಗತ್ತೆ ರೀ. ಒಂದ್ ನಿಮಿಷ. ಹಲೋ ಸರ್, ನಮಸ್ಕಾರ ಸರ್. ನಾನು ಸ್ಟೋರಿ ರೈಟರ್ ಮುನಿಯಾ ಸರ್. ಅದೇ ಪುಟ್ಟಣ್ಣ ಕಣ್ಗಳವರ ತಂಗಿ ಮಗಳ ಗಂಡನ ಸರ್. ಮುನಿಯಾ, ನಾನು ಇನ್ನೊಂದು ಲೈನಲ್ಲಿ ಮಾತಾಡ್ತಾ ಇದ್ದೀನಿ. Okay. ನಿನ್ ನಂಬರ್ ಕೊಡು, ಮತ್ತೆ ಮಾಡ್ತೀನಿ. ಸರಿ ಸರ್. 26658156 ಸರ್. ಥ್ಯಾಂಕ್ ಯು ಸರ್. ಅಯ್ಯೋ, ಈ ನಂಬರ್ ಕೊಟ್ಬಿಟ್ಟಿಯಲ್ಲೋ. ಅವನಿಗೆ ಗೊತ್ತಾಗಲ್ಲ ನನ್ನ ನಂಬರು ಅಂತ. ಸರ್ ವಾಪಸ್ ಮಾಡ್ತೀನಿ, ನಂಬರ್ ಕೊಡು ಅಂದ್ರು. ನಂಬರ್ ಕೊಡ್ದಿದ್ರೆ ಹೇಗ್ ಮಾಡ್ತಾರೆ ಸರ್? ಹೌದೇ, ಎತ್ಕೊಬೇಡ ಸರ್, ನನ್ ಚಾನ್ಸ್ ಮಿಸ್ ಆಗುತ್ತೆ ಸರ್. ಚಾನ್ಸ್ ಹಾಳಾಗ. ಪಾರ್ಥ, ನನ್ನ ಹತ್ರ ಯಾಕೆ ಚೀಪ್ ಟ್ರಿಕ್ ಮಾಡ್ತಿದ್ಯಾ? ನನಗೆ ನೇರವಾಗಿ ಮಾತಾಡೋ ಅಷ್ಟು ಧೈರ್ಯ ಇಲ್ವಾ ನಿನಗೆ? ಅಷ್ಟು ದೊಡ್ಡ ಡೈರೆಕ್ಟರ್ ಹೆಸರು ಹೇಳ್ಕೊಂಡು ಯಾವನ ಮುಟ್ಟಾಳನ ಕೈಲಿ ಫೋನ್ ಮಾಡಿಸ್ತಾ ಇದೆಯಲ್ಲ, ನಾಚಿಕೆ ಆಗಲ್ವಾ ನಿನ್ಗೆ? ಹಲೋ ಶರತ್, ನಾನು ಪಾರ್ಥ. ಐ ಆಮ್ ಸಾರಿ, ನನ್ನನ್ನ ಅಪಾರ್ಥ ಮಾಡ್ಕೋಬೇಡ. ಯು ಸಿ, ಮಾಧವಿ ನನ್ನ ಹತ್ರ ಜಗಳ ಮಾಡ್ಕೊಂಡು ಎಲ್ಲೋ ಹೋಗ್ಬಿಟ್ಟಿದ್ದಾಳೆ. ನಾನು ಐ ಮೆಂಟ್ಲಿ ಅಪ್ಸೆಟ್. ಫಿಸಿಕಲಿ ಬಿದ್ದು ಸೊಂಟ ಗೇಟಾಗಿ ಮೂವ್ ಮಾಡೋಕ್ಕಾಗ್ತಿಲ್ಲ. ಅದಕ್ಕೆ ಅಸಹಾಯನಾಗಿ ಇವನ್ ಕೈಲಿ ಫೋನ್ ಮಾಡಿಸಿದ್ನಪ್ಪ. ಐ ಆಮ್ ಸಾರಿ ಅಗೇನ್. ಪಾರ್ಥ, ಐ ಆಮ್ ಸಾರಿ ಟು ಸೇ ದಿಸ್. ನೀನು ಅವಳಿಗೆ ಒಳ್ಳೆ ಗಂಡ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅವಳು ಎಲ್ಲಿಗೆ ಹೋಗಿರ್ಬೋದು ಅಂತ ನಿನಗೇನಾದ್ರೂ ಗೊತ್ತಾ? ಗೊತ್ತಿಲ್ಲ, ತಿಳ್ಕೊಳ್ಳೋ ಆಸಕ್ತಿನೂ ನನಗಿಲ್ಲ. ಒಂದು ರಿಕ್ವೆಸ್ಟ್, ಮಾಧವಿ ಅಲ್ಲೇನಾದ್ರೂ ಬಂದ್ರೆ ದಯವಿಟ್ಟು ಇನ್ಫಾರ್ಮ್ ಮಾಡ್ತೀಯಾ? ನಿನಗೋಸ್ಕರ ಮಾಡೋಲ್ಲ, ಅವಳಿಗೋಸ್ಕರ ಮಾಡ್ತೀನಿ. ಥ್ಯಾಂಕ್ಸ್. ಎಂತ ಆಶ್ಚರ್ಯ ಸರ್. ನನ್ ಕತೆಲೂ ಅಷ್ಟೇನೆ, ಹೀರೋ ಕೈಯಲ್ಲಿ ಫೋನ್ ಹಿಡ್ಕೊಂಡು
ಜಿಂಕೆಯ ಕಣ್ಣು ಚೆನ್ನ ಅವಳದ ಫೋನ್ ಇಡೆಯಾ? ಗೆಟ್ ಔಟ್. ಹೋಗ್ತೀನಿ ಸರ್. ಎಷ್ಟಲ್ಲ ಅಂತ ನಾನು ಬಯಸ್ಕೊಳ್ಳಿ, ಹೋಗ್ತೀನಿ ಸರ್. ಹೋಗಕ್ ಮುಂಚೆ ನಿಮ್ನ ಬೆಡ್ರೂಮ್ ಬಿಟ್ಟೋಗ್ಲಾ ಸರ್? ಬೇಡ. ಸರ್ ರಾತ್ರಿಲೇ ಹೇಗ್ ಕೂತಿರ್ತೀರಾ ಸರ್? ಅಟ್ಲೀಸ್ಟ್ ಬೆಡ್ರೂಮ್ ಅಲ್ಲಿ ಮಲ್ಕೋಬೋದಲ್ಲ ಸರ್? ಬನ್ನಿ ಸರ್, ಪ್ಲೀಸ್ ಸರ್. ಸರಿ. ಥ್ಯಾಂಕ್ ಯು ಸರ್. ಅಯ್ಯ, ಏನ್ ಅವಾಗಲೇ ಮಾಡ್ತೀಯ? ಬಿದ್ದಾಗ ಸೊಂಟ ಮಾತ್ರ ಇಟ್ಕೊಂಡ್ರಲ್ಲ ಸರ್? ಇಳಿಯುವಾಗ ಹಾಗಂದೆ, ಈಗ ಹೆಗಲ್ ಕೊಡು. ಸರಿ. ಸಂತಟ್ಟಿದೆಯಲ್ಲ ಸರ್ ಎಷ್ಟು ವೆಯ್ಟ್ ಇದ್ದೀರಾ ಸರ್? ನಿನ್ನಷ್ಟಿಲ್ಲಪ್ಪ. ಶರತ್ಗೂ ನಿನ್ ಗಂಡನ್ಗೂ ಜಾಸ್ತಿ ವ್ಯತ್ಯಾಸ ಏನಿಲ್ಲ. ಕೋಪ ಬಂದ್ರೆ ಶರತ್ ಹೊಡಿಯಕ್ಕೆ ಬರ್ತಾ ಇದ್ದ. ಆಮೇಲೆ ನಾನ್ ನಿನ್ನ ಅಷ್ಟ್ ಲವ್ ಮಾಡ್ತೀನಿ, ಇಷ್ಟ್ ಲವ್ ಮಾಡ್ತೀನಿ ಅಂತ ಕತೆ ಬೇರೆ. ಯಾರಿಗ್ ಬೇಕಂತ ಲವ್? ಮೊದ್ಲು ರೆಸ್ಪೆಕ್ಟ್, ಆಮೇಲೆ ಲವ್. ಏನ್ ಮಮ್ಮಿ ಎಲ್ಲ ಆಂಟಿ ಹತ್ರನೂ ಹೀಗೆ ಮಾತಾಡ್ತೀರಾ? ಏಯ್, ಜಾಸ್ತಿ ಡೈಲಾಗ್ ಹೊಡಿಬೇಡ. ಡೈವರ್ಸ್ ಆದ ದಿನ ಹೀಗಾಯ್ತಲ್ಲ ಅಂತ 1 ಸೆಕೆಂಡ್ ಕೊರಗ್ಲಿಲ್ಲ ಅವನು. ಅಷ್ಟೊಂದು ಕಟಕರಾಗ್ತಾರ ಗಂಡಸರು? ಏನ್ ಬೇಕಾದ್ರೂ ಆಗ್ತಾರೆ. ನಾನ್ ಬೇಕಾದ್ರೂ ಬರ್ಕೊಡ್ತೀನಿ ನೋಡು. ನೀನ್ ಜಗಳ ಆಡ್ಕೊಂಡ್ ಬಂದಿದ್ಯಾ ಅನ್ನೋದನ್ನು ಮರ್ತು ನಿನ್ ಗಂಡ ಮನೆಗೆ ಯಾರನ್ನಾದ್ರೂ ಕರ್ಸ್ಕೊಂಡು ಹಾಯಾಗಿರ್ತಾನೆ. ಅನುಮಾನನೇ ಬೇಡ. ನೀ ಬೇಕಾದ್ರೆ ಹೋಗ್ ನೋಡು, ಇದೇ ಸೀನೆ ನಡೀತಾ ಇರುತ್ತೆ. ಈ ಗಂಡಸ್ರೇ ಎಷ್ಟು. ನಾನ್ ಬರ್ತೀನಿ ಸರ್. ಇದು ನಿಮ್ಗೆ ಹೇಳಿದ್ರೆ ಮನಸ್ಸಿಗೆ ಬಹಳ ಬೇಜಾರಾಗತ್ತೆ, ಆದ್ರೂ ಮನಸ್ಸು ತಡಿತಾ ಇಲ್ಲ. ಹೇಳ್ಬಿಡ್ಲಾ ಸರ್? ನಿನ್ ಸ್ಟೋರಿಯಲ್ಲಿ ಇದೇ ತರ ಸೀನ್ ಇದೆಯಾ? ಕರೆಕ್ಟ್ ಸರ್. ಹೀರೋ ಬಳಲಿ ಹೀಗೆ ಬೆಂಡಾಗಿ ಬಂದಾಗ ಹೆಂಡತಿ ಅದನ್ನ ನೋಡಿ ಕಣ್ ತುಂಬಾ ಕಣ್ಣೀರು ಸರ್. ಇನ್ನೆಲ್ಲಿಂದ ಬರೋಕ್ ಸಾಧ್ಯನಪ್ಪ ಕಣ್ಣೀರು? ಸರ್ ಇದು ಕವಿ ವರ್ಣನೆ ನಿಮಗೆ ಗೊತ್ತಾಗಲ್ಲ ಸರ್. ಹೆಂಡತಿ ಗಂಡನ ಹೀಗೆ ಮಲಗಿಸಿ ಜೋ ಜೋ ಲಾಲಿ ನಾ ಹಾಡುವೆ. ನಾನೀಗ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೊಬೇಡ ಮಿಸ್ಟರ್ ದುನಿಯಾ. ನನ್ನ ಹೆಸರು ಮುನಿಯಾ ಸರ್. ಓಕೆ ಮುನಿಯಾ, ಈಗ ನೀನ್ ಇಲ್ಲಿಂದ ಹೋದ್ರೆ ನನಗೂ ಒಳ್ಳೇದು, ನಿನಗೂ ಒಳ್ಳೇದು. ಹೋಗ್ತೀನಿ ಸರ್, ಹೋಗ್ತೀನಿ. ಗುಡ್ ನೈಟ್. ಯಾರ್ ಗೌರಿ ಮೇಲೆ ಯಾಕೆ ಸತ್ರು ಅಂತ ಯಾರು ಬರ್ತಿರಲ್ಲ. ಬ್ಯಾಡವ್ವ ಈ ದುನಿಯಾ ನಮ್ಮವ್ವ. ಮಂದಾಕಿಣಿ ಕರೆಕ್ಟ್ ಟೈಮಿಗೆ ಬಂದ್ರಿ. ಬನ್ನಿ. ಯಾರೇ ನೀವು? ನಾನ್ ಮೇಡಮ್. ಫೋನು, ಹಳ್ಳಿ ಕತೆ, ಜಾಯಿಂಟ್ ಫ್ಯಾಮಿಲಿ ಕತೆ. ಹೂ ದ ಹೆಲ್ ಆರ್ ಯು? ನೀವು ಕೋಪ ಮಾಡ್ಕೊಂಡ್ರು ಚೆನ್ನಾಗೇ ಕಾಣ್ತೀರಾ. ಆದ್ರೂ ಆ ವಯಸ್ಸಾದ ಮನುಷ್ಯನ್ಗೆ ಇಷ್ಟ ಚಿಕ್ಕ ಹುಡ್ಗಿ ಹೆಂಗ್ ಫ್ರೆಂಡ್ ಆಗ್ಲಿ? ಅದೇನೋ ಮಸಾಜು, ಮಾಲೀಶು. Shut up. ಡ್ಯಾಡಿ, ಡ್ಯಾಡಿ, ಡ್ಯಾಡಿ. ಅಯ್ಯೋ ಡ್ಯಾಡಿ, ಇಷ್ಟು ಬೇಗ ಮಲಗ್ಬಿಟ್ರಾ? ಬಂದ್ಯಾ? ಡ್ಯಾಡಿ, ಹ? ಏನಾಯ್ತು? ಮಹೇಶ ಕೈ ಕೊಟ್ನಾ? ಅದ್ಯಾರು ಡಬ್ಬಿಂಗ್ ಆರ್ಟಿಸ್ಟ್ ಜೊತೆ ಓಡಾಡ್ತಿದ್ದಾನಂತೆ. ಬಡ್ಡಿ ಮಗ, ಇಂಡಸ್ಟ್ರಿ ಬಿಟ್ಟು ಮೇಯೋದೇ ಇಲ್ಲ. ಅದಕ್ಕೆ ಯಾಕೆ ಅಳ್ತೀಯ? ನಿನ್ಗೇನು ಹೊಸ್ತಲ್ವಲ್ಲ? ಮಂದಾಕಿನಿ ಯಾರು? ಕ್ಷಮಿಸಿ ಸರ್, ಇವ್ರನ್ನ ಆ ಊರು ಅನ್ಕೊಂಬಿಟ್ಟೆ. ಹಿಂಗಂದ್ರೇನು? ನಿಮ್ ಮಂದಾಕಿನಿ ಬಗ್ಗೆ ಕೇಳ್ತಿದ್ದಾರೆ. ಡ್ಯಾಡಿ, ಇನ್ನೊಂದು ಅಫೇರ್ ಇಟ್ಕೊಂಡಿದ್ದೀರಾ? ಇಲ್ಲಮ್ಮ, ಇವ್ರು ಅವ್ರಿಂದೆ ಬಿದ್ದಿಲ್ಲ, ಇವ್ರು ಇಲ್ಲೇ ಬಿದ್ದಿದ್ದಾರೆ. ಅವ್ರು ಇವ್ರಿಂದೆ ಬಿದ್ದಿದ್ದಾರೆ. ಗಂಡಸರಿಗೆ ದಿನಕ್ಕೊಬ್ಬೊಬ್ರು ಸಿಗ್ತಾರೆ. ನಿನಗೂ ಸಿಗ್ತಾರಮ್ಮ. ನೀನ್ ಇನ್ನೂ ಚಿಕ್ಕ ಹುಡುಗಿ. ಮಹೇಶ ಹೋದ್ರೆ ರಮೇಶ, ಹೋದ್ರೆ ಯೋಗೇಶ, ಹೋದ್ರೆ ಗಣೇಶ. ಕಾಯ್ಬೇಕು ತಾಳ್ಮೆಯಿಂದ. ಕಾಫಿ ಡೇ ಅಲ್ಲಿ 2 ಕಾಫಿ ಕುಡಿಯೋಷ್ಟ್ರಲ್ಲಿ ಯಾರಾದ್ರೂ ಸಿಕ್ಬಿಡ್ತಾರೆ. ಈಗಾಗ್ಲೇ ಸಿಕ್ಕಾಯ್ತು. ಏನು? ವಿಕ್ಕಿ, there he is. You get out of my house. ಯಾಕ್ ಡ್ಯಾಡಿ? ಇವನೇನ್ ಮಾಡ್ದ? ಅವನ್ನೇ ಕೇಳು, ಹೇಳ್ತಾನೆ. ಅವತ್ತು ಸೂಪರ್ ಮಾರ್ಕೆಟ್ ಅಲ್ಲಿ ಮಾಧವಿ ಅವ್ರನ್ನ ಮೀಟ್ ಮಾಡಿದೆ. ಅಲ್ಲಿ ಇವ್ರನ್ನ ಅವ್ರ ಫಾದರ್ ಅನ್ಕೊಂಡ್ ಮಾತಾಡಿಸ್ಬಿಟ್ಟೆ. ಐ ಆಮ್ ಸಾರಿ ಸರ್. ನಗೋಕೇನಾಗಿದೆ? ಏಯ್, ನೀನು ಹೋಗಯ್ಯ. ಲವ್ ಮಾಡೋಕೆ ನನ್ ಮಗಳಿಗೆ ಸಿಕ್ಕಿದ್ಲ ನಿನ್ಗೆ? ಡ್ಯಾಡಿ, ನೀವು ನನ್ನ ಫ್ರೆಂಡ್ ನ ಇನ್ಸಲ್ಟ್ ಮಾಡ್ತಿದ್ದೀರಾ. ಫ್ರೆಂಡಾ? ರಾಸ್ಕಲ್. ಇವನು ಲವ್ ಮಾಡ್ತಾನಂತೆ, ಮದುವೆ ಆಗಲ್ವಂತೆ. ಮಾಧವಿ ಮುಂದೆ ಕೊಚ್ಕೋತಾ ಇದ್ದ. ಇಂಥವ್ರನ್ನ ಮನೆ ಒಳಗಡೆ ಬಿಡಬಾರ್ದು. ನಾನು ಇವನನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದು ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಡೋದಿಕ್ಕೆ ಅಂತ. ಅದೇ ದೊಡ್ಡ ತಪ್ಪು ಮಾಡಿದೆ. ಹೌದು, ನನಗೂ ಹಾಗೆ ಅನಿಸ್ತಿದೆ. ಈ ಮನೆಗೆ ವಾಪಸ್ ಬಂದು ನಾನು ತುಂಬಾ ದೊಡ್ಡ ತಪ್ಪು ಮಾಡಿದೆ. ಬಾ ಅಂತ ನಾನೇನು ಬೇಡ್ಕೊಂಡಿರ್ಲಿಲ್ಲ. ಹೌದು, ನೀವ್ಯಾಕ್ ಬೇಡ್ಕೋತೀರಾ? ನಿಮ್ಗ್ ನಾನ್ ಬೇಕಾಗಿದ್ರೆ ತಾನೆ. ನೀವು ಮಂದಾಕಿನಿ, ಮೋಹಿನಿ, ಶೂರ್ಪನಖಿ ಇವ್ರನ್ನೆಲ್ಲ ಅಟೆಂಡ್ ಮಾಡೋದಕ್ಕೆ ಟೈಮ್ ಸಾಕಾಗಲ್ಲ. ಶಟ್ ಅಪ್ ಅಂಡ್ ಗೆಟ್ ಔಟ್.
ಹೋಗ್ತೀನಿ. ಬೇಡಿ. ಅಮ್ಮಮ್ಮನ ಮನೆಗೆ ಹೋಗ್ತೀನಿ, ಜೊತೆಗೆ ಇವನನ್ನು ಕರ್ಕೊಂಡೇ ಹೋಗ್ತೀನಿ. ಹೋಗು ಹೋಗು, ನಿಮ್ಮ ಅಮ್ಮಮ್ಮನ ಕಣ್ಣು ಇವನ್ ಮೇಲೆ ಬಿದ್ದಾಗಲೇ ಗೊತ್ತಾಗದ್ ನಿಂಗೆ. ಹೇಳ್ದೆ ಓಡಾಡಿದ್ರು ಬೈತಾರೆ, ಹೇಳ್ ಓಡಾಡೋಣ ಅಂದ್ರು ಬೈತಾರೆ. ಬಾರೋ, ಇನ್ನು ಏನ್ ನೋಡ್ತಾ ನಿಂತಿದ್ಯಾ? ಬಾ. ನಿಮ್ ಮಗಳು ತುಂಬಾ ಚೂಟಿ ಸರ್. ಎಷ್ಟು ದುನಿಯಾ ಮುನಿಯಾ ಸರ್. ಅದೇ ಒಂದ್ ಸಹಾಯ ಮಾಡ್ತೀಯಾ? ಹೇಳಿ ಸರ್. ಡ್ರಾವರ್ ನಲ್ಲಿ ರಿವಾಲ್ವರ್ ಇದೆ, ಅದ್ರ ಪಕ್ಕದಲ್ಲಿ ಬುಲೆಟ್ಸ್ ಇವೆ, ಸ್ವಲ್ಪ ತುಂಬ ಕೊಡ್ತೀಯಾ? ಆತ್ಮಹತ್ಯೆ ಮಹಾಪಾಪ ಸರ್, ದುಡುಕಿ ಯಾವ ನಿರ್ಧಾರಕ್ಕೂ ಬರ್ಬೇಡಿ ಸರ್. ನಿನ್ನನ್ನು ಸುಡೋದಕ್ಕಯ್ಯ, ತೊಲಗು ಇಲ್ಲಿಂದ. ಬಡವರ ಕಂಬನಿಗೆ ಬೆಲೆಯೇ ಇಲ್ಲ, ಧನಿಕರ ವಂಚನೆಗೆ ಕೊನೆಯೇ ಇಲ್ಲ, ತಳುಕಿನ ಮಾತುಗಳ ನಂಬುವರಲ್ಲ, ಸತ್ಯವನ್ನು ನುಡಿದಾಗ ಸಿಡಿಯುವರಲ್ಲ, ದೂರ ತಳ್ಳುವರಲ್ಲ. ಅಯ್ಯೋ, ನೀವು ಬನ್ನಿ ಮೇಡಮ್. ಪಾರ್ಥ ಸರ್ ನೀವಿಲ್ದೆ ತುಂಬಾ ನೋವಿನಲ್ಲಿದ್ದಾರೆ, ಬನ್ನಿ ಮೇಡಮ್. ಅಳ್ಬೇಡಿ ಮೇಡಮ್, ಪಾರ್ಥ ಸರ್ ಸ್ವಲ್ಪ ಸೊಂಟ ಉಳ್ಕಿದೆ, ಬೇರೆ ಕಾಯಿಲೆ ಏನು ಇಲ್ಲ. ನಾನು ನೀವ್ ಯಾರು ಅಂತ ನನಗ್ ಚೆನ್ನಾಗ್ ಗೊತ್ತು. ಇಷ್ಟು ಲಕ್ಷಣವಾಗಿರೋ ನೀವು ಬೇರೆ ಯಾರಾಗಿರಕ್ ಸಾಧ್ಯ? ನೀವು ಬನ್ನಿ ಮೇಡಮ್, ನನಗೆಲ್ಲ ಗೊತ್ತು, ಬನ್ನಿ. ಅಲ್ಲ ಮೇಡಮ್, ನಿಮ್ ಮನೆಗ್ ಬರಕ್ ನಿಮ್ಗೆ ಯಾಕೆ ಸಂಕೋಚ? ನೀವು ಮನೆಗ್ ವಾಪಸ್ ಬಂದ್ರಲ್ಲ, ಅದೇ ದೇವ್ರ ದಯೆ. ನೀವೇನು ಯೋಚನೆ ಮಾಡಬೇಡಿ. ಮನುಷ್ಯನಿಗೆ ನೆಮ್ಮದಿ ಮುಖ್ಯ, ಅದೊಂದು ಇದ್ರೆ ಯಾವ ನೋವು ಕೂಡ ತೊಂದರೆ ಕೊಡಲ್ಲ. ಅದ್ರೊಳಗೆ ಸೊಂಟ ನೋವು ತೊಂದರೆ ಮಾಡುತ್ತಾ? ನನಗ್ ಗೊತ್ತು ನೀವೇನ್ ಯೋಚನೆ ಮಾಡ್ತಾ ಇದ್ದೀರಾ ಅಂತ. ಅಡ್ಗೆ ಮನೆಗೆ ಹೋಗ್ಲಾ ಇಲ್ಲ ಡೈರೆಕ್ಟ್ ಆಗಿ ಬೆಡ್ರೂಮ್ ಹೋಗ್ಲಾ ಅಂತ ಯೋಚನೆ ಮಾಡ್ತಾ ಇದೀರಾ ತಾನೇ? ಏನ್ ಹೇಳ್ತಾ ಇದ್ದೀರಾ? ನನಗೆಲ್ಲ ಗೊತ್ತು, ನೀವು ನಡೀರಿ ಮೇಡಮ್. ನನ್ ಮಾತ್ ಕೇಳಿ ಪ್ಲೀಸ್. ಮೇಡಮ್ ನೀವು ಬನ್ನಿ ಮೇಡಮ್, ನೀವು ಸಂಕೋಚ ಬೀಳ್ಬೇಡಿ, ಬನ್ನಿ. ಎಂತ ಹೆಣ್ಹೃದಯ ತಾಯಿ ನಿಮ್ದು. ಅಯ್ಯೋ, ಮುತ್ತೈದೆ ಕರ್ತವ್ಯ ನಿಮ್ನ ಕೈ ಬೀಸಿ ಕರಿತಾ ಇದೆ ಅಂತ ನನಗ್ ಚೆನ್ನಾಗ್ ಗೊತ್ತು. ನೋಡಿ, ಮೊದ್ಲು ನೀವು ಬೆಡ್ರೂಮ್ಗೆ ಹೋಗಿ. ನಿಮ್ ಯಜಮಾನ್ರು ನಿಮ್ನ ತಪ್ಪು ತಿಳ್ಕೊಳಲ್ಲ, ಕೋಪನೂ ಮಾಡ್ಕೊಳಲ್ಲ. ನೋಡಿ, ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋವರ್ಗು, ಆದ್ರೆ ಈಗ ಮಲಗೆದ್ದು ಉಣ್ಬೋದು. ನಡೀರಿ ಮೇಡಮ್, ನಡೀರಿ ಮೇಡಮ್, ನೀವ್ ಅರ್ಥ ಮಾಡ್ಕೊಳ್ಳಿ, ನಡೀರಿ. ನೀವ್ ನಡೀರಿ ಮೇಡಮ್, ಸಂಕೋಚ ಬೀಳ್ಬೇಡಿ. ಸಾರ್, ನಿಮ್ ಹೆಂಡತಿನ ಒಳ ಕರ್ಕೊಂಡ್ ಬಂದ್ಬಿಟ್ಟಿದೀನಿ, ಲಾಕ್ ಹಾಕೊಳ್ಳಿ, ಹುಷಾರು. ಹಬ್ಬಾ, ಕಿತ್ತೋಗಿದ್ ಇವ್ರ ಸಂಸಾರನ ಒಂದು ಮಾಡ್ಬಿಟ್ಟಿ. ಸಾರ್, ಮತ್ತೆ ಕಿತ್ತೋದ್ರೆ ನನ್ನ ಬೈಯಂಗಿಲ್ಲ. ಈಗ ಯಾರು? ಇರಕ್ ಬಿಡದೇ ಇಲ್ವಲ್ಲ. ಅಯ್ಯೋ, ನೀವ್ಯಾಕೆ ಈಗ ಬಂದ್ರಿ? ವಾಟ್? ನೋಡಿ ಮೇಡಮ್, ಅವ್ರ ಹೆಂಡತಿ ಈಗ ತಾನೇ ಬಂದು ಸೀದಾ ಬೆಡ್ರೂಮ್ಗೆ ಹೋಗಿದ್ದಾರೆ. ನೀವು ದಯವಿಟ್ಟು ಹೊರಟೋಗಿ. ಹೆಂಡತಿ ಬಂದ್ರಾ? ನೀವೇ ಲೇಟು. ಸದ್ಯ ನೀವ್ ಲೇಟ್ ಬಂದಿದ್ದೆ ಒಳ್ಳೇದಾಯ್ತು. ನೀವಿದ್ದಾಗ ಏನಾರು ಅವ್ರ ಹೆಂಡತಿ ಬಂದಿದ್ರೆ ದೇವ್ರೇ ಗತಿ. ನೋಡಿ ಮೇಡಮ್, ಹಾಲು ಜೇನಂತ ಸಂಸಾರಕ್ಕೆ ದಯವಿಟ್ಟು ಉಳಿ ಇನ್ಬೇಡಿ. ಮಸಾಜ್ ಇನ್ನೊಂದಿನ ಮಾಡೋರಂತೆ. ಹೋಗಿ ಹೋಗಿ. ನಾನ್ ಯಾರು ಗೊತ್ತಾ? ನೀವ್ ಯಾರ ಗೊತ್ತಿಲ್ಲದೆ ಏನು? ಅವ್ರ ಗರ್ಲ್ ಫ್ರೆಂಡ್ ಮಂದಾಕಿನಿ, ಮಸಾಜ್ ಮಾಡಕ್ ಬಂದಿದ್ದೀರಾ. ನೋಡಿದ್ರೆ ಗೊತ್ತಾಗಲ್ವಾ? ವಾಟ್ ದ ಹೆಲ್ ಆರ್ ಯು ಟಾಕಿಂಗ್ ಅಬೌಟ್? ನೋಡಿ ಮೇಡಮ್, ನಿಮ್ ಟೆನ್ಷನ್ ನನಗೆ ಅರ್ಥ ಆಗುತ್ತೆ. ನೀವು ಆಸೆಯಿಂದ ಮಸಾಜ್ ಮಾಡಕ್ ಬಂದಿದ್ದೀರಾ, ಆದ್ರೆ ಅವ್ರ ಹೆಂಡತಿ ಬಂದ್ಬಿಟ್ಟಿದ್ದಾರೆ. ಮಸಾಜ್ ನ ಇನ್ನೊಂದಿನ ಮಾಡಿದ್ರಾಯ್ತು. ಹೋಗಿ. ನಾನು ಈ ಕ್ಷಣ ಅವ್ರನ್ನ ನೋಡ್ಬೇಕು. ಕರಿ. ಚೆನ್ನಾಗಿರಲ್ಲಮ್ಮ, ಈ ಟೈಮಲ್ಲಿ ನೀವ್ ಅಲ್ಲೋಗಿ ನೋಡೋದು ಚೆನ್ನಾಗಿರಲ್ಲ. ನೋಡಿ ಅಮ್ಮ, ತುಂಬಿದ ಸಂಸಾರನ ಹಾಳು ಮಾಡೋ ಬುದ್ಧಿ ನಿಮ್ಗೆ ಯಾರು ಹೇಳ್ಕೊಟ್ಟಿದ್ದು? ನಿಮ್ಮ ಕೈ ಜೋಡಿಸಿ ಕೇಳ್ಕೊತೀನಿ, ಅವ್ರಿಬ್ರು ನೆಮ್ಮದಿನ ಹಾಳು ಮಾಡಬೇಡಿ ಅಮ್ಮ. ನೋಡಿ, ಯಾರು ಮದ್ವೆ ಆಗಿಲ್ದ್ರ ಹುಡುಗನ್ ನೋಡಿ ಅವನು ಮಸಾಜ್ ಮಾಡೋದು. ಹೋಗಿ ಅಮ್ಮ, ದಯವಿಟ್ಟು. ಹೊರಟ್ಬಿಟ್ರ? ಹೌದು. ಅಲ್ಲ, ಇವಾಗ ತಾನೇ. ನೀನು ಧೈರ್ಯವಾಗಿರು, ಮಗಳ ಬಗ್ಗೆ ಯೋಚನೆ ಮಾಡಬೇಡ. ಐ ಟೇಕ್ ಕೇರ್ ಆಫ್ ಹರ್. ಅವಳು ಎಲ್ಲೇ ಹೋದ್ರು ಮನೆಗೆ ವಾಪಸ್ ಬರೋ ಹಾಗೆ ನಾನು ನೋಡ್ಕೋತೀನಿ. ಥ್ಯಾಂಕ್ ಯು. ಸರ್, ಅವ್ರು ಹೋಗ್ತಾ ಇದಾರೆ. ಇಲ್ಲಿದ್ಕೊಂಡು ಏನ್ ಮಾಡ್ತಾರೆ? ಅಲ್ಲ ಸರ್, ಹೆಂಡತಿ ಒಬ್ಬಳು ಮನೆ ಒಳಗಿದ್ದಾರೆ, ನನಗದು ಕೋಟಿ ರೂಪಾಯಿ ಅಂತ ಹೇಳಿಲ್ವಾ? ನನ್ನ ಹೆಂಡತಿ ಒಳಗಿದ್ರೆ ಕಣಯ್ಯ, ಅವಳು ನನ್ನ ಹೆಂಡತಿ ಅಲ್ಲ, ನನ್ನ ಫ್ರೆಂಡ್ ಮೀರಾ. ಓ ಸರ್, ನೀವು ಮತ್ತೆ ಈಗ ಹೋದ್ರಲ್ಲ, ನೀವಿಬ್ರು ರೂಮಲ್ಲಿ ಬಾಗ್ಲಾಕೊಂಡಿದ್ದಾಗ ಮಂದಾಕಿನಿಯವ್ರು ಬಂದಿದ್ರು. ನಾನು ಹಂಗಿಂದ ಹಂಗೆ ಕಳ್ಸ್ಬಿಟ್ಟೆ. ಅಷ್ಟು ಸುಲಭವಾಗಿ ಹೋಗೋವಳು ಅಲ್ವಲ್ಲ ಅವಳು. ಮಾತಾಡಿದ್ ನಾನ್ ತಾನೆ, ಹೋಗ್ದೆ ಇರ್ತಾರ? ಓ, ಈಗ ಯಾರು? ಈ ಮನೆ ಒಂಥರ ಕಾಲ್ ಸೆಂಟರ್ ತರ ಆಗ್ಬಿಟ್ಟಿದೆ. ಶಿಫ್ಟ್ ಮೇಲ್ ಶಿಫ್ಟ್, ಶಿಫ್ಟ್ ಮೇಲ್ ಶಿಫ್ಟ್, ಬರ್ತಾನೆ ಇರ್ತಾರೆ, ಹೋಗ್ತಾನೆ ಇರ್ತಾರೆ. ಬನ್ನಿ ಸರ್. ನೀವ್ಯಾರು? ಸರ್, ನಾನು ಕತೆಗಾರ, ಹಳ್ಳಿ ಜಾಯಿಂಟ್ ಫ್ಯಾಮಿಲಿ ಕತೆ ಬರ್ದಿದ್ದೀನಿ. ನೀವು ಸರ್? ಎಸ್ ಚಂದ್ರ ಪ್ರಸಾದ್, ಡೈರೆಕ್ಟರ್. ಅಯ್ಯೋ, ಎಂತ ಪುಣ್ಯ ನಂದು. ಅವರು ಪ್ರೊಡ್ಯೂಸರು, ನೀವು ಡೈರೆಕ್ಟರ್, ಮಧ್ಯ ನಾನ್ ಕತೆಗಾರ. ಬನ್ನಿ ಸರ್. ಪಾರ್ತಾ ಇಲ್ರಿ? ಒಳಗಡೆ ಇದ್ದಾರೆ. ಸೊಂಟ ಜಾಯಿಂಟ್ ಉಳುಕಿ ಅಪ್ಸೆಟ್ ಆಗಿದ್ದಾರೆ. ಯಾಕೆ?
ನಿಮ್ಮ ಜಾಯಿಂಟ್ ಫ್ಯಾಮಿಲಿ ಕತೆನ ಅವ್ರಿಗೇನಾದ್ರು ಹೇಳಿದ್ರ? ನೀವ್ ತುಂಬಾ ಕಾಮಿಡಿ ಮಾಡ್ತೀರಾ. ನಡೀರಿ ಸರ್, ಬಾಗ್ಲ ಹಾಕೊಂಡ್ಬರ್ತೀನಿ. ಯಾಕಂದ್ರೆ ಕತೆ ಕದಿಯೋರು ಸುಮಾರು ಜನ ಇದಾರೆ. ಹೇಗಿದೀಯಾ? ಲೈಟ್ ಟು ಮೀಟ್ ಯು ಶರತ್. ಮೀಟು. ಶರತ್ ನಿಮ್ ವೈಫ್ ಲವರ್? ಅಲ್ಲ ಸರ್, ನನ್ ಕತೆಲಿ ಇಂಟ್ರೋಗಿನ 3 ಸೀನ್ ಮುಂಚೆ ಇದೇ ತರ ಫ್ರೆಂಡ್ಸ್ ಬಹಳ ವರ್ಷ ಆದ್ಮೇಲೆ ಮೀಟ್ ಮಾಡ್ತಾರೆ. ಮೀಟ್ ಮಾಡಿ ತಪ್ಕೊಂಡ್ಗಳೋ ಅಂತ ಅಳ್ತಾ ನಿನಗಾಗಿ ಓಡೋಡಿ ಬಂದೆ. ದುನಿಯಾ, ನೀನ್ ಹೋಗ್ತೀಯಾ? ಹಾ ಹೋಗ್ತೀನಿ ಸರ್. ಆದ್ರೆ ನಾನು ದುನಿಯಾ ಅಲ್ಲ ಸರ್, ಮುನಿಯಾ. ಮೂವ್ ಫಾರ್ ಮೂದೇವಿ. ಯಾರಿವನು? ಸರ್ ನಾನ್ ಸರ್ ಸ್ಟೋರಿ ರೈಟ್ರು. ಜಾಯಿಂಟ್ ಫ್ಯಾಮಿಲಿ ಕತೆ, ಹಳ್ಳಿ ಕತೆ. ಅದೇ ಫೋನಲ್ಲಿ ಮಾತಾಡ್ನಲ್ಲ, ಅದೇ ಸರ್. ಜನುಮದ ಜೋಡಿ ನೀನು ಕನಕ ಕನಕ. ಮುನಿಯಾ, ಓಕೆ. ಮಾಧವಿನ್ ನೋಡ್ದೆ ಇವತ್ತು. ಎಲ್ಲಿ? ನನ್ನ ಹೆಂಡತಿ, ಐ ಮೀನ್ ಎಕ್ಸ್ ವೈಫ್, ಅವಳು ಮನೇಲಿ. ಗೌರಿ ಜೊತೆನಾ? ಹಾ, ಸೆಕೆಂಡ್ ಸಂಡೇ ಅಲ್ವಾ, ಮಗುನ್ ನೋಡೋಣ ಅಂತ ಹೋಗಿದ್ದೆ. ಡೈವೋರ್ಸ್ ಆದ್ಮೇಲೆ ಸೆಕೆಂಡ್ ಸಂಡೇ ಮಾತ್ರ ಮಗುನ್ ನೋಡೋಕ್ ಸಿಗೋದು. ಅದೇ ಕೋರ್ಟ್ ಆರ್ಡ್ರು. ಇರ್ಲಿ ಬಿಡು. ಅಲ್ಲಿ ಮಾಧವಿ ಗೌರಿ ಜೊತೆ ಮಾತಾಡ್ತಾ ಇದ್ದದನ್ನ ಕೇಳಿಸ್ಕೊಂಡೆ. ಸ್ವಲ್ಪ ಹೊತ್ತಿಗೆ ಮುಂಚೆ ಅವಳು ಇಲ್ಲಿಗೆ ಬಂದಿದ್ಲಂತಲ್ಲ. ಇಲ್ಲಿಗ? ಇಲ್ಲಿ ಯಾರು ಬರಲಿಲ್ವಲ್ಲ? ಅದೆಲ್ಲ ನಂಗೆ ಗೊತ್ತಿಲ್ಲಪ್ಪ. ಇಲ್ಲೇನೋ ಆಯ್ತು ಅಂತ ಕಿರಿಚಾಡ್ತಾ ಇದ್ಲು. ಏನು ಅಂತ ಗೊತ್ತೇ ಆಗ್ಲಿಲ್ಲ. ಸಮಥಿಂಗ್ ಮಸ್ಟ್ ಬಿ ಟೆರಿಬಲಿ ರಾಂಗ್. ಅದಕ್ಕೆ ಬಂದೆ. ನನ್ನ ಹೆಂಡತಿ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತು. ಮಾಧವಿನ ಇನ್ನೊಂದ್ ಸ್ವಲ್ಪ ಹೊತ್ತು ಅಲ್ಲಿರೋದಕ್ ಬಿಟ್ರೆ ಏನೇನೋ ಹೇಳಿ ಅವಳು ತಲೆ ಕೆಡಿಸ್ತಾಳೆ. ಸರ್, ಈ ಡೈವರ್ಸ್ ಆಗಿರೋ ಹೆಂಗಸ್ರೆ ಹೀಗೆ. ಚೆನ್ನಾಗಿರೋ ಸಂಸಾರ ನೋಡಿದ್ರೆ ಅವ್ರಿಗೆ ಆಗದೇ ಇಲ್ಲ, ಸರ್ವ ನಾಶ ಮಾಡಾಕ್ಬಿಡ್ತಾರೆ. ಬಹಳ ಡೇಂಜರಸ್ ಸಾರ್. ನನ್ ಕತೆಲಿ ರೋಹಿಣಿನೂ ಹೀಗೇನೆ. ನೀನಿನ್ನು ಹೋಗಿಲ್ವಾ? ತೊಳಗಯ್ಯ. ಕೂಲ್ ಕೂಲ್ ಪಾರ್ಥ. ನೀನ್ ಈಗ್ಲೇ ಮಾಧವಿಗೆ ಫೋನ್ ಮಾಡಿ ಮಾತಾಡೋದು ಒಳ್ಳೇದು. ಸರಿ. ಇವ್ರ ಫೋನ್ ಅವ್ರೆಲ್ಲಿ ತೆಗಿತಾರೆ? ನೋಡು, ನೀನ್ ಫೋನ್ ಮಾಡು. ತಿನ್ನೆ ಬೇಗ. ಏಯ್, ಯಾರ್ದು ಫೋನು? ಪಾರ್ಥ ಅದು. ತೆಗಿಬೇಡ, ತೆಗಿಬೇಡ, ಹಾಗೆ ಇರ್ಲಿ. ತಗೋತಾ ಇಲ್ಲ. ನಾನೇನ್ ಹೇಳ್ದೆ ಹೇಳಿ? ನಾನೇನ್ ಹೇಳ್ದೆ? ಅವರು ನಿಮ್ ಫೋನ್ ತೆಗಿಯಲ್ಲ. ನಾನು ಜೈಲಿಗೆ ಹೋದ್ರೂ ಪರವಾಗಿಲ್ಲ, ನಿನ್ನನ್ನು ಕೊಂದ. ಏ ಪಾರ್ಥ, ಯಾಕೆ ಟೆನ್ಷನ್ ತಗೋತಾ ಇದೀಯ? ಸಮಾಧಾನ ಮಾಡ್ಕೊಳಯ್ಯ. ಬಾಯ್ಲಿ ಬಾ, ಕೂತ್ಕೋ. ನಿಧಾನವಾಗಿ ಕೂತ್ಕೊಂಡು ಏನಾದ್ರೂ ಯೋಚನೆ ಮಾಡೋಣ. ಕೂತ್ಕೋ. ಮಾಧವಿ ನಮ್ಮಿಬ್ಬರು ಫೋನ್ಗಳನ್ನ ತಗೊಳ್ಳೋದಕ್ಕೆ ಗೌರಿ ಖಂಡಿತ ಬಿಡೋದಿಲ್ಲ. ಇವನ್ ಫೋನ್ ಮಾಡಿದ್ರೆ ತಗೋಬಹುದು ಅನ್ಸುತ್ತೆ. ಇವನ? ಹಾ, ಯಾಕೆಂದ್ರೆ ಇವನ್ ಯಾರು ಅಂತ ಅವಳಿಗೆ ಗೊತ್ತಿಲ್ವಲ್ಲ. ನನ್ ಗೊತ್ತಿದೆಯಲ್ಲ, ಇವನು ಬಂದಾಗಿಂದ ಒಂದಲ್ಲ ಒಂದು ಆಗ್ತಾ ಇದೆ. ನಡೆದಾಡೋ ಗರಗಸ ಈತ. ಡೋಂಟ್ ವರಿ, ಅವಳು ಬಂಡೆಗಲ್ಲು. ಅದು ನಂಗೆ ನಂಬಿಕೆ ಇಲ್ಲ. ಟ್ರೈ ಮಾಡೋಕೇನಪ್ಪ. ಮಿಸ್ಟರ್ ದುನಿಯಾ ಅಲ್ಲಲ್ಲ, ಮುನಿಯಾ. ಮೂವ್ ಫಾರ್ ಮೂದೇವಿ. ಓ, ಮಿಸ್ಟರ್ ಮೂದೆ. ಮಿಸ್ಟರ್ ಮುನಿಯಾ, ಒಂದ್ ನಿಮಿಷ. ಅನುಭವಿಸ್ತೀಯಾ? ಒಂದ್ ನಿಮಿಷ ನೋಡು. ಅದು ನಿಜವಾದ ಮೊಬೈಲಾ ಅಥವಾ ಆಟದ ಸಾಮಾನ? ಅದು ಬ್ಯಾಟ್ರಿ ಇದೆಯಾ ಅದಕ್ಕೆ? ನೋಡಿದ್ರೆ ಸರ್ ಹೆಂಗ್ ಮಾತಾಡ್ತಾರೆ ಹೋಗ್ತೀನಿ. ಮುನಿಯಾ, ನಾನ್ ನಿಮ್ ಕರೆನ್ಸಿ ಚಾರ್ಜ್ ಮಾಡಿಸ್ಕೊಡ್ತೀನಿ. ಮಾಡ್ಸಿ ಸರ್. ಹಲೋ ರಾಮು. ಮುನಿಯಾ ಸರ್? ರಾಮು, ರಾಮು. ಸ್ವಲ್ಪ ಅರ್ಜೆಂಟ್ ಆಗಿ ಕರೆನ್ಸಿ ಚಾರ್ಜ್ ಮಾಡಿಸ್ಕೊಡಪ್ಪ. ಯಾವ್ದ್ರಿ ನಿಮ್ ಫೋನು? ಏರ್ಟೆಲ್ ಸರ್. ಏರ್ಟೆಲ್. ಹಾ, ನಂಬರು 99452 99452 86386. 86. ಮಾಧವಿ ನಂಬರ್ ಅಲ್ವೇನ್ರಿ ಅದು? ನಿಮ್ಮ ನಂಬರ್ ಹೇಳ್ರಿ. 98450. 98450. ಹಾ, ಅರ್ಜೆಂಟ್ ಆಗಿ ಮಾಡಿಸ್ಕೊಡಪ್ಪ. ಥ್ಯಾಂಕ್ ಯು. ಹಾ, 200 ರೂಪಾಯಿ ಸಾಕು. 200 ರೂಪಾಯಿ ಸಾಕು. ಸಾಕು ಸರ್. ಏನು ಸೌಂಡ್ ಆಯ್ತು? ಬ್ಯಾಟ್ರಿ ಫುಲ್ ಲೋ ಆಗಿದೆ, ಚಾರ್ಜ್ ಮಾಡ್ಬೇಕು. ಗರಗಸ ಗರಗಸ. ನೋಡಿದ್ರೆ ಸರ್ ಅವ್ರು ಬೇಜಾರ್ ಮಾಡಿದ್ರೆ ನಾನು ಹೋಗ್ತೀನಿ.
ಎಲ್ಲಿದ್ಯಪ್ಪ ಅದು? ಅಲ್ಲಿದೆ ನೋಡು. ಕೊಡ್ರಿ ಇಲ್ಲಿ. ತಗೊಳ್ಳಿ ಸರ್. ಮೈ ಗಾಡ್, ತಲೆ ತಿಂತಾನೆ. ಸರ್ ಟೈಮ್ ಎಷ್ಟಾಯ್ತು? 9 ಗಂಟೆ. 9 ಗಂಟೆನಾ? ಯಾಕೆ ಸರ್ ನನ್ನ ಫೇವರೇಟ್ ಸೀರಿಯಲ್ ಹರಿದ ಕಾಗದ ಬರೋ ಟೈಮ್ ಆಯ್ತು ಸರ್. ಇವನು ಹರಿದ ಕಾಗ್ದ ನೋಡೋ ಅಷ್ಟರಲ್ಲಿ ನಮ್ದು ಹರಿದ ಸಂಸಾರ ಆಗಿರುತ್ತೆ. ಸರ್ ನೀವೇ ಫೋನ್ ಮುನಿಯಾ, ನಾನು ಟಿವಿ ಅಡಿಕ್ಟ್ ಕಣಯ್ಯ. ಹೌದಾ ಸರ್? 10:00ವರೆಗೆ ನಿದ್ದೆ ಬಾರದ ರಾತ್ರಿ ಅಂತ ಒಂದು ಧಾರಾವಾಹಿ ಬರುತ್ತಲ್ಲ, ಅದನ್ನ ನೋಡದೆ ಇದ್ರೆ ನನಗೆ ನಿದ್ದೆನೇ ಬರೋಲ್ಲ. ಈ ರೀಮೇಕ್ ಪ್ರೊಡ್ಯೂಸರ್ ಗಳಿಗೆ ಟಿವಿ ಕ್ರಿಯೇಟಿವಿಟಿ ಎಲ್ಲಿ ಅರ್ಥ ಆಗುತ್ತೆ? ಕರೆಕ್ಟ್ ಆಗಿ ಹೇಳಿದ್ರಿ ಸರ್. ಟಿವಿ ಎಲ್ಲಿದೆಯಪ್ಪ? ಮೇಲಿದೆ. ಮೇಲ ನಡೀರಿ. ನಡೀರಿ ಸರ್, ಟೈಟಲ್ ಸಾಂಗ್ ಆಗೋಗ್ಬಿಡುತ್ತೆ. ಕಾಗದ ಕಾಗದ ನನ್ನ ಕಾಗದ, ಕಾಗದ ಕಾಗದ ಹರಿದ ಕಾಗದ, ಹರಿದೆ ಎಲ್ಲ ನನ್ನ ಹೃದಯ. ಆಡ್ತಾ ಹೋಗೋದನ್ನ ನೋಡಿದ್ರೆ ಇವನ ಅಪ್ಪನ ಮನೇಲಿ ಓಡಾಡೋದಂಗ ಓಡಾಡ್ತಾನೆ. ಹೃದಯ ಕಾಗದ ಕಾಗದ. ಕಾಗದ ಕಾಗದ ಹರಿದ ಕಾಗದ 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 ಅದು ಮುಗ್ದಿದ್ರೆ ಸ್ವಲ್ಪ ಆಚೆ ಬರ್ತೀಯಾ? ವಯಸ್ಸಿದೆ ಅಂತ ಗೊತ್ತಿರಲ್ವಾ? ಕಾಗದ ಕಾಗದ. ನಾನೇ ಬಂದು ಟಿವಿ ಆಫ್ ಮಾಡ್ಬಿಡ್ತೀನಿ. ನಿಮಗೆ ಹೃದಯನೇ ಇಲ್ಲ ಸರ್, ಅದಕ್ಕೆ ನೀವ್ ಹೆಂಡತಿ ನಿಮ್ಮನ್ನ ಬಿಟ್ಟೋಗಿರ್ಬೇಕೇನೋ. ಯಾ ಮುನಿಯಾ ಸೀರಿಯಲ್ ನೋಡಕ್ಕೂ ಬಿಡಲ್ಲ. ನೀವು ತೇಜುನೂ ಅಲ್ಲ, ಮೀರಾನೂ ಅಲ್ಲ, ಮಂದಾಕಿಣಿನೂ ಅಲ್ಲ. ನೀವ್ ಯಾರು ಅಂತ ಹೇಳ? ಮಾಧವಿಯವರು. ನೀವು ವಾಪಸ್ ಬಂದಿದ್ದು ತುಂಬಾ ಒಳ್ಳೇದಾಯ್ತು, ಇಲ್ಲಾಂದ್ರೆ ಕುಸುಮಾ ತರ ನಿಮ್ ಬಾಳು ಹರಿದ ಕಾಗದ ಆಗ್ಬಿಟ್ಟಿರೋದು. ಕುಸುಮಾ ಯಾರು? ಅವ್ರು ಗೊತ್ತಿಲ್ಲ ಬಿಡಿ, ಅವ್ರು ನಮ್ ಸೀರಿಯಲ್ ಹೀರೋಯಿನ್. ಇವಳೇ ಮಂದಾಕಿನಿ. ಮಂದಾಕಿನಿನಾ? ಮತ್ತೆ ಆಗ್ಲೇ ಬಂದೋದವ್ರು ಯಾರು ಸರ್? ಅದನ್ನೇ ನಾನು ಕೇಳ್ತಿರೋದು. ನೀನ್ ವಾಪಸ್ ಕಳ್ಸಿದ್ ಯಾರನ್ನ? ಸರ್ ನಿಮ್ ಮನೆಗೆ ಯಾರ್ಯಾರೋ ಬರ್ತಾ ಇದಾರೆ, ಯಾರ್ಯಾರೋ ಹೋಗ್ತಾ ಇದಾರೆ. ಯಾರನ್ನ ಒಳಗ್ ಕರ್ದ್ನೋ ಯಾರನ್ನ ಆಚೆ ಕಳ್ಸೋನೋ ಒಂದು ಗೊತ್ತಾಗ್ತಾ ಇಲ್ಲ. ಮೇಡಮ್ ಅರ್ಧ ಗಂಟೆಲಿ ಎಷ್ಟೊಂದ್ ಜನ ಹೆಂಗಸರು ಬಂದೋದ್ರು ಗೊತ್ತಾ, ಡಿಫ್ರೆಂಟ್ ಸೈಜ್ನವರು. ಸೀರಿಯಲ್ ತಪ್ಪಾಯ್ತು, ಕ್ಷಮಿಸ್ಬಿಡಿ ಸರ್. ತಪ್ಪಿನ ಮೇಲೆ ತಪ್ಪು ಮಾಡ್ತಾ ಇದೀಯಾ. ಮಗಳನ್ನ ಮಂದಾಕಿನಿ ಅಂದೆ, ಮೀರಾನ ಮಾಧವಿ ಅಂದೆ. ಓಹೋ, ಮೀರಾ ಅಂತ ಇನ್ನೊಬ್ಳ? ಅದಕ್ಕೆ ನಾನ್ ಬೇಡ. ಅವಳು ಬಂದಿದ್ದು ಅವಳ ಮಗಳ ಸಮಸ್ಯೆಗೆ. ಅದಕ್ಕೆ ಬೆಡ್ರೂಮ್ ಅಲ್ಲಿ ಮಾತಾಡ್ಬೇಕಾ? ನನ್ನ ಸೊಂಟ ಹುಡುಕಿದೆ. ಹೌ ಕನ್ವೀನಿಯಂಟ್. ಇಲ್ಲ ಮೇಡಮ್, ಪಾಪ ಇದ್ರಲ್ಲಿ ಅವ್ರದ್ದೇನು ತಪ್ಪಿಲ್ಲ. ಇವ್ರನ್ನು ನಾನೇ ಬೆಡ್ರೂಮ್ ಕರ್ಕೊಂಡು ಹೋಗ್ಬಿಟ್ಟೆ, ಮೀರಾ ಅವ್ರನ್ನು ನಾನೇ ಕರ್ಕೊಂಡು ಹೋಗಿ ಬೆಡ್ರೂಮ್ ಬಿಟ್ಟು ಬಾಗ್ಲಾಕ್ತೆ. ಏನೇನೋ ಹೇಳ್ತೀಯಲ್ಲೋ, ಇಲ್ಲ ಕ್ಷಮಿಸಿ ಸರ್. ನೀವೇನ್ ಬೇಜಾರ್ ಮಾಡ್ಕೊಳ್ಬೇಡಿ, ಇವ್ರು ಹೀಗೇನೆ ಜನರನ್ನ ಯೂಸ್ ಮಾಡ್ಕೊಂಡು ಕೆಲಸ ಆದ್ಮೇಲೆ ಬಿಸಾಡೋದು ಅಂದ್ರೆ ಇವ್ರಿಗೊಂಥರ ಆಟ. ಯೂಸ್ ಮಾಡ್ಕೊಂಡೆ ಅಂದ್ರೆ ಏನ್ ಅರ್ಥ? ನಿನ್ನ ಯಾವಾಗ ಯೂಸ್ ಮಾಡ್ಕೊಂಡೆ ನಾನು? ಅವತ್ ಪಾರ್ಟಿಲಿ ನನ್ನ ತಪ್ಕೊಂಡು ಐ ಲವ್ ಯು ಮೈ ಡಿಯರ್ ಅಂತ ಹೇಳಿಲ್ವಾ? ಅಯ್ಯೋ, ಕನ್ನಡ ಸಿನಿಮಾದಲ್ಲಿ ಸಕ್ಸಸ್ ಸಿಗೋದೇ ವಿರಳ. ಅಂತದ್ರಲ್ಲಿ ಒಂದು ಫಿಲ್ಮ್ ಹಿಟ್ ಆದಾಗ ಖುಷಿಯಲ್ಲಿ ಐ ಲವ್ ಯು ಅಂತ ಯಾರ್ಯಾರನೋ ತಪ್ಕೊಳ್ಳಲ್ವಾ? ನೀನ್ ಎಷ್ಟು ಜನ ತಪ್ಕೊಳ್ಳಿಲ್ಲ, ಅದಕ್ಕೆ ತಾನೇ ಗೌರಿ ನೀನ್ ಬಿಟ್ಟು ಹೋಗಿದ್ದು. ಅದಕ್ಕೆ ಸರ್ ಇವ್ರ ಹೆಂಡತಿನೂ ಬಿಟ್ಟೋಗಿರೋದು. ಯಾರ ಹೆಂಡತಿ ಯಾರನ್ನ ಬಿಟ್ಟು ಹೋಗಿದ್ದು ಅಂತ ನೀನ್ ಹೇಳ್ತಿರೋದು? ಏನು ಹೇಳ್ಬೇಡ, ಸುಮ್ನಿರು. ನೋಡಮ್ಮ, ಮಾಧವಿ ಬರೋಕ್ ಮುಂಚೆ ನೀನ್ ಇಲ್ಲಿಂದ ಹೊರಟೋಗು. ಐ ಲವ್ ಯು ಸೋ ಮಚ್. ಐ ಲವ್ ಓನ್ಲಿ ಮೈ ವೈಫ್. ನಿಮ್ಗೋಸ್ಕರ 2 ಫಿಲ್ಮ್ ನಾನು ದುಡ್ಡು ತಗೊಳ್ದೆ ಆಕ್ಟ್ ಮಾಡಿದೀನಿ ಗೊತ್ತಾ? ಅಯ್ಯೋ, ಆಫೀಸಿಗೆ ಹೋಗಿ ಚೆಕ್ ಕಲೆಕ್ಟ್ ಮಾಡ್ಕೋ. ನಾನು ಹೋಗಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಕತ್ತು ಹಿಡ್ದು ಆಚೆ ತಳ್ತೀನಿ. ಮೇಡಮ್ ಬನ್ನಿ ಮೇಡಮ್, ಬನ್ನಿ ಮೇಡಮ್ ಇಲ್ಲಿ. ಸರ್ ನಾನು ಕನ್ವಿನ್ಸ್ ಮಾಡ್ತೀನಿ, ಸುಮ್ಮನಿರಿ. ಎಲ್ಲೋದ್ರು? ಮೇಡಮ್ ಬನ್ನಿ ಮೇಡಮ್, ಪ್ಲೀಸ್ ಬನ್ನಿ ಮೇಡಮ್. ಬನ್ನಿ ಮೇಡಮ್. ತೆರೆ ಮೇಲೆ ಅಭಿಮಾನಿಗಳಿಗೆ ಎಷ್ಟು ಖುಷಿ ಕೊಡ್ತೀರಾ. ನಿಜವಾದ ಜೀವನದಲ್ಲಿ ಹಿಂಗ್ ಅಳ್ತಾ ಇದ್ದೀರಾ ನೋಡಿ. ಅಲ್ಲ ಮೇಡಮ್, ಈ ವಯಸ್ಸಾದವ್ರಿಗೋಸ್ಕರ ನಿಮ್ ಜೀವನ ಯಾಕೆ ಹಾಳು ಮಾಡ್ಕೊತೀರಾ? ನೀವು ಸುಂದರವಾಗಿದ್ದೀರಾ, ಚಿಕ್ಕ ವಯಸ್ಸು ಕೂಡ. ಚಿಕ್ಕ ವಯಸ್ಸು ತಾನೆ? ಅಲ್ಲ, ಯಾವ್ದಾದ್ರು ಒಳ್ಳೆ ಹೀರೋ ಸಿಗ್ತಾನೆ, ಗಣೇಶೋ, ಪ್ರೇಮೋ, ಪ್ರಜ್ವಲ್ಲೋ, ಉಜ್ವಲ್ಲೋ ಅಂತವ್ರನ್ನ ಲವ್ ಮಾಡೋದ್ ಬಿಟ್ಬಿಟ್ಟು ಇಂಥ ವಯಸ್ಸಾದವ್ರನ್ನ ಲವ್ ಮಾಡ್ತಾ ಇದೀರಾ. ನಾಳೆ ದಿನ ಅವ್ರನ್ನ ಮದ್ವೆ ಆಗಿ ಮಾರನೇ ದಿನ ಅವ್ರ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ್ರೆ ನೀವು ಚಿಕ್ಕ ವಯಸ್ಸಲ್ಲೇ ವಿದ್ವೆ ಆಗಲ್ಲ? ಯೋಚನೆ ಮಾಡಿ. ಅಕಸ್ಮಾತ್ ಮೂಗು ಟ್ಯೂಬ್ ಹಾಕಿ ಆಕ್ಸಿಜನ್ ಕೊಟ್ಟು ಬದುಕಿಸಿ ಅವ್ರ ಮನೆ ಕರ್ಕೊಂಡ್ ಬಂದ್ಬಿಟ್ರಿ ಅಂತ ಇಟ್ಕೊಳ್ಳಿ. ಆದ್ರೆ ನೀವು ಅವ್ರ ಜೊತೆ ಅಪ್ಪ ನೀನು ಅಮ್ಮ ನಾನು ಜೊತೆಯಲ್ಲಿ ಆಡುವ ಜೋ 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 ಅಂತ ಹಾಡು ಹೇಳಕ್ಕಂತೂ ಆಗೋದಿಲ್ಲ. ಯಾಕೆ ಹೇಳಿ? ಅವ್ರ ಹಾರ್ಟ್ ವೀಕ್ ಆಗ್ಬಿಟ್ಟಿರುತ್ತೆ. ಏನೋ ಹೆಂಡತಿ ಮಕ್ಕಳನ್ನ ಪ್ರೀತಿ ಮಾಡ್ತಾರಂತೆ, ವಯಸ್ಸಾಗಿದೆ, ಮಾಡ್ಕೊಳ್ಳಿ ಬಿಡಿ. ನೋಡಿ ಮೇಡಮ್, ನಿಮ್ ಪ್ರೀತಿಯಿಂದ ಒಂದ್ ಸಂಸಾರ ಉಳಿಬೇಕೇ ಹೊರತು ಹಾಳಾಗ್ಬಾರ್ದು. ಆಮೇಲೆ ನಿಮ್ಗೆ ಅಂತ ಸುಂದರವಾದ ನಾಳೆಗಳಿದೆ. ಈ ಹಳೆಗೋಸ್ಕರ ನಿಮ್ ನಾಳೆನ ಯಾಕೆ ಹಾಳು ಮಾಡ್ಕೋತೀರಾ ಅಲ್ವಾ? ನೀವ್ ಹೇಳ್ತಾ ಇರೋದು ಸರಿ ಅನ್ಸುತ್ತೆ. ನಿಮ್ ಹೆಸರು ನಂಗೆ ನೆನ್ಪಿಲ್ಲ. ಮುನಿಯಾ ಅಂತ. ಮುಂದೆ ಉದಯ ಸಿಂಹ ಲೇಖ ಅಂತ ಇಟ್ಕೊಳ್ಳೋಣ ಅಂತಿದ್ದೀನಿ. ಅದಾದ್ಮೇಲೆ US ಲೇಖ ಅಂತ ಇಟ್ಕೋತೀರಿ. ಇಮಿಡಿಯೇಟ್ ಆಗಿ ನಿಮ್ಮನ್ನ ಏನಂತ ಕರೀಲಿ? ಮುನಿಯಾ ಅಂತ ಕರೀರಿ. ಅಣ್ಣನಾಗ್ ಬಂದು ನನ್ ಜೀವನ ಉಳಿಸಿದ್ರಿ. ಪರವಾಗಿಲ್ಲಮ್ಮ. ಐ ಹೇಟ್ ಯು. ಕೇಳಿಸ್ತು ತಾನೆ?
ನಿಮ್ಮನ್ನ ಸಖತ್ತಾಗಿ ಬೈದ್ಲು. ಇಷ್ಟಕ್ಕೆಲ್ಲ ನೀವೇ ಕಾರಣ. ಏನೋ ನಾನು ಇರೋದಕ್ಕೆ ಸಮಾಧಾನ ಮಾಡ್ದೆ, ಐಸ್ ತರ ಕರ್ಗಿ ಹೊರಟೋದ್ಲು. ಹಾ ಬಾಯ್ ಮುಚ್ಚಯ್ಯ, ಇದಿಲ್ಲೇ ಅವಳಿಲ್ಲಿ. ಏ ಪಾರ್ಥ, ನಮ್ಗಿನ್ನು ಬೇಕಿವ್ನು. ಮಿಸ್ಟರ್ ಮುನಿಯಾ, ಸರ್ ನೀವ್ ಆಕೆನ ಬಹಳ ಅದ್ಭುತವಾಗಿ ಹ್ಯಾಂಡಲ್ ಮಾಡಿದ್ರಿಪ್ಪ. ಅಲ್ವಾ ಸರ್? ಬಂಡೆ ತರ ಬಂದಿದ್ದವಳು ಹಾ. ಐಸ್ ಕ್ರೀಮ್ ತರ ಕರ್ಗೋದ್ಲು. ಹೌದು ಸರ್, ನಂಬೋಕೆ ಆಗ್ತಿಲ್ಲ ನನಗೆ. ಹೌದು ಸರ್. ಹಾಗೆ ದೊಡ್ಡ ಮನ್ಸ್ ಮಾಡಿ ಹಾ. ಮಾಧವಿಗೆ ಒಂದ್ ಫೋನ್ ಮಾಡ್ಬಿಟ್ರೆ. ಸರ್ ಇವ್ರು ನನ್ ಮನ್ಸಿಗೆ ಬಹಳ ನೋವು ಉಂಟು ಮಾಡಿದ್ದಾರೆ ಸರ್. ಮೊದ್ಲು ನನಗೆ ಕ್ಷಮೆ ಕೇಳಿ ಆಮೇಲೆ ಫೋನ್ ಮಾಡ್ಬೇಕಾ ಬೇಡ ಅಂತ ಯೋಚನೆ ಮಾಡ್ತೀನಿ. ಓಹೋ, ನಾನ್ ನಿನ್ನ ಕ್ಷಮೆ. ಓ ಪಾರ್ಥ, ಬಾಯಿಲಿ. ನಿನ್ ಹೆಂಡತಿ ಈಗಿರೋ ಸಿಚುಯೇಷನ್ ನಲ್ಲಿ ನಿನಗೆ ಏನ್ ಬೇಕಾದ್ರೂ ಆಗ್ಬಹುದು. ಡೈವೋರ್ಸ್ ಕೊಟ್ರು ಕೊಡ್ಬೋದು. ಡೈವರ್ಸ? ಹಾ, ಗೌರಿಗೂ ನನಗೂ ಡೈವೋರ್ಸ್ ಆದ್ಮೇಲೆ ಗೌರಿಗೆ ಯಾವ ಸಂಸಾರ ನೆಟ್ಗಿದ್ರು ಆಗೋಲ್ಲ. ಎಲ್ಲಾ ಸುಖ ಸಂಸಾರಕ್ಕೂ ಹುಳಿ ಹಿಂಡ್ತಾನೇ ಇರ್ತಾಳೆ. ಈಗಾಗ್ಲೇ 12 ಸಂಸಾರಕ್ಕೆ ಹುಳಿ ಹಿಂಡಿದಾಳೆ. ನಿಂದ 13ನೇದು ಅನ್ಲಕ್ಕಿ ನಂಬರ್. ಕೇರ್ಫುಲ್. ನೋಡಪ್ಪ ಮಾರಾಯ, ಬಿದ್ದವನಿಗೆ ಮತ್ತೆ ಬೆಳೆಸಿ ಸೊಂಟ ಬಗದಂಗೆ ಮಾಡಿದ ಪುಣ್ಯಾತ್ಮ ನೀನು. ಅದಕ್ಕೆ ಇದೇ ಕ್ಷಮಾಪಣೆ ಅಂತ ತಿಳ್ಕೊಂಡು ದಯವಿಟ್ಟು ಮಾಧವಿಗೆ ಫೋನ್ ಮಾಡಪ್ಪ. ಸಾಕಾ? ಹಾ, ಸಾಕ್ ಸಾಕ್. ಹಾ, ಹಂಗ್ ಬನ್ನಿ ದಾರಿಗೆ. ಮೊದ್ಲು ನನ್ಗೆ ಊಟ ತರಿಸಿ. ಊಟನ ಹಾ, 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 ಹಾ. ಎಲ್ಲಿಂದ ತರಿಸ್ಬೇಕು ಸರ್? ಅಡಿಗಾಸ, ಕಾಮತ್ತ, MTR ಅಥವಾ ಆಂಧ್ರ ನಂದಿನಿ? ನಂಗೆ ಪಿಜ್ಜಾ ಇಷ್ಟ. ಪಿಜ್ಜಾ ಬೇಕಾ? ಪಿಜ್ಜಾ ಬೇಕಂತೆ ಲೋಕಲ್ ನಡೀತದ ಅಥವಾ ಇಟಲಿಯನ್ ತರಿಸ್ಬೇಕಾ? ತರ್ಸೋಣಪ್ಪ, ತರ್ಸೋಣ. ಫೋನ್ ಮಾಡೋ. ಬೇಗ ಆರ್ಡರ್ ಮಾಡಪ್ಪ. ಮಾಡ್ತೀನಪ್ಪ. ಹ. ಹಲೋ, ಪಿಜ್ಜಾ ಕಾರ್ನರ್. ಆ, ನಮಸ್ಕಾರ, ನಾನು ಪಾರ್ಥ ಸಾರಥಿ ಮಾತಾಡೋದು. ಸರ್ ನಮಸ್ತೆ ಸರ್, ಹೇಳಿ ಸರ್. ಸ್ವಲ್ಪ ಮನೆಗೆ ಆರ್ಡರ್ ಪ್ಲೇಸ್ ಮಾಡಬೇಕಾಗಿತ್ತು. ಹೇಳಿ ಸರ್. 3 ಪಿಜ್ಜಾಸ್. ಸರ್ ಬೇಡ ಸರ್, ಒಂದ್ ಹೇಳಿ ಸರ್. ನಾನ್ ತಾನೇ ಪಿಜ್ಜಾ ಆರ್ಡರ್ ಮಾಡಿದ್ದು. 3 ರೆಗ್ಯುಲರ್. ರೆಗ್ಯುಲರ್ ಇರ್ಲಿ ಸರ್. ವೆಜಿಟೇರಿಯನ್ ಸರ್. ನಾನು Vegetarian, vegetarian. ಸರ್ ಅದನ್ನ ತಿಂದ್ರೆ ಹೌದು, ಹೊಟ್ಟೆ onion, ಮಶಾನ ಆದಂಗ್ ಆಗ್ಬಿಡುತ್ತೆ ಟೊಮ್ಯಾಟೊ ಸರ್. ಪ್ರಾಣಿ ಹಿಂಸೆ ಸಾಸು, ಮಹಾಪಾಪ ಸರ್. ಹೌದಲ್ವಾ ಸರ್? ಅದು 3 ಕಳ್ಸ್ಕೊಡಿ. ಸರ್ ಚೀಸ್ ಜಾಸ್ತಿ ಇರ್ಲಿ ಸರ್. ಒಂದು Cheese Russian extra. salad ಕಳ್ಸಿ. ಸರ್ ರಷ್ಯನ್ ಅಂತ ಹೇಳ್ತೀರಾ ಸರ್? ಸಿಟಿ ಮಾರ್ಕೆಟ್ ಅಂತ ನಂಗೆ ಹೌದು, 3 ಪ್ಯಾಕ್ ಮಾಡಿ ಕಳ್ಸಿ. ಬೇಡ ಸರ್, ರಷ್ಯನ್ ಸ್ಯಾಲಡ್ ಅಂತಂದ್ರೆ ಬೇರೆ ತರ ಹೇಳಿ ಜಂಬೋ ಸರ್. ಬೇಡ. ಸರ್ ಇಲ್ಲೇ ಸರ್ ಜಂಬೋ. Regular ಪರವಾಗಿಲ್ಲ ಸರ್, ಕಳ್ಸ್ಕೊಡಿ. ಜಂಬೋ ನಾನು ಕುಡಿತೀನಿ ಸರ್. ಅಲ್ಲ, ಇಲ್ಲಿ ನಾನು- Coca-Cola Shut up, you idiot. ವಾಟ್ ಯು ಮೀನ್ ದಟ್ ಶಟ್ ಅಪ್ ಸರ್? I'm sorry. ಅಲ್ಲ ಸರ್, ನನಗೆ ಇಷ್ಟ ಬಂದಿದ್ದು ನಾನು ತಿಂದೆ ಕುಡಿದಿದ್ದು ಏನ್ ಮಾಡ್ಲಿ ಸರ್? ದುನಿಯಾ ಅಂತ ನಿಮ್ಗೆ ಇಷ್ಟ ಪ್ರಾಣಿ ಬಂದಿದ್ದು ಕೂತಿದೆ, ನಾನು ಅದಕ್ಕೆ ಸರ್, ಹೇಳ್ತಾ ಇದ್ದೆ. ನನ್ನ ಮಾತು ಕೇಳಿ ಸರ್. sorry, ನೋಡಿ, ಅಲ್ಲ ಕೇಳಿ. ಸರ್, ನಾನು ಅಲ್ಲ, ಹೇಳಿದ್ದು ಹೆಂಗ್ ಸರ್ ಆರ್ಡರ್ ಮಾಡಕ್ಕಾಗತ್ತೆ? ಅಲ್ಲ ಸರ್, ನಮ್ಮ ಮಾತು ನನ್ ಮಾತ್ ಕೇಳು. ನಮ್ ಲಾಯರ್ನ ಕರೆಸ್ತೀನಿ, ಡೈವರ್ಸ್ ಪೇಪರ್ಸ್ ರೆಡಿ ಮಾಡ್ಸೋಣ. ಇಷ್ಟೊಂದು ಅರ್ಜೆಂಟ್ ಆಗೋದು ಬೇಕಾ? ಬೇಕು. ಇಲ್ಲ ಅಂದ್ರೆ ನೀನ್ ಕಷ್ಟ ಪಡ್ತಾನೆ ಇರ್ತೀಯ. ಒಂದ್ ವೇಳೆ ನಾವ್ ಅನ್ಕೊಂಡಿರೋದು ತಪ್ಪಾಗಿರ್ಬಹುದಲ್ವಾ? ಪಾರ್ಥ ಜೋಕ್ಗೋಸ್ಕರ ಹಾಗೆ ಮಾಡಿರ್ಬಹುದಲ್ವಾ? ನೀನೊಂದ್ ದೊಡ್ಡ ಇಡಿಯಟ್. ನಾವೇ ಅವ್ರು ಬೇರೆ ಒಬ್ಬಳ ಜೊತೆ ಇದ್ರು ಅಂತ ಯಾಕೆ ಅನ್ಕೋಬೇಕು? ಕಣ್ಣಾರ ನೋಡಿದ್ರು ಕನ್ಫರ್ಮ್ ಮಾಡ್ಕೋಬೇಕು. ಹಾಗಾದ್ರೆ ಒಂದ್ ಹ್ಯಾಂಡಿ ಕ್ಯಾಮ್ ತಗೊಂಡ್ ಹೋಗಿ ನಿನ್ ಗಂಡನ್ ಕೃಷ್ಣ ಲೀಲೆ ಎಲ್ಲ ಕಣ್ಣಾರ ನೋಡಿ ರೆಕಾರ್ಡ್ ಮಾಡ್ಕೊಂಡ್ ಬರೋಣ. ಆಗ ನೀನ್ ನಂಬಿಕೆ ಬರುತ್ತಾ? ವಿವಾಹ ಭೋಜನವಿದು, ವಿಚಿತ್ರ ಭಕ್ಷಗಳಿವು, ಬೀಗರಿಗೆ ಔತಣವಿದು, ತಗೊಂಡಿದೇನಗೆ ಬಂತು. ಈರುಳ್ಳಿ ಹಾಕಿಲ್ಲ, ಬೇಕಾದ್ರೆ ನೆಂಚ್ಕೊಳಕ್ ಇಟ್ಕೊಳ್ಳಿ. ಹಸಿ ಈರುಳ್ಳಿ ಗಂಡಸರಿಗೆ ಒಳ್ಳೇದು. ತಿನ್ನಿ ಸಾರ್, ಕಷ್ಟಪಟ್ಟು ಮಾಡಿದೀನಿ, ತಿನ್ನಿ ಸಾರ್. ಸ್ಪೂನ್ ಬೇಡ ಸರ್, ಕೈಯಲ್ಲಿ ತಿನ್ನಿ ಸರ್, ಟೇಸ್ಟ್ ಜಾಸ್ತಿ. ತಿನ್ನಿ ಸರ್. ಸರ್ ಚೆನ್ನಾಗಿದೆ ಅಲ್ವಾ ಸರ್? ತುಂಬಾ ಚೆನ್ನಾಗಿದೆ. ಹ್ಞೂ ಸರ್. ಇಂಥದ್ದು ನಾನು ಯಾವತ್ತೂ ತಿಂದಿಲ್ಲಪ್ಪ. ಕೇಳಿದ್ರ ಸರ್? ಕೇಳಿದ್ರಾ? ನನ್ಗೂ ಹೊಟ್ಟೆ ಅಷ್ಟು ಆಗ್ತಾ ಇದೆ. ಆಮೇಲೆ ನಾನ್ ತಿನ್ಲಿಲ್ಲ, ಎಲ್ಲ ನೀವೇ ತಿಂದು ಖಾಲಿ ಮಾಡ್ಬಿಡ್ತೀರಾ. ಕೊತ್ತಂಬರಿ ಕೊಡಿ ಸರ್. ನನ್ ಕತೆಲೂ ಅಷ್ಟೇನೆ. ಹೀರೋ ಮನೆಗ್ ಬರ್ತಾನೆ, ಮಳೆಲ್ ನೆನ್ಕೊಂಡು ತುಂಬಾ ಹೊಟ್ಟೆ ಹಶ್ವಾಗ್ತಾ ಇರುತ್ತೆ. ಮನೆಗ್ ಬಂದ್ ನೋಡ್ತಾನೆ, ತಿನ್ನಕ್ಕೇನು ಇರಲ್ಲ. ಅವನ ಹೆಂಡತಿ ನೋಡ್ತಾಳೆ, ತುಂಬಾ ಸಂಕಟ ಆಗುತ್ತೆ. ಪಕ್ಕದ ಮನೆಗೆ ಕದ್ದು ಮುಚ್ಚಿ ಹೋಗಿ ಅಕ್ಕಿನ ಬೇಡ್ಕೊಂಡು ತಗೊಂಡ್ ಬರ್ತಾಳೆ.
ಅದನ್ನ ಮಾಡಾಕ್ತಾಳೆ. ಹೀರೋ ಗಬಾ 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 ಅಂತ ತಿಂತಾನೆ. ಅದನ್ನ ನೋಡಿ ಹೀರೋಯಿನ್ ಕಣ್ಣಲ್ಲಿ ಗಳಗಳ ಅಂತ ನೀರ್ ಬಂದ್ಬಿಡುತ್ತೆ. ನೋಡಪ್ಪ ಪುಣ್ಯಾತ್ಮ, ನಿನ್ನ ಅರೆಬೆಂದ ಅನ್ನ, ಹಾಡು, ಕತೆ ಎಲ್ಲಾನು ಅದ್ಭುತವಾಗಿದೆ. ಅದನ್ನ ಬಲವಂತವಾಗಿ ನಾವು ಜೀರ್ಣಾನು ಮಾಡ್ಕೋತೀವಿ. ಆಮೇಲೆ ಆದ್ರೂ ಸ್ವಲ್ಪ ಫೋನ್ ಮಾಡ್ತೀಯ ದಯವಿಟ್ಟು. ಯಾರ್ಗೆ? ನೋಡವನ್ನ. ಇನ್ಯಾರ್ಗಪ್ಪ? ಮಾಧವಿಗೆ. ಮಿಸ್ಟರ್ ಮುನಿಯಾ, ನೀ ಹೇಳಿದ ಕೆಲಸ ಎಲ್ಲ ಮಾಡಿದ್ದಾಯ್ತು. ಮೊಬೈಲ್ ಕರೆನ್ಸಿ ಹಾಕಿದ್ದಾಯ್ತು, ಮೊಬೈಲ್ ಚಾರ್ಜ್ ಆಯ್ತು, ಹರಿದ ಕಾಗದ ಆಯ್ತು, ಊಟಾನೂ ಆಯ್ತು. ಈಗ್ಲಾದ್ರೂ ಫೋನ್ ಮಾಡ್ಬೋದಲ್ಲೇನಪ್ಪ? ರಿಂಗ್ ಆಗ್ತಾ ಇದೆ, ಇನ್ನೂ ರಿಂಗ್ ಆಗ್ತಾನೆ ಇದೆ. ಅನ್ನೋನ್ ನಂಬರ್. ಕೊಡಿಲಿ, ನಾ ಮಾತಾಡ್ತೀನಿ. ಹಲೋ ಹಲೋ, ಮಾಧವಿ ಮೇಡಮ್. ಮಾಧವಿ ಮೇಡಮ್ ಅವ್ರಿಗೆ ನಮಸ್ಕಾರ. ನಮಸ್ಕಾರ ನಮಸ್ಕಾರ. ನಾನ್ ಮಾಧವಿ ಅಲ್ಲ, ಗೌರಿ. ಗೌರಿ ಅವರ? ನಿಮ್ಮ ಹೆಂಡತಿಲ್ಲ, ಇವ್ರ ಹೆಂಡತಿ ಗೌರಿ ಅವರು. ಮೇಡಮ್, ನೀವ್ಯಾರು? ನಾನು ಮಲಯಾಳಂ ಮ್ಯೂಸಿಕ್ ಡೈರೆಕ್ಟರ್ ಜೆಸಿ ಗಿಫ್ಟ್ ಅವ್ರ ಬ್ರದರ್ ಲಸಿ ಗಿಫ್ಟ್ ಅಂತ ಮೇಡಮ್. ಲಸ್ಸಿ ಗಿಫ್ಟಾ? ಮಲಯಾಳಂ ಮ್ಯೂಸಿಕ್ ಡೈರೆಕ್ಟ್ರಾ? ಹೌದು ಮೇಡಮ್. ಊರು ಸುಗ್ನಳ್ಳಿ. ಸುಗ್ನಳ್ಳಿ? ತಿಪ್ಟೂರ್ ಹತ್ರ, ತುಮಕೂರು ಡಿಸ್ಟ್ರಿಕ್ಟ್. ಮಲಯಾಳಂ ಮ್ಯೂಸಿಕ್ ಡೈರೆಕ್ಟರ್ ಅಂದ್ರೆ? ಇಲ್ಲೇ ಬಂದ್ ಸೆಟ್ಲ್ ಆಗ್ಬಿಟ್ಟಿದೀವಿ ಮೇಡಮ್. ನಾನು ಸುಗ್ನಳ್ಳಿಯವಳೆ, ಆದ್ರೆ ಅಲ್ಲಾರು ಮಲಯಾಳಿಗಳಿಲ್ವಲ್ಲ? ಇಲ್ಲ, ನಾವ್ ಇವಾಗ ಕನ್ನಡದವ್ರ ಕನ್ವರ್ಟ್ ಆಗ್ಬಿಟ್ಟಿದೀವಿ ಮೇಡಮ್. ಮಾಧವಿ ಮಾಧವಿ. ಯಾವ ಫ್ಯಾಮಿಲಿ ನಿಮ್ದು? ಅದೇ ಮೇಡಮ್, ದೊಡ್ಡ ಜಲ್ಲಿಕಲ್ ಫ್ಯಾಮಿಲಿ. ಮನೆ ಮುಂದೆ ರಾಶಿ ರಾಶಿ ಜಲ್ಲಿ ಸುರಿದಿದ್ರು, ರೋಡ್ ಮಾಡಕ್ಕೆ ಮಾಡ್ಲೇ ಇಲ್ಲ, ಅದಕ್ಕೆ ಆ ಹೆಸರು ಬಂದ್ಬಿಡ್ತು. ಹೌದು, ನಿಮ್ಮನೆ ಇರೋದು ಯಾವ ಏರಿಯಾದಲ್ಲಿ? ಏರಿಯಾ ರೈಲ್ವೆ ಟ್ರ್ಯಾಕ್ ಪಕ್ಕ. ಮೇಡಮ್, 1996 ಅಲ್ಲಿ ರೈಲ್ವೆ ಗೇಟ್ ಇಲ್ದೆ 3 ಎತ್ತು ಟ್ರೈನ್ ಸಿಗಾಗ ಸತ್ತೋಯ್ತಲ್ಲ. ಅಯ್ಯಯ್ಯೋ, ಅವತ್ ನಾನು ಅಲ್ಲೇ ಇದ್ದೆ. 3 ದಿನ ಊಟ ಮಾಡಕ್ಕಾಗ್ಲಿಲ್ಲಪ್ಪ. ಅಯ್ಯೋ, ನೀವ್ ಊಟ ಮಾಡೋದ್ ಬಿಟ್ರಿ, ನಾನ್ ಮಾಂಸ ತಿನ್ನೋದೇ ಬಿಟ್ಬಿಟ್ಟೆ. ಅಯ್ಯೋ, ಅದ್ ಬಿಡಿ, ನಿಮ್ ಯಜಮಾನ್ರು ಏನ್ ಮಾಡ್ಕೊಂಡಿದ್ದಾರೆ ಮೇಡಮ್? ಅವ್ರಿಲ್ಲ, ನಾನ್ ಡೈವರ್ಸ್ ಮಾಡ್ಬಿಟ್ಟಿದೀನಿ. ಓ, ಡೈವರ್ಸ್ ಮಾಡ್ಬಿಟ್ರಾ? ಒಳ್ಳೆ ಕೆಲ್ಸ ಆಯ್ತು ಬಿಡಿ. ಮೇಡಮ್, ನಿಮ್ಗೆ ಸುಗ್ನಳ್ಳಿ ರಾಮಶಾಸ್ತ್ರಿ ಜೋಕ್ಸ್ ಗಳು ಗೊತ್ತಾ? ಕೇಳಿದೀನಿ, ತುಂಬಾ ಚೆನ್ನಾಗಿರುತ್ತೆ. ಮೇಡಮ್, ನಿಮ್ಗೆ ಲೇಟೆಸ್ಟ್ ಜೋಕ್ ಗೊತ್ತಾ? ರಾಮಶಾಸ್ತ್ರಿ ಅವರು FM ರೇಡಿಯೋ ಇಟ್ಕೊಂಡು ಟಾಯ್ಲೆಟ್ ಹೋದ್ರಂತೆ. ಸಿಡಿ ಸಿಡಿ ಅಂತ ವಾಪಸ್ ಬಂದ್ರಂತೆ. ಯಾಕೆ ಸರ್ ಅಂತ ಕೇಳಿದ್ಕೆ, ನಿಂತ್ಕೊಂಡೆ ಮಾಡ್ಬೇಕಾಯ್ತಯ್ಯ ಅಂದ್ರಂತೆ. ಏನಾಯ್ತು ಸರ್ ಅಂದಕ್ಕೆ, ಕೂತ್ಕೊಂಡಿದ್ದಾಗ ರೇಡಿಯೋಲಿ ಜನಗಣಮನ ಬಂದ್ಬಿಡ್ತು, ಅದಕ್ಕೆ ಅಂದ್ರಂತೆ. ಚೆನ್ನಾಗಿದೆ ಅಲ್ವಾ? ತುಂಬಾ ತಮಾಷೆಗಿದೆ ಈ ಜೋಕು. ಇನ್ನೊಂದು ರಾಮಶಾಸ್ತ್ರಿ ಜೋಕ್ ಇದೆ, ಆದ್ರೆ ನಾನು ಈಗ ಹೇಳಲ್ಲ, ನೇರವಾಗಿ ಬಂದ್ ಹೇಳ್ತೀನಿ. ಯಾಕೆ ಹೇಳಿ? ನೀವು ಮನಸ್ಫೂರ್ತಿಯಾಗಿ ನಗ್ತೀರಾ, ನಾನು ಅದನ್ನ ನೋಡ್ಬೇಕು. ಹೆಣ್ಮಕ್ಳು ಮನಸ್ಫೂರ್ತಿಯಾಗಿ ನಕ್ಕಿದ್ರೆ ಮನೆ ನಂದಗೋಕುಲ ತರ ಇರುತ್ತೆ. ನಿಮ್ ಹತ್ರ ಮಾತಾಡ್ತಾ ಮಾತಾಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ. ತುಂಬಾ ಚೆನ್ನಾಗಿ ಮಾತಾಡ್ತೀರಪ್ಪ ನೀವು. ಮೇಡಮ್, ರಾಮಶಾಸ್ತ್ರಿಗಳ ಜೋಕ್ ಬುಕ್ ಇದೆ, ನಾನು ನೆಕ್ಸ್ಟ್ ಟೈಮ್ ಬಂದಾಗ ನಿಮ್ಗೆ ತಂದ್ಕೊಡ್ತೀನಿ. ಖಂಡಿತವಾಗ್ಲು ಬಿಡುವು ಮಾಡ್ಕೊಂಡ್ ಮನೆಗ್ ಬನ್ನಿ. ಹ್ಞೂ ಮೇಡಮ್. ಮನೆ ಅಡ್ರೆಸ್ ಮೇಡಮ್? ಕತ್ರಗುಪ್ಪೆ ಮೇನ್ ರೋಡ್. ಅಡ್ರೆಸ್ ಜ್ಞಾಪಕ ಇಟ್ಕೊಳ್ಳಿ. ಫುಡ್ ವರ್ಲ್ಡ್ ಹತ್ರ, ನಂಬರ್ 72, 3rd ಮೇನ್. ಫುಡ್ ವರ್ಲ್ಡ್ ಹತ್ರ, ನಂಬರ್ 72, 3rd ಮೇನ್. ಓಕೆ ಮೇಡಮ್, ಖಂಡಿತ ಬರ್ತೀನಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಬಾಯ್ ಮೇಡಮ್. ಬಾಯ್. ಯಾಕೆ ಹಾಗೆ ನೋಡ್ತಾ ಇದೀಯಾ? ಅದೇನ್ ಅಷ್ಟೊಂದು ನಗ್ತಾ ಇದ್ದೆ? ಗೊತ್ತಿಲ್ಲ, ಆ ಮನುಷ್ಯ ಮಾತಾಡ್ತಾ ಇದ್ರೆ ನಗ್ಬೇಕು ಅನಿಸ್ತು. ಪರಿಚಯ ಇದ್ದವನ? ನಮ್ ಹಳ್ಳಿಯವನು. ಮತ್ತೆ ಅಷ್ಟೊಂದು ಮಾತಾಡ್ತಿದ್ದೆ? ನಾನ್ ನಕ್ಕಿ ತುಂಬಾ ವರ್ಷಗಳೇ ಆಗೋಗಿತ್ತು. ನೀನು ತುಂಬಾ ಒಂಟಿಯಾಗಿದೆಯಾ. ಏನೇ ಗೊಂದಲಗಳು ಭಿನ್ನಾಭಿಪ್ರಾಯಗಳಿದ್ರು ಬದುಕಲ್ಲಿ ಜೊತೆ ಬೇಕೇ ಬೇಕು. ಯಾಕೆ? ಜಗಳ ಆಡೋದಕ್ಕ? ಅದು ಪ್ರೀತಿಯ ಇನ್ನೊಂದು ಮುಖ ಅಲ್ವಾ? ಉಪ್ಪು ಹೆಚ್ಚಾದಾಗ್ಲೇ ಅಥವಾ ಖಾರ ಹೆಚ್ಚಾದಾಗ್ಲೇ ಅಡಿಗೆ ಸರಿ ಇದೆಯೋ ಇಲ್ವೋ ಅಂತ ಗೊತ್ತಾಗೋದು. ಸಂಬಂಧನೇ ಹಳಸಿದ ಅಡಿಗೆ ಆಗ್ಬಿಟ್ರೆ ಹಳಸೋಕ್ ಬಿಡಬಾರ್ದು, ಅದೇ ಚಾಲೆಂಜ್. ನೀನ್ ತುಂಬಾ ಅರ್ಜೆಂಟ್ ಆಗಿ ಡಿಸಿಷನ್ ತಗೊಂಡ್ಬಿಟ್ಟೆ ಅಂತ ಅನ್ಸುತ್ತೆ. ಸಂಬಂಧಗಳು ಸೆಟ್ಲ್ ಆಗೋಕೆ ಸ್ವಲ್ಪ ಟೈಮ್ ಬೇಕು. ನೀನ್ ಅದನ್ನ ಷರತ್ತಿಗೆ ಕೊಡ್ಲಿಲ್ಲ. ಏಕ್ದಮ್ ಪ್ರೀತಿಸ್ದೆ, ಏಕ್ದಮ್ ಬಿಟ್ಬಿಟ್ಟೆ. ಸರಿ, ಈಗೇನು ಹ್ಯಾಂಡಿಕ್ಯಾಮ್ ತಗೊಂಡ್ ನಿಮ್ ಮನೆಗೆ ಹೋಗ್ಬೇಕೋ ಬೇಡವೋ? ಬೇಡ, ಈಗೇನ್ ಮಾಡ್ಬೇಕು ಅಂತ ನನಗ್ ಗೊತ್ತು. ನಿಮ್ ವೈಫ್ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಸರ್. ಸರ್, ನೀವು ನಮ್ಮೂರ್ ಅಳಿಯ ಅಂತ ಹೇಳಲೇ ಇಲ್ಲ. ಯಾಕೆ ಸರ್ ಏನು ಮಾತಾಡ್ತಾ ಇಲ್ಲ ಹೇಳಿ ಸರ್? ಗೌರಿ ಅಷ್ಟೊಂದು ನಗ್ತಾ ಇದ್ಲ? ಹ್ಞೂ ಸರ್. ಅವಳು ನಕ್ಕದ್ ನೆನಪೇ ಇಲ್ಲ ನನಗೆ. ನನ್ ಜೊತೆ ಅಲ್ದೇ ಇದ್ರು ಅವಳು ನಗ್ತಾ ಇದ್ಲಲ್ಲ,
ಅದೇ ಸಂತೋಷ. ನೀವು ಅವ್ರನ್ನ ಯಾವತ್ತೂ ನಗ್ಸೇ ಇರಲ್ಲ ಅನ್ಸುತ್ತೆ ಸರ್. ಹೆಣ್ಮಕ್ಳು ಹೂವಿದ್ದಾಗೆ, ಗಂಡಂದಿರಾದವರು ಅವ್ರನ್ನ ನಗಿಸ್ತಾ ಇದ್ರೆ ಹರಳ್ತಾ ಇರ್ತಾರೆ, ಇಲ್ಲ ಅಂದ್ರೆ ಬಾಡೋಗ್ತಾರೆ ಸರ್. ಹೇಳಿದ್ದನ್ ಮಾಡೋದ್ ಬಿಟ್ಟು ತಲೆ ಎಲ್ಲ ಹರಡ್ತೀಯ. ಮಾಧವಿ ಹತ್ರ ಮಾತಾಡ್ತೀಯ? ಅಯ್ಯೋ ಸಾರಿ ಸರ್, ಈಗ ಮಾಡ್ತೀನಿ ಸರ್, ರೀಡೈಲ್ ಮಾಡ್ಬಿಡ್ತೀನಿ ನೋಡಿ ಸರ್. ರಿಂಗ್ ಆಗ್ತಿದ್ಯಾ? ಇಲ್ಲ ಸರ್, ಸ್ವಿಚ್ ಆಫ್ ಆಗಿದೆ. ಪಾರ್ಥ, ನನ್ಗೊಂದು ಸ್ವಲ್ಪ ಬೇರೆ ಕೆಲಸ ಇದೆ, ನಾನಿನ್ ಬರ್ತೀನಿ. ಥ್ಯಾಂಕ್ಸ್ ಫಾರ್ ಕಮಿಂಗ್. ಡೋಂಟ್ ವರಿ, ಮಾಧವಿ ಬಂದೇ ಬರ್ತಾಳೆ. ಬಂದ್ಮೇಲೆ ಫೋನ್ ಮಾಡು. ಸರಿ, ಬರ್ತಾನೆ ಮಿಸ್ಟರ್ ದುನಿಯಾ. ಸರ್ ಮುನಿಯಾ ಸರ್, ಮೂವ್ ಫಾರ್ ಮೂದೇವಿ ಮುನಿಯಾ. ಸರ್ ಬಿಟ್ಬಿಟ್ಟು ಬರ್ತೀನಿ ಸರ್. ಹಲೋ. ಹಲೋ, ಮಿಸ್ಟರ್ ಪಾರ್ಥ ಸಾರ್ತಿನಾ? ಹೌದು. ನಾನು ಶೇಖರ್ ಹಾಸ್ಪಿಟಲ್ ಇಂದ ಡಾಕ್ಟರ್ ವಿಮ್ಲಾ ಮಾತಾಡ್ತಾ ಇದ್ದೀನಿ. ಹಾ. ನಿಮ್ ಹೆಂಡತಿಗೆ ಆಕ್ಸಿಡೆಂಟ್ ಆಗಿದೆ. ಏನು? ಯಾವಾಗ? ಸರ್ ಅವ್ರು ಹೋದ್ರು, ಆದ್ರೆ ಅವ್ರ ಮನಸ್ಸು ತುಂಬಾ ಅವ್ರ ಹೆಂಡತಿ ಗೌರಿನೇ ತುಂಬಿಕೊಂಡಿದ್ದಾರೆ. ಯಾಕೆ ಹೇಳಿ, ನಾನು ಆ ತರ ಮಾತಾಡ್ದೆ. ಸರ್ ಯಾಕೆ ಸರ್ ಹಿಂಗ್ ನಿಂತ್ಕೊಂಡಿದ್ದಾರೆ? ಏನಾಯ್ತು ಸರ್? ಯಾಕೆ ಈಗ ಆಗ್ತಿದೆ ನನಗೆ? ಏನಾಯ್ತು ಸರ್? ಮಾಧವಿಗೆ ಆಕ್ಸಿಡೆಂಟ್ ಆಗಿ ಶೇಖರ್ ಹಾಸ್ಪಿಟಲ್ ಅಲ್ಲಿ ಅಬ್ಸರ್ವೇಷನ್ ಅಲ್ಲಿ ಇಟ್ಟಿದ್ದಾರೆ ಅಂತ ಫೋನ್ ಬಂದಿತ್ತು. ಕೂಡಲೇ ಬರ್ಬೇಕು. ಅಯ್ಯೋ ದೇವ್ರೆ, ಮೊದ್ಲೋಗನ್ ಬನ್ನಿ ಸರ್, ಬನ್ನಿ ಸರ್, ನಾನ್ ಕರ್ಕೊಂಡು ಹೋಗ್ತೀನಿ. ಬನ್ನಿ ಸರ್, ಬನ್ನಿ ಸರ್. ಸರ್ ನಿಮ್ ಒಳ್ಳೆ ಮನಸ್ಸಿಗೆ ದೇವ್ರು ಖಂಡಿತ ನಿಮ್ಗೆ ಸಹಾಯ ಮಾಡ್ತಾರೆ. ನಿಮ್ ಹೆಂಡತಿಗೆ ಏನು ಆಗಿರಲ್ಲ. ಬನ್ನಿ ಸರ್. ನೀವೇನು ನನ್ ನೋಡಕ್ ಬರ್ಬೇಕಾಗಿಲ್ಲ. ಬಂದ್ರೆ ನಿಮ್ ಗರ್ಲ್ ಫ್ರೆಂಡ್ ತೊಂದರೆ ಆಗುತ್ತೆ. ಐ ಡೋಂಟ್ ವಾಂಟ್ ಟು ಡಿಸ್ಟರ್ಬ್ ಯು. ಐ ಡೋಂಟ್ ವಾಂಟ್ ಟು ಸಿ ಯೋರ್ ಫೇಸ್ ಎವರ್ ಅಗೇನ್. ಗುಡ್ ಬೈ. ಕೇಳಿದ್ಯಾ? ಹಾಸ್ಪಿಟಲ್ ಬಿದ್ಕೊಂಡ್ರು ಹೀಗೆ ಮಾತಾಡ್ತಾಳೆ. ಸರ್ ನಿಮ್ ಮನೆಯವ್ರ ಹತ್ರ ನಾನ್ ಮಾತಾಡ್ಲಾ ಸರ್? ಎಲ್ಲ ಮುಗೀತಪ್ಪ. ಯಾರು ಮಾತಾಡಿ ಏನೂ ಪ್ರಯೋಜನ ಇಲ್ಲ. ಸರ್ ನನ್ ಮಾತು ಕೇಳ್ತಾರೆ ಸರ್, ಒಂದೇ ಒಂದ್ಸಲ ಟ್ರೈ ಮಾಡ್ಲಾ ಸರ್? ಸರ್ ನಿಮ್ ಫೋನಿಂದ ಮಾಡಿದ್ರೆ ಇಲ್ಲಿಂದನೇ ಮಾಡಿದ್ದು ಅಂತ ಗೊತ್ತಾಗತ್ತೆ, ಅದಕ್ಕೆ ಇದರಿಂದ ಮಾಡ್ತೀನಿ ಸರ್. ರಿಂಗ್ ಆಗ್ತಾ ಇದೆ ಸರ್. ಹಲೋ. ಹಲೋ ಮೇಡಮ್. ಯಾರು? ಮೇಡಮ್ ನೀವು ನಿಮ್ ಮನೆಗ್ ಬಂದಾಗ ಮಂದಾಕಿನಿ ಅಂತ ತಿಳ್ಕೊಂಡು ನಿಮ್ಮನ್ನ ಮನೆಯಿಂದ ಆಚೆ ಕಳಿಸ್ಬಿಟ್ನಲ್ಲ, ಅವನೇ ಮೇಡಮ್ ನಾನು, ಮುನಿಯಾ ಅಂತ, ಸ್ಟೋರಿ ರೈಟ್ರು. ಮೇಡಮ್ ಮೇಡಮ್ ದಯವಿಟ್ಟು ಫೋನ್ ಇಡ್ಬೇಡಿ ಮೇಡಮ್, ನನ್ ಮಾತು ಕೇಳಿ ಮೇಡಮ್. ಇಷ್ಟಕ್ಕೆಲ್ಲ ಕಾರಣ ನಾನೇ ಮೇಡಮ್. ಅಂದ್ರೆ ಪಾಪ ಇದ್ರಲ್ಲಿ ಪಾರ್ಥ ಸರ್ದ್ ಏನೂ ತಪ್ಪಿಲ್ಲ ಮೇಡಮ್. ನನಗೆ ನಿಮ್ ಮಾತಿನ ಮೇಲೆ ನಂಬಿಕೆ ಇಲ್ಲ. ಮೇಡಮ್ ನನಗೆ ಮಾತಾಡಕ್ ಬಿಟ್ರೆ ನನ್ ಮಾತ್ಮೇಲೆ ನಿಮಗೆ ನಂಬಿಕೆ ಬರುತ್ತೆ. ದಯವಿಟ್ಟು ಒಂದು ಅವಕಾಶ ಕೊಡಿ. ಅವ್ರು ಹೇಳ್ಕೊಟ್ರ ಫೋನ್ ಮಾಡು ಅಂತ? ಅಯ್ಯೋ ಖಂಡಿತ ಇಲ್ಲ ಮೇಡಮ್, ನಾನ್ ನಮ್ಮನೆಯಿಂದ ಫೋನಲ್ಲಿ ಮಾತಾಡ್ತಾ ಇದ್ದೀನಿ. ಹೌದು ಮೇಡಮ್. ಈ ಕಾಲದಲ್ಲಿ ಕೆಲವು ಗಂಡಸರು ಹೆಂಡತಿ ಕಣ್ಮರೆ ಆದ್ರೆ ಸಾಕು ಯಾವ್ದಾದ್ರು ಸೆಟಪ್ ರೆಡಿ ಮಾಡ್ಕೊಂಡ್ಬಿಟ್ಟಿರ್ತಾರೆ. ನೀವ್ ಎಷ್ಟು ಹಿಂದಿ ಸೀರಿಯಲ್ ನೋಡಿಲ್ಲ, ಎಷ್ಟು ಇಂಗ್ಲಿಷ್ ಪಿಕ್ಚರ್ಗಳಲ್ಲಿ ನೋಡಿಲ್ಲ, ಆದ್ರೆ ಎಲ್ಲರಂತಲ್ಲ ನಿಮ್ ಗಂಡ. ಅವರು ದೇವತಾ ಮನುಷ್ಯ, ಬಂಗಾರದ ಮನುಷ್ಯ ಮೇಡಮ್. ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ನಾನೇ ತಿಳ್ಕೊಂಡಿದ್ದೀನಿ. ಇಷ್ಟು ವರ್ಷದಿಂದ ಜೊತೆಲಿದ್ದೀರಾ, ನೀವ್ ತಿಳ್ಕೊಂಡಿಲ್ವಲ್ಲ ಮೇಡಮ್. ಮೇಡಮ್ ಅವ್ರು ಮುರ್ದೋಗಿರೋ ಸೊಂಟ ಇಟ್ಕೊಂಡೆ ನಿಮ್ನ ಹುಡ್ಕಕ್ ಎಷ್ಟೆಲ್ಲಾ ಪ್ರಯತ್ನ ಪಟ್ರು. ನಿಮ್ ಮೇಲ್ ಪ್ರೀತಿ ಇಲ್ಲ ಅಂದಿದ್ರೆ ಇಷ್ಟೆಲ್ಲಾ ಮಾಡ್ತಿದ್ರ ಮೇಡಮ್? ಇದಲ್ಲೊಂದ್ ಸಣ್ಣ ತಪ್ಪಾಗೋಯ್ತು ಮೇಡಮ್. ನೀವ್ ಹೋದ್ರಿ, ನಾನ್ ಬಂದೆ. ಸಾರ್ ಸೊಂಟನ ಅಂತ ಅಪ್ಸೆಟ್ ಆಗಿದ್ರು, ಸಹಾಯ ಆಗ್ಲಿ ಅನ್ಬಿಟ್ಟು ಮಸಾಜ್ ಡಾಕ್ಟರ್ ಫೋನ್ ಮಾಡಕ್ ಹೋದೆ. ಮಿಸ್ ಆಗಿ ಮಂದಾಕಿನಿಯವ್ರಿಗೆ ಮಾಡ್ಬಿಟ್ಟೆ. ಆ ಅಮ್ಮ ಐ ಲವ್ ಯು ಅಂತ ಹೇಳ್ಕೊಂಡು ಸೀದಾ ಬಂದ್ಬಿಡಣ. ಸಾರ್ಗ್ ಸಖತ್ ಕೋಪ ಬಂದು ಉಗಿದು ಹೊಡ್ಸಿದ್ರು. ನಾನ್ ಯಾವತ್ತು ಲವ್ ಮಾಡೋದು ನಾನು ಹೆಂಡ್ತಿನೇ ಅಂತ ಅಂದ್ರು ಮೇಡಮ್. ನಿಮ್ಗೋಸ್ಕರ ಅವ್ರು ಏನೇನೆಲ್ಲ ಮಾಡಿದ್ರು ಅಂತ ನೀವು ಕೇಳಿದ್ರೆ
ನಿಮ್ ಎದೆ ಕರ್ಗೋಗುತ್ತೆ. 3 ವರ್ಷದಿಂದ ಮಾತಾಡಿಲ್ದೇ ಇರೋ ಆ ಡೈರೆಕ್ಟರ್ ಶರತ್ನು ಕೂಡ ಮಾತಾಡ್ಸಿದ್ರು. ಯಾಕೆ ಹೇಳಿ? ನಿಮ್ ಮೇಲಿರೋ ಪ್ರೀತಿಗೋಸ್ಕರ ಮೇಡಮ್. ನಿಮ್ ಮೇಲೆ ಸಾರು ಪ್ರಾಣನೇ ಇಟ್ಟಿದ್ದಾರೆ. ನನ್ ಮಾತ್ ನಂಬಿ ಪ್ಲೀಸ್. ದಯವಿಟ್ಟು ಮನೆಗ್ ಬಂದ್ಬಿಡಿ ಮೇಡಮ್. ಜನ್ಮದ್ ಜೋಡಿ ತರ ಇದ್ದವ್ರು ನೀವು. ನಾನೊಂದು ತೀರಾ ನೀನೊಂದು ತೀರಾ ನಂಗ್ ಆಗ್ಬಿಟ್ಟಿದ್ದೀರಾ. ನೀವು ಬರ್ಲಿಲ್ಲ ಅಂತಂದ್ರೆ ಅವ್ರ ಬದುಕು ಹರಿದಕ್ಕಾಗದ ಆಗ್ಬಿಡುತ್ತೆ. ಹಂಗ ಆಗ್ಬಾರ್ದು ಮೇಡಮ್. ನಿಮ್ಮ ಮನಸ್ಸು ವಿಶಾಲವಾದದ್ದು. ನೀವು ದಯವಿಟ್ಟು ಅವ್ರನ್ನ ಕ್ಷಮಿಸಿ ಮನೆಗೆ ವಾಪಸ್ ಬಂದ್ಬಿಡಿ. ನನಗೋಸ್ಕರ ವಾಪಸ್ ಬಂದ್ಬಿಡಿ ಮೇಡಮ್. ನಾನ್ ಮಾಡಿದ ತಪ್ಪನ್ನ ತಿದ್ಕೊಳ್ಳಕ್ಕೆ ಒಂದೇ ಒಂದು ಅವಕಾಶ ಕೊಡಿ ಮೇಡಮ್. ನಾಳೆನೂ ಅವ್ರು ಜಗಳ ಆಡಿದ್ರೆ ಹೊರಟೋಗಿ ಮೇಡಮ್. ಲೈಫಲ್ಲೇ ವಾಪಸ್ ಬರ್ಬೇಡಿ ಮೇಡಮ್. ಆದ್ರೆ ಈ ಸಲ ಮಾತ್ರ ಕ್ಷಮಿಸ್ಬಿಡಿ ಮೇಡಮ್. ಆಯ್ತು, ನಾನು ಅವ್ರಿಗೆ ಫೋನ್ ಮಾಡ್ತೀನಿ. ಥ್ಯಾಂಕ್ಸ್ ಮೇಡಮ್. ಅರಳಿದೆ ಅರಳಿದೆ ಮುದುಡಿದ ತಾವರೆ ಅರಳಿದೆ. ಸರ್ ಎಲ್ಲ ಸರಿ ಹೋಯ್ತು ಮೇಡಮ್. ಈಗ ಫೋನ್ ಮಾಡ್ತಾರೆ ಮೇಡಮ್. ಈಗ ತಾನೇ ಸಾರಿಗೆ ಹೇಳ್ತಿದ್ದೆ ನೀವು ವಾಪಸ್ ಫೋನ್ ಮಾಡ್ತೀರಾ ಅಂತ. ನೀನ್ ನಿಮ್ ಮನೆಯಿಂದ ಫೋನ್ ಮಾಡ್ತಾ ಇದೀನಿ ಅಂತ ಹೇಳ್ದೆ ನಂಗೆ. ಮೇಡಮ್ ಮೇಡಮ್ ಅದ ಯು ಚೀಟ್. ಮತ್ತೆ ಎಲ್ಲ ಹಾಳು ಮಾಡ್ಬಿಟ್ಟಿಯಲ್ಲೋ ನೀನು. ಮೇಡಮ್ ಫೋನ್ ಮೇಡಮ್ ಫೋನ್. ಹಲೋ, ನಾನ್ ಡ್ಯಾಡಿ ತೇಜು. ಹೇಳು ತೇಜು. ಅವನು ಮೋಸ ಮಾಡ್ಬಿಟ್ಟ. ಯಾರು? ವಿಕ್ಕಿ. ಯಾರೋ ರೆಕಾರ್ಡಿಂಗ್ ಸ್ಟುಡಿಯೋ ಓನರ್ ಮಗಳಿಂದ ಓಡಾಡ್ತಿದ್ದಾನೆ. ನಿನಗೆ ಹಾಗೆ ಆಗ್ಬೇಕು. ನಾನೀಗ ಏನ್ ಮಾಡ್ಲಿ ಡ್ಯಾಡಿ? ಎಲ್ಲಿದ್ಯಾ? ಹೆಸರುಘಟ್ಟದ ಹತ್ರ. ಅಲ್ಲೂ ಕಾಫಿ ಡೇ ಇದೆಯಾ? ಹೌದು. ಪಕ್ಕದಲ್ಲಿ ಕೆರೆ ಇದೆಯಾ? ಹೋಗಿ ಅದ್ರಲ್ಲಿ ಹಾರ್ಕೊ. ಸರ್ ಏನ್ ಸರ್ ಇದು? ಬೆಂಗಳೂರಿನಲ್ಲಿ ಬೀದಿ ನಾಯಿಗಳ್ನು ಇಷ್ಟು ಕೀಳಾಗಿ ಮಾತಾಡ್ಸಲ್ಲ ಸರ್. ಸರ್ ಅವ್ರು ನಿಮ್ ಮಗಳು ಸರ್. ತಾಯಿಲದ ಮಗುನ ಸಾಕಿ ಸಲಿ ಬೆಳೆಸ್ತವ್ರು ನೀವಲ್ವಾ ಸರ್? ಕಷ್ಟನ ನಿಮ್ಗೆ ಹೇಳ್ಕೊಳ್ದೆ ಪಕ್ಕದ ಮನೆಯವ್ರಿಗೆ ಹೇಳ್ಕೊಳಕ್ಕಾಗತ್ತಾ ಸರ್? ಅವಳು ತಪ್ಪು ಮಾಡಿರ್ಬೋದು ನಿಜ. ಯಾಕೆ ನೀವು ತಪ್ಪು ಮಾಡಿಲ್ವಾ? ಅವಳನ್ನ ಕ್ಷಮಿಸಿ ದಯವಿಟ್ಟು ಫೋನ್ ಮಾಡಿ ಸರ್. ಸಹನೆ ಕ್ಷಮೆ ತ್ಯಾಗ ಇದ್ದವನೇ ಸರ್ ಒಬ್ಬ ಒಳ್ಳೆ ತಂದೆ ಆಗೋದು. ನೀವು ಸ್ವಾರ್ಥ ಸಾರಥಿ ಆಗ್ಬೇಡಿ, ಪಾರ್ಥ ಸಾರಥಿ ಆಗಿ. ಫೋನ್ ಮಾಡಿ ಸರ್. ತೇಜು, ಮಗಳೇ, ಐ ಆಮ್ ಸಾರಿ. ಇನ್ನು ಸಿಟ್ನಲ್ಲಿ ಹೇಳ್ಬಿಟ್ಟೆ. ಆಗೋಯ್ತು. ನಿನ್ ಮನೆಗ್ ಬಾ. ಇಸ್ ಆಲ್ವೇಸ್ ಎ ನೆಕ್ಸ್ಟ್ ಟೈಮ್. ನೀನು ಕೆರೆ ಪಕ್ಕದಲ್ಲಿ ಇಲ್ಲ ತಾನೆ? ಇಲ್ಲ, ಕಾಫಿ ಡೇಲೇ ಇದ್ದೀನಿ. ನನಗ್ ಗೊತ್ತು ನನ್ನ ಮಗಳು ಕಾಫಿ ಡೇ ಆಚೆ ಈಚೆ ಹೋಗಲ್ಲ ಅಂತ. ಮನೆಗ್ ಬಂದ್ಬಿಡು. ಡ್ಯಾಡಿ ದುಡ್ಡಿಲ್ಲ. ಅವ್ನು ಚೆನ್ನಾಗಿ ತಿನ್ಬಿಟ್ಟು ಬಿಲ್ನ ನನ್ ತಲೆ ಮೇಲೆ ಹಾಕ್ ಹೋಗಿದ್ದಾನೆ. ಹೋಗ್ಲಿ ಬಿಡು, ನಾನು ಕಾರ್ ಕಳ್ಸ್ಕೊಡ್ತೀನಿ. ನೀನು ಮನೆಗ್ ಬಂದ್ಬಿಡು. ಥ್ಯಾಂಕ್ ಯು ಡ್ಯಾಡಿ. ಇಟ್ಸ್ ಆಲ್ ರೈಟ್. ಐ ಲವ್ ಯು ಡ್ಯಾಡಿ. ಐ ಲವ್ ಯು ಟು ಮಗಳೇ. ಸರ್ ಕಾರ್ಡ್ ನನಗ್ ಕೊಡಿ ಸರ್. ನಾನು ಕರ್ಕೊಂಡ್ ಬರ್ತೀನಿ. ಸರ್ ಈಗ ನೀವು ಒಳ್ಳೆ ತಂದೆ ಆದ್ರಿ, ಅದೇ ರೀತಿ ಒಳ್ಳೆ ಗಂಡ ಆಗಿ ಸರ್. ಫೋನ್ ಮಾಡಿ ಸರ್. ಹಲೋ ಮಾಧವಿ, ಪ್ಲೀಸ್ ಕಟ್ ಮಾಡಬೇಡ. ನಡೆದು ಹೋದ ಘಟನೆಗೆ ನಾನು ಹೋಲ್ಸೇಲ್ ಆಗಿ ಕ್ಷಮೆ ಕೇಳ್ತೀನಿ. ಆದ್ರೆ ನಾನು ಹೋಲ್ಸೇಲ್ ಆಗಿ ರೆಫ್ಯೂಸ್ ಮಾಡ್ತಾ ಇದೀನಿ. ಪ್ಲೀಸ್ ನೋಡು, ಕ್ಷಮಿಸುವುದರಲ್ಲಿರೋ ಆನಂದ ನಿನ್ಗೆ ಗೊತ್ತಿಲ್ಲ. ನನ್ನನ್ನು ಒಂದ್ಸಲ ಕ್ಷಮಿಸಿ ನೋಡು. ನೀನಿಲ್ದೆ ನಾನಿರೋಕ್ಕಾಗಲ್ಲ. ಯಾವ ಸಿನಿಮಾ ಡೈಲಾಗ್ ಇದು? ಹೆಚ್ಚು ಕಡಿಮೆ ನನ್ನ ಎಲ್ಲಾ ಸಿನಿಮಾದಲ್ಲೂ ಈ ಡೈಲಾಗ್ ಇರುತ್ತೆ ಮಾಧವಿ. ಆದ್ರೆ ಇದು ಹಾಗಲ್ಲ. ನಾನು ಹೃದಯಪೂರ್ವಕವಾಗಿ ಕೇಳ್ತಾ ಇದ್ದೇನೆ, ನನ್ನನ್ನು ಕ್ಷಮಿಸು ಪ್ಲೀಸ್. ವಾಪಸ್ ಬಾ. ನಿಮ್ಮ ಮತ್ತು ಮಂದಾಕಿನಿ ನಡುವಿನ ಸಂಬಂಧ ಏನು ಅಂತ ಕ್ಲಿಯರ್ ಮಾಡಿದ್ರೆ ಖಂಡಿತ ಬರ್ತೀನಿ. ನಿನ್ನಾಣೆ, ನೀನ್ ನಂಬೋ ಯಾವುದೇ ದೇವರಾಣೆ ಇಟ್ಟು ಬೇಕಾದ್ರೆ ಹೇಳ್ತೀನಿ. ನಮ್ಮಿಬ್ಬರ ಮಧ್ಯೆ ಏನು ನಡೆದಿಲ್ಲ. ಅವಳನ್ನು ಹಾಕಿ ಒಂದು ಸಿನಿಮಾ ಮಾಡಿದ್ದು ನಿನಗೂ ಗೊತ್ತಿದೆ. ಅದು ಯಶಸ್ಸಾಗಿದ್ದಕ್ಕೆ ಕೊಟ್ಟ ಪಾರ್ಟಿಲಿ ಅವಳು ನಾನು ಅಪ್ಕೊಂಡೆ ಅಷ್ಟೇ. ಅದು ಬಿಟ್ಟರೆ ಬೇರೇನೂ ನಡೆದಿಲ್ಲ. ನಾನು ನಿನ್ನನ್ನಷ್ಟೇ ಪ್ರೀತಿಸ್ತೀನಿ ಮಾಧವಿ. ಐ ಲವ್ ಯು ಓನ್ಲಿ. ಪ್ಲೀಸ್ ಮಾಧವಿ, ಇನ್ನೆಷ್ಟು ಕಾಡಿಸ್ತೀಯ? ನನ್ನನ್ನು ಕ್ಷಮಿಸ್ಬಿಡು. ವಾಪಸ್ ಬಾ. ಕೈ ತೆಗೀರಿ ಮೊದಲು. ಕಾಸ್ಟ್ಲಿ ಕ್ರಿಸ್ಟಲ್ ಅದು. ಹೌದು, ಕಾಸ್ಟ್ಲಿ ಕ್ರಿಸ್ಟಲ್ಲೇ. ಆದ್ರೆ ನಾನು ಮುಟ್ಟಿದ್ದು ಅವಳಿಗೆ ಗೊತ್ತಾಯ್ತು.
ಆಮ್ ಸಾರಿ. ನನ್ನನ್ನು ಕ್ಷಮಿಸ್ಬಿಡಿ ಪಾರ್ಥ. ಐ ಆಮ್ ಆಲ್ಸೋ ಸಾರಿ. ನಾನು ಹೇಳಿದ್ದೆಲ್ಲ ನೆನ್ಪಿದೆಯಲ್ಲ? ಹೋಗಿ. ಡ್ಯಾಡಿ, ಐ ಆಮ್ ಸೋ ಸಾರಿ ಡ್ಯಾಡಿ. ಇಷ್ಟು ದಿನ ನಾನು ನಿಮ್ಗೆ ಒಳ್ಳೆ ಮಗಳಾಗಿರ್ಲಿಲ್ಲ. ನಿಮ್ಮ ಹತ್ರ ತುಂಬಾ ಹಾರ್ಷಾಗಿ ನಡ್ಕೊಂಡಿದ್ದೀನಿ. ನಾನು ಮಾಡಿರೋ ತಪ್ಪಿಗೆಲ್ಲ ಕ್ಷಮೆ ಕೇಳ್ತಿದ್ದೀನಿ. ಈ ಕ್ಷಣದಿಂದ ನೀವು ಹೆಮ್ಮೆ ಪಡೋ ಮಗಳ ಹಾಗೆ ನಾನು ನಡ್ಕೋತೀನಿ. ಮಮ್ಮಿ, ನಾನು ನಿಮ್ಮ ಹತ್ರನೂ ತುಂಬಾ ದುರಹಂಕಾರದಿಂದ ನಡ್ಕೊಂಡಿದ್ದೀನಿ. ನೀವು ನನ್ನ ಅಮ್ಮನ ಸ್ಥಾನನ ಕಿತ್ಕೊಂಡಿದ್ದೀರಾ ಅಂತ ನನಗೆ ಅನಿಸ್ತಿತ್ತು. ಅದು ನನಗೆ ಇಷ್ಟ ಆಗಿರಲಿಲ್ಲ. ಆದ್ರೆ ನನಗೀಗ ಅರ್ಥ ಆಗಿದೆ. ನೀವು ನನ್ನ ಅಮ್ಮನ ಸ್ಥಾನದಲ್ಲಿದ್ದೀರಾ ಅಂತ. ನನ್ನಮ್ಮನೇ ನನ್ನ ಮತ್ತೆ ಡ್ಯಾಡಿನ ನೋಡ್ಕೊಳ್ಳೋದಿಕ್ಕೆ ಅಂತ ನಿಮ್ಮನ್ನ ಕಳಿಸಿರ್ಬಹುದಲ್ಲ. ನಾನು ತಪ್ಪು ಮಾಡಿದ್ದೀನಿ. ನನ್ನನ್ನು ಕ್ಷಮಿಸಿ ಪ್ಲೀಸ್. ನಾನೇನಮ್ಮ ನಿನ್ನ ಕ್ಷಮಿಸೋದು? ನೀನೇ ನನ್ನ ಕ್ಷಮಿಸ್ಬೇಕು. ನಾನು ನಿನ್ನ ಹತ್ರ ಹೊಂದ್ಕೊಳ್ಳೋ ಪ್ರಯತ್ನ ಮಾಡ್ಲಿಲ್ಲ. ಐ ಆಮ್ ಸಾರಿ ತೇಜು, ಐ ಆಮ್ ವೆರಿ ಸಾರಿ. ಐ ಲವ್ ಯು ಮಮ್ಮಿ, ಐ ಲವ್ ಯು. ಎಲ್ಲ ಒಂದ್ ನಿಮಿಷ ಹಾಗೆ ಇರಿ. ಹಾಗೆ ನಮ್ದು ಒಂದು ಫೋಟೋ ತೆಗಿಯಪ್ಪ. ಡೈರೆಕ್ಟರ್? ಹ್ಞೂ ಸರ್. ಇನ್ಮೇಲೆ ಏನೇ ಬರ್ಲಿ ಏನೇ ಆಗ್ಲಿ ಗೌರಿನ ಸದಾ ನಗಿಸ್ತಾ ಇರಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಒಳ್ಳೇದು ಸರ್. ಬನ್ನಿಯಪ್ಪ. ಬಾಬಾ. ಗ್ರೇಟ್ ಗಾಯ್. ಮೇಡಮ್, ರಾಮಶಾಸ್ತ್ರಿ ಜೋಕ್ಸ್. ಅಂತೂ ಒಂದಾದ್ರಲ್ಲ. ಬಾ ಗೌರಿ. ಸೋ ನೈಸ್. ಮುನಿಯಾ, ಬಾರಪ್ಪ, ನೀನ್ ತೆಗೆದ ಫೋಟೋ ತೋರ್ಸು. ಸರ್, ಚೆನ್ನಾಗಿದೆಯಲ್ಲ? ಸಂಸಾರ ಅಂದ್ರೆ ಹೀಗಿರ್ಬೇಕು, ಜೊತೆಯಾಗಿ. ನಾವೆಲ್ಲ ಜೊತೆಯಾಗಿರೋದಕ್ಕೆ ಗೊತ್ತಿದ್ದು ಗೊತ್ತಿಲ್ದೇನೋ ನೀನೇ ಕಾರಣನಪ್ಪ. ಅದಕ್ಕೆ ತುಂಬಾ ತುಂಬಾ ಥ್ಯಾಂಕ್ಸ್ ಅಪ್ಪ. ಸರ್, ನಾನ್ ನಿಮ್ಗೇನೋ ತೋರಿಸ್ಬೇಕು, ಪರ್ಮಿಷನ್ ಕೊಡ್ತೀರಾ? ತೋರ್ಸಪ್ಪ. ಇಟ್ಕೊಳ್ಳಿ ಸರ್. ಗಂಟೆ ಬಾರಿಸ್ತೀಯಾ? ಒಂದ್ ಸಂಸಾರ ಹೇಗಿರ್ಬೇಕು ಅನ್ನೋದನ್ನ ತೋರಿಸ್ತೆ. ಈಗ ಹೇಗಿರಬಾರ್ದು ಅನ್ನೋದನ್ನ ತೋರಿಸ್ತೀನಿ. ಅವಳು ನನ್ನ ಹೆಂಡತಿ. ಆ ಹುಡುಗಿನ ನಾನು ಪ್ರೀತಿ ಮಾಡಿ ಮದ್ವೆ ಆದೆ. ಆದ್ರೆ ನಮ್ಮಿಬ್ಬರಲ್ಲಿ ಹೊಂದಾಣಿಕೆನೇ ಇರ್ಲಿಲ್ಲ. ಯಾವಾಗ್ಲೂ ಜಗಳ, ಮನಸ್ತಾಪ, ಮನೇಲಿ ಅಶಾಂತಿ. ನನಗಿದ್ದಿದ್ದು ಪ್ರೀತಿ, ಸಹನೆ, ಕ್ಷಮೆ ಎಲ್ಲ ಹೊರಟೋಯ್ತು. ನನ್ನ ಕೋಪ ಬಂದಾಗೆಲ್ಲ ನೀನ್ ಸತ್ರೆ ನಾನು ನೆಮ್ಮದಿ ಬರೋದು ಅಂತ ಹೇಳ್ತಿದ್ದೆ. ನಾನು ಯಾವ ಮಾತುಗೂ ಬೆಲೆ ಕೊಡದೆ ಇದ್ದವಳು ಆ ಮಾತಿಗೆ ಬೆಲೆ ಕೊಟ್ಟು ಒಂದಿನ ಸೀಮೆಣ್ಣೆ ಸುರ್ಕೊಂಡು ಬೆಂಕಿ ಹಚ್ಕೊಂಡೇ ಬಿಟ್ಲು. ನನಗ್ ದಿಗ್ಭ್ರಮೆ ಆಗಿ ಉರಿತಾ ಇದ್ದವಳನ್ನ ಹಾಗೇ ನೋಡ್ತಾ ನಿಂತಿದ್ದೆ. ಜನ ಎಲ್ಲ ಬಂದು ಯಾಕೋ ಅವಳನ್ನ ಉಳಿಸ್ಲಿಲ್ಲ ಅಂತಂದ್ರು. ಹೇಳಕ್ಕೆ ಏನು ತೋಚ್ಲೇ ಇಲ್ಲ.
ನಾನು ಹಾಗೇ ನೋಡ್ತಿದ್ದೆ. ಆ ದೃಶ್ಯ ನನ್ ಕಣ್ಮುಂದೆಯಿಂದ ಹೋಗ್ಲೇ ಇಲ್ಲ. ಎಲ್ರು ನನಗೆ ಹುಚ್ಚಿಡ್ದಿದೆ ಅನ್ಬಿಟ್ಟು ಹಾಸ್ಪಿಟ್ಲಿಗೆ ಸೇರ್ಸಿದ್ರು. ನಾನು ಹುಚ್ಚ ಅಲ್ಲ ಅಂತ ಹೇಳಿ ಒಪ್ಸಿ ಆಚೆ ಬರಕ್ಕೆ 2 ವರ್ಷ ಹಿಡೀತು. ನನ್ ಜೀವನನೇ ಕತೆ ಮಾಡಿ ಜನಕ್ಕೆ ತಲುಪಿಸಿದ್ರೆ ಬದುಕಿನಲ್ಲಿ ಸಹನೆ, ಕ್ಷಮೆ, ತ್ಯಾಗ, ಪ್ರೀತಿ ಎಷ್ಟು ಮುಖ್ಯ ಅನ್ನೋದು ಎಲ್ರಿಗೂ ಗೊತ್ತಾಗ್ಲಿ ಅಂತ ಬರೆಯಕ್ ಶುರು ಮಾಡಿದೆ. ಆಮೇಲೆ ಇಲ್ಲಿಗೆ ಬಂದೆ. ನೀವ್ ಹೇಳ್ದಂಗೆ ಗೊತ್ತಿದ್ದೋ ಗೊತ್ತಿಲ್ದಂಗೋ ನಿಮ್ ಒಡ್ದೋದ್ ಸಂಸಾರನ ನಾನು ಒಂದು ಮಾಡ್ದೆ. ಅದಕ್ ಬೇಕಾಗಿದ್ದ ಸಹನೆ ಎಲ್ಲಿಂದ ಬಂತು ನನಗಂತೂ ಗೊತ್ತಿಲ್ಲ. ಇದೇ ಸಹನೆ ನನ್ ಸಂಸಾರದಲ್ಲಿ ನಾನು ತೋರಿಸಿದಿದ್ರೆ ನನ್ನ ಹೆಂಡತಿ ಸಾಯ್ತಿರ್ಲಿಲ್ಲ, ಹೀಗಿರ್ತಿತ್ತು. ಈಗ ಶರತ್ ಅವ್ರು ಫೋನ್ ಮಾಡಿ ಸರ್. ನಾನು ಯಾಕೆ ಅವನಿಗೆ ಫೋನ್ ಮಾಡ್ಲಿ? ನೋಡಿ ಮೇಡಮ್, ಹಾಲು ಜೇನಂತ ಸಂಸಾರಕ್ಕೆ ದಯವಿಟ್ಟು ಹುಳಿ ಇನ್ಬೇಡಿ. ಮಸಾಜ್ ಇನ್ನೊಂದಿನ ಮಾಡೋದಂತೆ. ಹೋಗಿ ಹೋಗಿ. ನೀವು ಕೋಪ ಮಾಡ್ಕೊಂಡ್ರು ಚೆನ್ನಾಗೇ ಕಾಣ್ತೀರಾ. ಆದ್ರೂ ಆ ವಯಸ್ಸಾದ ಮನುಷ್ಯನ್ಗೆ ಇಷ್ಟು ಚಿಕ್ಕ ಹುಡುಗಿ ಹೆಂಗ್ ಫ್ರೆಂಡ್ ಆದ್ರಿ? ಹೌದು, ನಿಮ್ಮನೆ ಇರೋದು ಯಾವ ಏರಿಯಾದಲ್ಲಿ? ರೈಲ್ವೆ ಟ್ರ್ಯಾಕ್ ಪಕ್ಕ. ಮೇಡಮ್, 1996 ಅಲ್ಲಿ ರೈಲ್ವೆ ಗೇಟ್ ಇಲ್ಲೇ 3 ಎತ್ತು ಟ್ರೈನ್ ಸಿಗಾಕೊಂಡು ಸತ್ತೋಯ್ತಲ್ಲ. ಅಯ್ಯೋ, ಅವತ್ ನಾನು ಅಲ್ಲೇ ಇದ್ದೆ. 3 ದಿನ ಊಟ ಮಾಡಕ್ಕಾಗ್ಲಿಲ್ಲಪ್ಪ. ಅಯ್ಯೋ, ನೀವು ಊಟ ಮಾಡೋದ್ ಬಿಟ್ರಿ, ನಾನ್ ಮಾಂಸ ತಿನ್ನೋದೇ ಬಿಟ್ಬಿಟ್ಟೆ. ಸರ್, ಆಮೇಲೆ ಹೆಂಡತಿ ಸೀತಾ ಮಾತೆ ತರ. ಸೀತಾಮಾತೆ? ಹ್ಞೂ ಸರ್. ಅಂದ್ರೆ ಐ ಮೀನ್ ರಾಮಾಯಣ ಬೆಸ್ಟ್. ಕರೆಕ್ಟ್ ಸರ್. ತುಂಬಾ ಡೆಪ್ತ್. ತುಂಬಾ ಇದೆ ಸರ್. ಹಲೋ, ಆಡಿಸುವಾತನ ಕೈ ಚಳಕದಲ್ಲಿ ಎಲ್ಲ ಅಡಗಿದೆ. ಆತನ ಕರುಣೆಯ ಜೀವವ ತುಂಬಿ ಕುಣಿಸಿ ನಲಿಸಿದೆ. ಆ ಕೈ ಸೋತರು ಗೊಂಬೆಯ ಕಥೆಯು ಕೊನೆಯಾಗುವುದೇ, ಕೊನೆಯಾಗುವುದೇ. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಸಾರ್, ನನ್ ಕತೆನ ದಯವಿಟ್ಟು ಫಿಲಂ ಮಾಡ್ತೀರಾ ತಾನೆ? ನನ್ಗೇನ್ ರೈಟ್ಸ್ ಕಾಸು ಕೊಡ್ಬೇಡಿ, ನನ್ ಕೇಸು ಹಾಕಲ್ಲ. ಬರ್ತೀನಿ ಸಾರ್.